ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 7th ಮಾರ್ಚ್ ಸೆಕೆಂಡ್ ಶಿಫ್ಟಲ್ಲಿ ನಡೆದಿರತಕ್ಕಂಥ RPF ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ, ಸಾತ್ಪುರ ಪರ್ವತ ಶ್ರೇಣಿಯು ಯಾವ ಎರಡು ನದಿಗಳ ನಡುವೆ ಇದೆ ಅಂತ ಕೇಳಿದ್ದಾನೆ. ಸೊ ಇವಾಗ ಪರ್ವತ ಶ್ರೇಣಿಗಳ ಬಗ್ಗೆ, ನದಿಗಳ ಬಗ್ಗೆ, ಹಾಗೆ ಯಾವುದೇ ಒಂದು ನ್ಯಾಷನಲ್ ಪಾರ್ಕ್ಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಮ್ಯಾಪ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದು ಮ್ಯಾಪಲ್ಲಿ ನೋಡೋಣ ಬನ್ನಿ. ಓಕೆ, ಇಲ್ಲಿ ನಮ್ಮ ಭಾರತ ಮ್ಯಾಪ್ ಇದೆ. ಈ ಭಾರತ ಮ್ಯಾಪಲ್ಲಿ ನಿಮಗೆ ಮಧ್ಯಪ್ರದೇಶ ಎಲ್ಲಿ ಕಂಡುಬರುತ್ತೆ ಅಂದರೆ ಇಲ್ಲಿ ಮಧ್ಯಪ್ರದೇಶ ಭಾಗ ಕಂಡುಬರ್ತದೆ, ಅಂದರೆ ಮಧ್ಯಪ್ರದೇಶದ ರಾಜ್ಯ ಕಂಡುಬರ್ತದೆ, ಸರಿನಾ? ಸೊ ಈ ರಾಜ್ಯದಲ್ಲಿ ನಿಮಗೆ ಇಲ್ಲಿ ಪರ್ವತ ಶ್ರೇಣಿಗಳಿದ್ದಾವೆ, ಇಲ್ಲಿ ಒಂದು ಪರ್ವತ ಶ್ರೇಣಿಗಳಿದ್ದಾವೆ. ಆ ಪರ್ವತ ಶ್ರೇಣಿಯ ನಾವು ಹೆಸರನ್ನು ಏನಿಟ್ಟಿದ್ದೀವಿ ಅಂತ ಕೇಳಿದ್ರೆ ಸಾತ್ಪುರ ಪರ್ವತ ಶ್ರೇಣಿ ಅಂತ ಹೆಸರಿಟ್ಟಿದ್ದೀವಿ. ಆ ಸಾತ್ಪುರ ಪರ್ವತ ಶ್ರೇಣಿಯ ಉತ್ತರ ಭಾಗದಲ್ಲಿ ಒಂದು ನದಿ ಹರಿಯುತ್ತದೆ, ಆರಾಮಾಗಿ ಹರಿದು ಪಶ್ಚಿಮಾಭಿಮುಖವಾಗಿ ಹರಿದು ಅದು ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಓಕೆ, ಅರಬ್ಬಿ ಸಮುದ್ರ ಸೇರ್ತದೆ. ಆ ನದಿಯ ಹೆಸರೇನು ಅಂದರೆ ನಾವು ನರ್ಮದಾ ನದಿ ಅಂತ ಹೇಳ್ತೀವಿ. ಆ ನರ್ಮದಾ ನದಿ ಎಲ್ಲಿ ಹುಟ್ಟುತ್ತದೆ ಅಂದರೆ ಇಲ್ಲಿ. ಹೀಗೆ ಹೇಳಕ್ಕಾಗತ್ತೆ ಎಕ್ಸಾಮಲ್ಲಿ? ಇಲ್ಲ. ಸೊ ಮಧ್ಯಪ್ರದೇಶದ ಅಮರಕಂಟಕ ವಲಯದಲ್ಲಿ ನರ್ಮದಾ ನದಿ ಜನ್ಮ ತಾಳುತ್ತದೆ, ಹುಟ್ಟುತ್ತದೆ, ಅಲ್ಲಿಂದ ಹುಟ್ಟಿ ಹರಿಯುತ್ತದೆ ಅಂತ ಹೇಳಬೇಕಾಗುತ್ತೆ. ಓಕೆ, ಎಲ್ಲಿ? ನರ್ಮದಾ ನದಿ ಅಮರಕಂಟಕ ವಲಯದಲ್ಲಿ ಹುಟ್ಟುತ್ತದೆ. ಓಕೆ, ಇದು ನೆನಪಿರ್ಲಿ ನಿಮಗೆ. ಹಾಗೆ ಇದರ ದಕ್ಷಿಣದಲ್ಲಿ, ಯಾವುದರ ದಕ್ಷಿಣದಲ್ಲಿ? ಸಾತ್ಪುರ ಪರ್ವತ ಶ್ರೇಣಿಗಳ ದಕ್ಷಿಣದಲ್ಲಿ ಒಂದು ನದಿ ಹುಟ್ಟುತ್ತದೆ. ಆ ನದಿ ಕೂಡ ಹುಟ್ಟಿ ನೀವು ಅಂತ ಹೋಗಿ ಖಂಬತ್ ಕೊಲ್ಲಿಗೆ ಸೇರ್ತದೆ. ಎರಡು ಕೂಡ ಖಂಬತ್ ಕೊಲ್ಲಿಗೆ ಸೇರ್ತವೆ. ಸರ್, ಇವಾಗ ಅರಬ್ಬಿ ಸಮುದ್ರ ಅಂತ ಹೇಳಿದ್ರಲ್ಲ, ಇಲ್ಲಿ ಏನು ಪ್ರದೇಶ ಬರುತ್ತೆ ಗೊತ್ತಾ? ಯಾವ ಪ್ರದೇಶ? ಇಲ್ಲಿ ಏನಿದೆ ಅಲ್ವಾ ಈ ಪ್ರದೇಶ, ಈ ಪ್ರದೇಶವನ್ನು ನಾವು ಖಂಬತ್ ಕೊಲ್ಲಿ ಅಂತ ಕರಿತೀವಿ. ಸೊ ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ಖಂಬತ್ ಕೊಲ್ಲಿ ಅಂತ ಹೇಳ್ಬೇಕಾಗುತ್ತೆ. ಸುಮ್ಮನೆ ಆರ್ಡಿನರಿ ಜನರಲ್ ಆಗಿ ಕೇಳಿದ್ರೆ ನಾವು ಅರಬ್ಬಿ ಸಮುದ್ರ ಅಂತ ಹೇಳ್ಬೋದು, ಸರಿನಾ? ಸೊ ಎರಡೂ ಕೂಡ ನಿಮಗೆ ಖಂಬತ್ ಕೊಲ್ಲಿಗೆ ಸೇರ್ತವೆ. ಸೊ ಇವುಗಳ ಮಧ್ಯ ಯಾವುದಿದೆ ಒಂದು ಶ್ರೇಣಿ? ಸೊ ಅದೇ ಸಾತ್ಪುರ ಶ್ರೇಣಿ. ಸೊ ಇವಾಗ ಯಾವ ನದಿಗಳ ಮಧ್ಯೆ ಇದೆ ಸಾತ್ಪುರ ಶ್ರೇಣಿ? ನರ್ಮದಾ, ಉತ್ತರದಲ್ಲಿ ನರ್ಮದಾ, ಹಾಗೆ ದಕ್ಷಿಣದಲ್ಲಿ ನಿಮಗೆ ತಾಪಿ ನದಿಗಳ ಮಧ್ಯೆ ನಿಮಗೆ ಕಂಡುಬರೋದು ಯಾವುದು ಅಂದರೆ ಸಾತ್ಪುರ ಶ್ರೇಣಿ ಅಂತ ಕಂಡುಬರುತ್ತೆ, ಸರಿನಾ? ಇದು ನೆನಪಿರಲಿ ನಿಮಗೆ. ಅದಾನಂತರ ನೆಕ್ಸ್ಟ್ ನಿಮಗೆ ಇದ್ರ ಮುಂದ್ಗಡೆ ಮೇಲೆ ಕಂಡುಬರೋದು ನಿಮಗೆ ವಿಂಧ್ಯ ಪರ್ವತಗಳು ಕಂಡುಬರ್ತವೆ. ಓಕೆ, ವಿಂಧ್ಯ ಪರ್ವತಗಳು ಕಂಡುಬರ್ತವೆ. ನೀವು ಪ್ರಶ್ನೆ ಕೇಳಬಹುದು, ಯಾವುದು ಅಂದರೆ ಸಾತ್ಪುರ ಶ್ರೇಣಿಯ ಉತ್ತರಕ್ಕೆ ಯಾವ ನದಿ ಕಂಡುಬರ್ತದೆ ಅಂತ ಕೇಳಬಹುದು ನಿಮಗೆ. ನರ್ಮದಾ ಅಂತ ಹೇಳಬೇಕಾಗುತ್ತೆ. ನರ್ಮದಾ ನದಿಯ, ಇಲ್ಲಿ ನರ್ಮದಾ ಹರಿತದೆ. ಓಕೆ, ಹೀಗೆ ನರ್ಮದಾ ಹರಿತಿರ್ತದೆ. ಈ ನರ್ಮದಾ ನದಿಯ ಉತ್ತರದಲ್ಲಿ ಯಾವ ಪರ್ವತಗಳಿದ್ದಾವೆ ಅಂತ ಅಲ್ಲಿ ಏನಾದರೂ ಕೇಳಿದ್ರೆ ಇಲ್ಲಿ ಕಂಡುಬರುವ ಪರ್ವತಗಳು ನಿಮಗೆ ವಿಂಧ್ಯ ಪರ್ವತಗಳ ಕಂಡುಬರ್ತವೆ. ಹಾಗೆ ಈ ನರ್ಮದಾ ನದಿಯ ದಕ್ಷಿಣದಲ್ಲಿ ಕಂಡುಬರ್ತಕ್ಕಂತಹ ಒಂದು ಪರ್ವತ ಯಾವುದಂದ್ರೆ ನಿಮಗೆ ಸಾತ್ಪುರ ಪರ್ವತ. ಈ ಸಾತ್ಪುರ ಪರ್ವತದ ದಕ್ಷಿಣದಲ್ಲಿ ಕಂಡುಬರುವ ಒಂದು ನದಿ ಯಾವುದು ಅಂದರೆ ನಿಮಗೆ ತಾಪಿ ನದಿ. ಓಕೆ, ತಾಪಿ ನದಿ ಕಂಡುಬರ್ತದೆ. ಇದೇ ಆರ್ಡ್ರಲ್ಲಿ ನೆನ್ಪಿಟ್ಕೊಳ್ಳಿ, ವಿಂಧ್ಯ ಪರ್ವತ, ನರ್ಮದಾ ನದಿ, ಹಾಗೆ ಸಾತ್ಪುರ ಪರ್ವತ ಶ್ರೇಣಿ, ಅದಾದ ನಂತರ ನಿಮಗೆ ತಾಪಿ ನದಿ. ಓಕೆ, ಈ ನಾಲ್ಕನ್ನು ಕೂಡ ಆರ್ಡ್ರಲ್ಲಿ ನೆನ್ಪಿಟ್ಕೊಳ್ಳಿ. ಓಕೆ, ಇಂಪಾರ್ಟೆಂಟ್ ಆಗುತ್ತೆ, ನೆನಪುಳಿತದೆ. ಹಾಗೆ ಈ ವಿಂಧ್ಯ ಶ್ರೇಣಿಯನ್ನು, ಓಕೆ, ಇಲ್ಲಿ ವಿಂಧ್ಯ ಶ್ರೇಣಿ ಇದೆ. ಈ ವಿಂಧ್ಯ ಶ್ರೇಣಿ ಹಾಗೆ ಈ ಸಾತ್ಪುರ ಶ್ರೇಣಿಯನ್ನು ಒಂದು ಭಾಗದಿಂದ, ಮೀನ್ಸ್ ಉತ್ತರ ಮತ್ತು ದಕ್ಷಿಣ ಭಾಗದಿಂದ ಕನೆಕ್ಟ್ ಮಾಡತಕ್ಕಂತಹ ಒಂದು ಪರ್ವತ ಶ್ರೇಣಿ ಯಾವುದು ಅಂತ ಕೇಳ್ತಾನೆ. ಸೊ ಅವಾಗ ಏನಂತ ಹೇಳಬೇಕಾಗುತ್ತೆ? ಮೈಕಲ್ ಪರ್ವತ ಶ್ರೇಣಿ ಅಂತ ಹೇಳಬೇಕಾಗುತ್ತೆ. ಸೊ ಹೀಗೆ ಉದ್ದವಾಗಿ ಹರಡಿಕೊಂಡಿದ್ದಾವೆ, ಅಂದರೆ ಉತ್ತರ ಮತ್ತು ದಕ್ಷಿಣ ಅಭಿಮುಖವಾಗಿ ಹರಡಿಕೊಂಡಿರ್ತಕ್ಕಂತಹ ಪರ್ವತ ಶ್ರೇಣಿಗಳು ಯಾವುದು ಅಂದರೆ ನಿಮಗೆ ಮೈಕಲ್ ಪರ್ವತ ಶ್ರೇಣಿ. ಸರ್, ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಓಕೆ, ಈಸಿ, ಏನಿಲ್ಲ, ಮಧ್ಯಪ್ರದೇಶ ರಾಜ್ಯದಲ್ಲೇ ಕಂಡುಬರುತ್ತೆ. ಓಕೆ, ಇದು ನೆನಪಿರಲಿ ನಿಮಗೆ. ಹಾಗೆ ಈ ಅಮರಕಂಟಕ ವಲಯ ಅಂತ ನಿಮಗೆ ಜಸ್ಟ್ ಹೇಳಿದೆ ನಾನು, ಅಮರಕಂಟಕ ವಲಯ. ಈ ಅಮರಕಂಟಕ ಅನ್ನೋದು ಒಂದು ವಲಯ ಬರುತ್ತೆ, ಎಲ್ಲಿ ಬರುತ್ತೆ? ಇಲ್ಲಿ ಕಂಡು ಬರುತ್ತೆ. ಓಕೆ, ಈ ಅಮರಕಂಟಕ ಅನ್ನೋ ಒಂದು ವಲಯ ಕಂಡು ಬರುತ್ತೆ ಮಧ್ಯಪ್ರದೇಶದಲ್ಲಿ. ಇದಕ್ಕೆ ನಾವು ರೇಡಿಯಲ್ ರಿವರ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ವೃತ್ತಾಕಾರ ನದಿ ವ್ಯವಸ್ಥೆ ಅಥವಾ ಇಂಗ್ಲೀಷಲ್ಲಿ ಹೇಳೋದಾದರೆ ರೇಡಿಯಲ್ ರಿವರ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಟೋಟಲಿ ಇಂಡಿಯಾದಲ್ಲಿ ಮೇಜರ್ಲಿ ಒಂದು 2 ರೇಡಿಯಲ್ ರಿವರ್ ಸಿಸ್ಟಮ್ ಇದ್ದಾವೆ. ಯಾವ್ದು? ಒಂದು ಅಮರಕಂಟಕ ವಲಯದಲ್ಲಿ, ಇನ್ನೊಂದು ನಮ್ಮ ಕರ್ನಾಟಕದ ಭಾಗದಲ್ಲಿ ನಂದಿದುರ್ಗ ರೇಡಿಯಲ್ ರಿವರ್ ಸಿಸ್ಟಮ್ ಇದೆ, ಸರಿನಾ? ಸರ್, ಇಲ್ಲ ಸರ್, ನಾನು ಇನ್ನೂ ಬೇರೆ ಬುಕ್ಕಲ್ಲಿ ಓದಿದ್ದೀನಿ, ಅಲ್ಲಿ 5 ಅಂತ ಹೇಳಿದ್ದಾನೆ. ಹೌದು ಸರ್, 5 ಇದ್ದಾವೆ, ಬಟ್ 5 ಇಂಪಾರ್ಟೆಂಟ್ ಅಲ್ಲ. ಮೇಜರ್ ಅಂತ ಕೇಳಿದಾಗ ನಾವು 2 ಅಂತ ಹೇಳಬೇಕಾಗುತ್ತೆ. ಓಕೆ, ಆ 2 ಯಾವುದು ಅಂದರೆ ಒಂದು ಅಮರಕಂಟಕ, ಇನ್ನೊಂದು ನಂದಿದುರ್ಗ. ಏನಿದು ರೇಡಿಯಲ್ ರಿವರ್ ಸಿಸ್ಟಮ್? ನಾನು ನಿಮಗೆ ಇದು ಏನು ಅನಾಲಿಸಿಸ್ ಮಾಡ್ತಾ ಇರ್ತೀನಿ, ಬಟ್ ಇದನ್ನು ಕೂಡ ನಿಮಗೆ ನೆಕ್ಸ್ಟ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ, ಬೇರೆ ಯಾವುದಕ್ಕೂ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ಇದು ನೆನಪಿರಲಿ ನಿಮಗೆ. ಸೊ ಇಲ್ಲಿ ಒಂದು ನದಿ ಹುಟ್ಟುತ್ತದೆ, ಇಲ್ಲಿ ಅಮರಕಂಟಕದಲ್ಲಿ ಒಂದು ನದಿ ಹುಟ್ಟಿ ಸುಮ್ಮನೆ ಹೀಗೆ ಹರಿತಿರ್ತದೆ. ಓಕೆ, ಈ ನದಿಗೆ ಏನಂತ ಕರಿತೀವಿ ನಾವು? ಈ ಅಭಿಮುಖವಾಗಿ, ಮೀನ್ಸ್ ಈಶಾನ್ಯ ಅಭಿಮುಖವಾಗಿ ಹರಿದು ಹೋಗ್ತದೆ. ಆ ನದಿ ಹೆಸರೇನು ಅಂದರೆ ನಾವು ಸೋನ್ ನದಿ ಅಂತ ಕರಿತೀವಿ. ಓಕೆ, ಹಾಗೆ ಇನ್ನೊಂದು ನದಿ ಹುಟ್ಟುತ್ತದೆ, ಹೀಗೆ ಹರಿತದೆ, ವಾಯುವ್ಯ ಅಭಿಮುಖವಾಗಿ ಹರಿತದೆ. ಸೊ ಆ ನದಿಗೆ ನಾವೇನಂತ ಕರಿತೀವಿ? ಚಂಬಲ್ ನದಿ ಅಂತ ಕರಿತೀವಿ. ಹಾಗೆ ಇನ್ನೊಂದು ನಿವ ಅಂತ ಹಿಂಗೆ ಹರಿತದೆ, ಇವಾಗಲೇ ಹೇಳಿದೆ ಅಲ್ಲ, ಯಾವುದು? ನರ್ಮದಾ ನದಿ. ಸೊ 3 ನದಿಗಳು ಹುಟ್ಟಿತು, 3 ನದಿಗಳು ಕೂಡ
ನಾನು ಒಂದೇ ಕಡೆ ಹೋಗಲ್ಲ, ಎಲ್ಲ ನಾನು ಈ ಕಡೆ ಹೋಗ್ತೀನಿ, ನೀನು ಆ ಕಡೆ ಹೋಗು, ನಂದೇ ದಾರಿ ಬೇರೆ ನಿಂದೇ ದಾರಿ ಬೇರೆ ಅಂತ ಹೋಗೋ ನದಿಗಳೇನಿದಾವಲ್ವಾ, ಸೊ ಇವುಗಳಿಗೆ ನಾವೇನಂತ ಕರಿತೀವಿ, ರೇಡಿಯಲ್ ರಿವರ್ ಸಿಸ್ಟಮ್ ಅಂತ ಕರಿತೀವಿ. ಸರಿಯಾ? ಸೊ ಇದು ಈ ಥರ ಎಲ್ಲಿ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಹಾಗೆ ನಮ್ಮ ನಂದಿದುರ್ಗದಲ್ಲಿ ಒಂದು ಉತ್ತರ ಪೆನ್ನಾರ್ ಅಂತ ಹರಿದು ಉತ್ತರದಲ್ಲಿ ಹರಿದು ಹೋಗ್ತದೆ ಅದು. ಓಕೆ, ಉತ್ತರದಲ್ಲಿ ಹರಿದು ಹೋಗಿ ಮತ್ತೆ ಬಂಗಾಳಕೊಲ್ಲಿಗೆ ಸೇರ್ತದೆ. ಹೀಗೆ ಹರಿದು ಹೋಗಿ ಮತ್ತೆ ಹೀಗೆ ಬಂದು ಹೀಗೆ ಹೋಗುತ್ತೆ. ಓಕೆ, ಅದಾದ ನಂತರ ದಕ್ಷಿಣ ಪೆನ್ನಾರ್ ಅಂತ ಹೋಗುತ್ತೆ, ಅದು ಕೂಡ ಸೇಮ್ ಆಗುತ್ತೆ. ಮತ್ತು ಪಾಲರ್ ಅಂತ ಬರುತ್ತೆ, ಅದು ಕೂಡ ನಿಮಗೆ ಕೆಳಗಡೆ ತಮಿಳುನಾಡಲ್ಲಿ ಇಳಿದು ಹೋಗ್ಬಿಡ್ತದೆ. ಓಕೆ, ಸೊ ಈ 3 ನದಿಗಳು ಬೇರೆ ಬೇರೆದಾಗಿ ಹರಿತವೆ. ಹಾಗೆ ಅರ್ಕಾವತಿ ಅಂತ ಬರುತ್ತೆ, ಅದು ಕೂಡ ಹೀಗೆ ಹರಿತದೆ. ಓಕೆ, ಸೊ ಇವೆಲ್ಲವೂ ಕೂಡ ನಿಮಗೆ ಎಲ್ಲಿ ಆಗುತ್ತೆ ಅಂದರೆ ನಂದಿದುರ್ಗದಲ್ಲಿ ಕಂಡುಬರ್ತಕ್ಕಂತಹ ರೇಡಿಯಲ್ ರಿವರ್ ಸಿಸ್ಟಮ್ನ ನದಿಗಳ ಉದಾಹರಣೆಗಳು. ಇದು ನಂದಿದುರ್ಗದಲ್ಲಿ, ಇದು ಅಮರಕಂಟಕ ವಲಯದಲ್ಲಿ. ಆ ನದಿಗಳ ಹೆಸರು ಕೂಡ ನೆನಪಿರಲಿ ನಿಮಗೆ, ಸೋನ್, ಚಂಬಲ್ ಮತ್ತು ನರ್ಮದಾ. ಇಲ್ಲಿ ನಿಮಗೆ ಉತ್ತರ ಪೆನ್ನಾರು, ದಕ್ಷಿಣ ಪೆನ್ನಾರು ಮತ್ತು ಪಾಲಾರು ಮತ್ತು ಅರ್ಕಾವತಿ ಅನ್ನುವ ನದಿಗಳು. ಓಕೆ, ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಆ ಪ್ರಶ್ನೆಗೆ ಬರೋದಾದರೆ, ಓಕೆ, ಪ್ರಶ್ನೆ ಏನಿದೆ ಅಂದರೆ ಸತ್ಪುರ ಪರ್ವತ ಶ್ರೇಣಿಯು ಯಾವ 2 ನದಿಗಳ ನಡುವೆ ಇದೆ ಅಂತ ಕೇಳಿದ್ದಾನೆ. ಸೊ ಏನಾಗಿತ್ತು ಅದಕ್ಕೆ ಉತ್ತರ? ನರ್ಮದಾ ಮತ್ತು ತಾಪಿ ನದಿ. ಸೊ ಸತ್ಪುರ ಪರ್ವತ ಶ್ರೇಣಿ ಮಧ್ಯಪ್ರದೇಶದಲ್ಲಿ ಇದೆ ಅಂತ ನಿಮ್ಗೆ ಗೊತ್ತಿದೆ. ಇಲ್ಲಿ ಎಲಿಮಿನೇಟ್ ಹೇಗೆ ಮಾಡಬೇಕು? ಗಂಗಾ ಇದೆ, ಗಂಗಾ ಉತ್ತರ ಭಾರತದಲ್ಲಿ ಬರುತ್ತೆ, ಎಲಿಮಿನೇಟ್. ಕಾವೇರಿ ದಕ್ಷಿಣ ಭಾರತದಲ್ಲಿ ಬರುತ್ತೆ, ಎಲಿಮಿನೇಟ್. ಸೊ ಇಲ್ಲಿ ಚಂಬಲ್ ನದಿಗಾದರೂ ನೀವು ಕನ್ಫ್ಯೂಷನ್ ಆಗ್ಬೋದು, ಇಲ್ವಾ ತಾಪಿ ನದಿಗಾದರೂ ಕನ್ಫ್ಯೂಷನ್ ಆಗ್ಬೋದು. ಬಟ್ ಚಂಬಲ್ ನದಿ ನಿಮಗೆ ಬರಲ್ಲ. ಓಕೆ, ಈ ಚಂಬಲ್ ನದಿ ಯಾವ ನದಿಯ ಉಪನದಿ ಅಂದರೆ ಯಮುನಾ ನದಿಯ ಉಪನದಿ. ಹಾಗೆ ಯಮುನಾ ನದಿ ಯಾವ ಒಂದು ನದಿಯ ಅತಿ ದೊಡ್ಡ ಉಪನದಿ, ಅತಿ ವಿಸ್ತಾರವಾದ ಉಪನದಿ ಅಂತ ಕೇಳಿದ್ರೆ ಈ ಗಂಗಾ ನದಿಯ ಉಪನದಿ ಯಾವುದು ಅಂದರೆ ಯಮುನಾ ನದಿ. ಸರಿಯಾ? ಸೊ ಇದೆಲ್ಲವೂ ಕೂಡ ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪಂಚತಂತ್ರದ ಲೇಖಕರು ಯಾರು ಅಂತ ಕೇಳಿದ್ದಾನೆ. ಓಕೆ, ಪಂಚತಂತ್ರ ಬುಕ್ ಓದ್ತೀರಲ್ವಾ, ಮನೆಯಲ್ಲಿ ಇರ್ತವೆ, ಮ್ಯಾಕ್ಸಿಮಮ್ ಬುಕ್ಸ್ ಇರ್ತವೆ ಪಂಚತಂತ್ರ ಬುಕ್ಗಳು. ಓಕೆ, ಸೊ ಇದರದ್ದು ಲೇಖಕರು ಯಾರು? ದುರ್ಗಸಿಂಹನ ಪಂಚತಂತ್ರವ, ಅಥವಾ ವಿಷ್ಣು ಶರ್ಮಾ ಬರೆದಿದ್ದಾರಾ, ಬಾಣಭಟ್ಟ ಬರೆದಿದ್ದಾರಾ, ಅಥವಾ ಕಾಳಿದಾಸರು ಬರೆದಿದ್ದಾರಾ? ಸರ್ ನಾನು ಓದಿದ್ದೀನಿ ದುರ್ಗಸಿಂಹನ ಪಂಚತಂತ್ರ. ಓಕೆ, ಸೊ ಈ ಆನ್ಸರ್ ನೀವು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಹಾಕಿದ್ರೆ ರೈಟ್ ಆಗಬಹುದಾ ಏನೋ. ಓಕೆ, ಬಟ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಈ ಆನ್ಸರ್ ರೈಟ್ ಆಗಲ್ಲ. ಯಾಕೆ ಅಂದರೆ ಈ ದುರ್ಗಸಿಂಹ ಕೂಡ ನಿಮಗೆ ಪಂಚತಂತ್ರ ಬರೆದಿದ್ದಾರೆ, ಹಾಗೆ ವಿಷ್ಣು ಶರ್ಮಾ ಕೂಡ ಪಂಚತಂತ್ರ ಬರೆದಿದ್ದಾರೆ. ಬಟ್ ಮೂಲ ಕಾಪಿ ಯಾರು ಬರೆದಿದ್ದಾರೆ, ಅದರ ಕಾಪಿರೈಟ್ ಹಕ್ಸ್ ಯಾರಿಗಿದೆ? ಈ ವಿಷ್ಣು ಶರ್ಮಾ ಅವರಿಗಿದೆ. ಓಕೆ, ವಿಷ್ಣು ಶರ್ಮಾ ಅವರಿಗಿದೆ. ಯಾಕೆ ಅಂದರೆ ಇವರು ಸಂಸ್ಕೃತದಲ್ಲಿ ಬರೆದಿದ್ದಾರೆ ವಿಷ್ಣು ಶರ್ಮಾ ಅವರು, ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದವರು ನಿಮಗೆ ದುರ್ಗಸಿಂಹ. ಸೊ ದುರ್ಗಸಿಂಹನ ಪಂಚತಂತ್ರ ಅಂತ ಕೂಡ ನಾವು ಓದ್ತೀವಿ, ವಿಷ್ಣು ಶರ್ಮನ ಪಂಚತಂತ್ರ ಅಂತ ಕೂಡ ಓದ್ತೀವಿ. ವಿಷ್ಣು ಶರ್ಮಾ ಬರೆದಿರೋದು ನಿಮಗೆ ಸಂಸ್ಕೃತದಲ್ಲಿ. ಓಕೆ, ವಿಷ್ಣು ಶರ್ಮಾ ಬರೋದಿರೋದು ನಿಮಗೆ ಸಂಸ್ಕೃತದಲ್ಲಿ, ಹಾಗೆ ದುರ್ಗಸಿಂಹ ಬರೆದಿರೋದು ನಿಮಗೆ ಕನ್ನಡದಲ್ಲಿ. ಸೊ ಕೇಳ್ಬೋದು ಕನ್ನಡದಲ್ಲಿ ಪಂಚತಂತ್ರವನ್ನು ಬರೆದವ್ರು ಯಾರು ಅಂತ. ಸೊ ಅವಾಗ ದುರ್ಗಸಿಂಹ ಆಗುತ್ತೆ. ಸಂಸ್ಕೃತದಲ್ಲಿ ಅಂತ ಕೇಳಿದ್ರೆ ಅಥವಾ ಏನೂ ಕೊಡಲಾರ್ದೆ ಕೇಳಿದ್ರೆ ಅವಾಗ ಕಣ್ಣು ಮುಚ್ಕೊಂಡು ವಿಷ್ಣು ಶರ್ಮಾ ಹಾಕಬೇಕು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ವಿಷ್ಣು ಶರ್ಮಾ ಆಗುತ್ತೆ. ಓಕೆ, ವಿಷ್ಣು ಶರ್ಮಾ. ಹಾಗೆ ಬಾಣಭಟ್ಟನ ಹರ್ಷಚರಿತೆ, ಪಂಚತಂತ್ರ ಅಲ್ಲ, ಬಾಣಭಟ್ಟನ ಹರ್ಷಚರಿತೆ. ಸರಿನಾ? ಇದು ನೆನಪಿರಲಿ ನಿಮಗೆ. ಅದಾದ ನಂತರ ಕಾಳಿದಾಸರದು ಅಭಿಜ್ಞಾನ ಶಾಕುಂತಲ. ಓಕೆ, ಅದಾದ ನಂತರ ಮೇಘದೂತ, ಇವೆಲ್ಲ ಬರ್ತವೆ. ಯಾರ್ದು? ಕಾಳಿದಾಸರದು. ಸರಿನಾ? ಸೊ ಇದು ನೆನಪಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಪ್ರಶ್ನೆ ಎಲ್ಲ ಅದ್ರ ಸ್ವಲ್ಪ ರಿಲೇಟೆಡು ಬುಕ್ಸು ಮತ್ತು ಅವರು ಲೇಖಕರನ್ನ ಹಾಕಿದ್ದೀನಿ. ಓಕೆ, ಸೊ ಇದನ್ನು ನೋಡ್ಕೊಳ್ಳೋಣ ಒಂದು ಸ್ವಲ್ಪ, ಯಾಕಂದರೆ ಬುಕ್ಸು ಮತ್ತು ಲೇಖಕರ ಬಗ್ಗೆ ಕೇಳ್ತಾ ಇದ್ದಾನೆ ನಿಮಗೆ. ಸೊ ಆ ರಿಲೇಟೆಡ್ ಸಲುವಾಗಿ ಅಷ್ಟಾಧ್ಯಾಯಿ ಅನ್ನುವ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಪಾಣಿನಿ ಅಷ್ಟಾಧ್ಯಾಯಿ ಅಂತಲೇ ಓದ್ತೀವಿ. ಸೊ ಇದು ಆ್ಯಕ್ಚುಲಾಗಿ ಇದೊಂದು ಬುಕ್ ಯಾವುದು ಹೇಳ್ಬಹುದಾ? ಅಷ್ಟಾಧ್ಯಾಯಿ ಅನ್ನೋ ಬುಕ್ಕಲ್ಲಿ ಏನಿದೆ ಅಂತ ಕೇಳ್ತಾನೆ ನಿಮಗೆ. ವ್ಯಾಕರಣಕ್ಕೆ ಸಂಬಂಧಿಸಿದಂಥ ಒಂದು ಬುಕ್ ಯಾವುದು ಅಂದರೆ ನಿಮಗೆ ಅಷ್ಟಾಧ್ಯಾಯಿ ಬರ್ತದೆ. ಓಕೆ, ಅಷ್ಟಾಧ್ಯಾಯಿ ಯಾರ್ದು ಅಂದರೆ ನಿಮಗೆ ಪಾಣಿನಿಯದು ಬರ್ತದೆ. ಓಕೆ, ಪಾಣಿನಿಯ ಅಷ್ಟಾಧ್ಯಾಯಿ ಅಂತ ನಾವು ಹೇಳ್ತೀವಿ. ಸೊ ಪಾಣಿನಿ ಬರೆದ ಬುಕ್ ಯಾವುದು? ಅಷ್ಟಾಧ್ಯಾಯಿ. ಸರಿನಾ? ಅದಾದ ನಂತರ ಪತಂಜಲಿಯ ಮಹಾಭಾಷ ಅಂತ ಬರ್ತದೆ. ಈ ಮಹಾಭಾಷ ಅನ್ನೋ ಬುಕ್ ಬರೆದವ್ರು ಯಾರು ಅಂದರೆ ಪತಂಜಲಿ ಗುರುಗಳು ಬರ್ತಾರೆ. ಆ್ಯಂಡ್ ದೆನ್ ಹರ್ಷವರ್ಧನನ ನಾಗಾನಂದ ಪ್ರಿಯದರ್ಶಿನಿ ಮತ್ತು ರತ್ನಾವಳಿ ಅಂತ ಬರುತ್ತೆ. ಓಕೆ, ನಾಗಾನಂದ, ಪ್ರಿಯದರ್ಶಿನಿ, ರತ್ನಾವಳಿ ಅನ್ನುವ 3 ಪುಸ್ತಕವನ್ನು ಬರೆದವರು ಯಾರು ಅಂದರೆ ಇದೇ ಬಾಸ್, ಯಾರು? ಹರ್ಷವರ್ಧನ. ಓಕೆ, ವರ್ಧನ ಸಾಮ್ರಾಜ್ಯದ ಫೇಮಸ್ ದೊರೆ ಯಾರು? ಹರ್ಷವರ್ಧನರು. ಓಕೆ, ಅದಾದ ನಂತರ 2ನೇ ಅಶೋಕ ಅಂತ ಕರಿತೀವಿ, ಅಥವಾ 3ನೇ, ಇವರಿಗಲ್ಲ, ಅದು ಮಿಸ್ ಆಯಿತು. 2ನೇ ಅಶೋಕ ಅಂತ ನಾವು ಯಾರಿಗೆ ಕರಿತೀವಿ ಅಂದರೆ ಕನಿಷ್ಕ ಕರಿತೀವಿ. ಓಕೆ, ಸೊ ಇವರೆಲ್ಲ ಹರ್ಷವರ್ಧನ. ಇವರು 5ನೇ ಬೌದ್ಧ ಸಮ್ಮೇಳನವನ್ನು ಕೂಡ ಇವರು ಆಯೋಜನೆ ಮಾಡಿದರು, 5ನೇ ಬೌದ್ಧ ಸಮ್ಮೇಳನ. ಸರಿನಾ? ಸೊ ಎಷ್ಟರಲ್ಲಿ? 634ರಲ್ಲಿ. ಓಕೆ, 634ರ ಸಮಯದಲ್ಲಿ ಹಮ್ಮಿಕೊಂಡಿರ್ತಾರೆ ಇವರು. ಓಕೆ, ಯಾರು? ಹರ್ಷವರ್ಧನ ಅವರು. ಅದಾದ ನಂತರ 34 643 ಆಗ್ಬೋದೇನೋ. ಓಕೆ, 643 ಇದು ಯಾರ್ಯಾರು ಬರೆದಿದ್ದಾರೆ? ಹರ್ಷವರ್ಧನ ಬುಕ್ ಯಾರು ಬರೆದಿದ್ದಾರೆ? ಅವರು ಹರ್ಷವರ್ಧನ ಅವರು ಯಾವ್ಯಾವ ಬುಕ್ ಬರೆದಿದ್ದಾರೆ ಅಂತ ಕೇಳಿದ್ರೆ, ಒಂದು ನಾಗಾನಂದ, ಇನ್ನೊಂದು ಪ್ರಿಯದರ್ಶಿಕ, ಇನ್ನೊಂದು ರತ್ನಾವಳಿ. ಇದು 2nd PUC ಬುಕ್ಕಲ್ಲೇ ಕೊಟ್ಟಿದ್ದಾರೆ ನೋಡಿ ಇದು. ಓಕೆ, ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, 3 ಕೂಡ ನೆನಪಿಟ್ಕೊಳ್ಳಿ. ಹಾಗೆ
ಶ್ರೀಹರ್ಷ ಅನ್ನೋರು ಏನು ಬರೆದಿದ್ದಾರೆ ಅಂದರೆ ನಾನು ಇದನ್ನು ಬರೆಯುತ್ತಿದ್ದೇನೆ ಅಂತಾನೆ ಬರೆದಿದ್ದಾರಂತೆ. ಓಕೆ, ಯಾರು ಶ್ರೀಹರ್ಷ. ಸೊ ಇದು ಜಾಸ್ತಿ ಕೇಳಿಲ್ಲ. ಮತ್ತು ಶೂದ್ರಕ ಆಗಬೇಕಾಯ್ತದು. ಓಕೆ, ಸಣ್ಣ ಸು ಆಗಿದೆ, ಅದು ಶೂದ್ರಕ ಆಗಬೇಕು. ಆ ಶೂದ್ರಕನ ಮುಶ್ಚಕಟಿಕ ಅಂತ ಓದ್ತೀವಿ. ಓಕೆ, ಶೂದ್ರಕನ ಮೃಶ್ಚಕಟಿಕ. ಶೂದ್ರಕ ಬರೆದಿರೋ ಬುಕ್ ಯಾವುದು? ಮೃಶ್ಚಕಟಿಕ. ಅದಾದ ನಂತರ ಜಯದೇವನ ಸರ್ಕಾರಿ ಸ್ವಾಮ್ಯ ಅಂತ ಬರ್ತದೆ. ಓಕೆ, ಅದಾದ ನಂತರ ವೀರ್ಸೇನ್ನ ನವರತ್ನ. ಅದಾದ ನಂತರ ವಿಶಾಖದತ್ತನ ಮುದ್ರಾ ರಾಕ್ಷಸ. ವಿಶಾಖದತ್ತ ಆಗಬೇಕು, ಅದು ಸ್ವಲ್ಪ ಟೈಪಿಂಗ್ ಎಲ್ಲ ಸ್ವಲ್ಪ ಇದಾಗಿದೆ. ಅದಾನಂತರ ಕಲ್ಹಣನ ರಾಜತರಂಗಿಣಿ. ಅದಾನಂತರ ಸೋಮದೇವನ ಕಥಾ ಸರಿತ್ಸಾಗರ ಅಂತ ಬರುತ್ತೆ. ಈ ಸೋಮದೇವನ ಕಥಾ ಸರಿತ್ಸಾಗರ ಏನಿದೆಯಲ್ಲ, ಇದು ಇಂಪಾರ್ಟೆಂಟ್ ಇದೆ, ಇದು ಕೂಡ ನೆನಪಿಟ್ಕೊಳ್ಳಿ. ಕಲ್ಹಣನ ರಾಜತರಂಗಿಣಿ ಇದು ಕೂಡ ಇಂಪಾರ್ಟೆಂಟ್ ಇದೆ. ಈ ಕಲ್ಹಣನ ರಾಜತರಂಗಿಣಿ ಯಾವ ಇತಿಹಾಸದ ಮೇಲೆ ಬೆಳಕನ್ನು ಚೆಲ್ಲುತ್ತೆ ಅಂತ ಕೇಳ್ತಾನೆ. ಸೊ ಇದು ಕಾಶ್ಮೀರದ ಇತಿಹಾಸದ ಮೇಲೆ ಬೆಳಕನ್ನು ಚೆಲ್ತದೆ. ಯಾವುದು? ಕಲ್ಲಣನ ರಾಜತರಂಗಿಣಿ. ಸರಿನಾ ಸರ್? ಕಲ್ಲಣ ಇನ್ನೊಬ್ಬನ ಓದಿದ್ದೀವಿ ಬಿಲ್ಹಣ ಅಂತ. ಇಬ್ಬರಿಗೆ ಏನಾದರೂ ರಿಲೇಷನ್ ಇದೆಯಾ? ಹೌದು ಸರ್, ಇಬ್ಬರು ರಿಲೇಷನ್ ಇದೆ, ಇಬ್ಬರು ಕೂಡ ಅಣ್ಣ ತಮ್ಮರು. ಓಕೆ, ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪ್ರಶ್ನೋತ್ತರ ಮಾಲಿಕ. ಓಕೆ, ಪ್ರಶ್ನೋತ್ತರ ಮಾಲಿಕ ಬರೆದವರು ಯಾರು ಅಂದರೆ ನಿಮಗೆ ಅಮೋಘ ವರ್ಷ ಅಂತ ಬರ್ತಾರೆ. ಓಕೆ, ಅಮೋಘ ವರ್ಷ ಅಂತ ಬರ್ತಾರೆ, ಅವರು ಪ್ರಶ್ನೋತ್ತರ ಮಾಲಿಕ ಬರೆದಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ ಬುದ್ಧಚರಿತ. ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟ್ ಇರೋದನ್ನು ಹೇಳ್ತಿದ್ದೀನಿ. ಸೊ ಬುದ್ಧಚರಿತ ಯಾರು ಬರ್ತಾರೆ ಅಂದರೆ ನಿಮಗೆ ಅಶ್ವಘೋಷ ಬರ್ತಾರೆ. ಓಕೆ, ಅಶ್ವಘೋಷನ ಬುದ್ಧಚರಿತ ಅಂತ ನಾವು ಹೇಳ್ತೀವಿ. ಸರಿಯಾ? ಸೊ ಇವರು ಯಾರ ಆಸ್ಥಾನದಲ್ಲಿ ಇರ್ತಾರೆ ಅಶ್ವಘೋಷ ಅಂತ ಕೇಳೋದಾದರೆ, ಇವರು ಕನಿಷ್ಕನ ಆಸ್ಥಾನದಲ್ಲಿರ್ತಾರೆ. ಯಾರು? ಅಶ್ವಘೋಷ. ಸರಿನಾ? ಅದಾದ ನಂತರ ಭರತನ ನಾಟ್ಯಶಾಸ್ತ್ರ. ಈ ಭರತನಾಟ್ಯಂ ಏನು ಮಾಡ್ತಿರೋ ಗೊತ್ತಾ? ಸೊ ಅದು ಯಾವ ಒಂದು ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂದರೆ ಇದೇ ನಾಟ್ಯಶಾಸ್ತ್ರ ಎನ್ನುವ ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದನ್ನು ಬರೆದವರು ಯಾರು? ಇದೇ ಭರತ ಮುನಿಗಳು. ಸರಿನಾ? ಸೊ ಇವ್ರ ಹೆಸರ ಮೇಲೆ ನಾವು ಭರತನಾಟ್ಯವನ್ನು ಇಲ್ಲಿವರೆಗೂ ಅದನ್ನು ಮಾಡ್ತಾ ಬಂದಿದ್ದೀವಿ. ಎಲ್ಲಿ? ತಮಿಳುನಾಡು ಭಾಗದಲ್ಲಿ ಜಾಸ್ತಿ ಫೇಮಸ್ ಇದೆ ಅದು. ಆ್ಯಂಡ್ ಅದಾದ ನಂತರ ಕಾಳಿದಾಸನ ಅಭಿಜ್ಞಾನ ಶಾಕುಂತಲ ಇದೆ. ಆ್ಯಂಡ್ ದೆನ್ ಮತ್ತೆ ವಿಕ್ರಮೋರ್ಷಿ ಅಂತ ಬರುತ್ತೆ, ಇದು ಕೂಡ ಕಾಳಿದಾಸರದಿದೆ. ಅದು ಅಂದರೆ ರಘುವಂಶನ್ ಅಂತ ಬರುತ್ತೆ, ಇದು ಕೂಡ ಕಾಳಿದಾಸರದಿದೆ. ಅದಾದ ನಂತರ ನಿಮಗೆ ಪಂಚಕ ಸಿದ್ಧಾಂತ ಮತ್ತು ಬೃಹತ್ ಸಂಹಿತ ಅಂತ ಬರುತ್ತೆ. ಈ ಪ್ರಶ್ನೆ ಕೂಡ ಜಾಸ್ತಿ ಟೈಮ್ ಕೇಳಿದ್ದಾನೆ. ಪಂಚಕ ಸಿದ್ಧಾಂತ ಮತ್ತು ಬೃಹತ್ ಸಂಹಿತ ಬರೆದವರು ಯಾರು ಅಂತ? ವರಾಹಮೀರ. ಓಕೆ, ಅದಾದ ನಂತರ ಆರ್ಯಭಟ್ಟಂದು ಸೂರ್ಯ ಸಿದ್ಧಾಂತ ಮತ್ತು ಆರ್ಯಭಟೀಯ ಅಂತ ಬರ್ತದೆ. ಓಕೆ, ಇವೆರಡೂ ಕೂಡ ಯಾರ್ದು ಅಂದರೆ ಆರ್ಯಭಟ್ಟರದು. ಅದಾದ ನಂತರ ವಿಷ್ಣು ಶರ್ಮನ ಪಂಚತಂತ್ರಗಳು. ಓಕೆ, ವಿಷ್ಣು ಶರ್ಮನ ಪಂಚತಂತ್ರಗಳು, ಇದು ಕೂಡ ನೆನಪಿರಲಿ ನಿಮಗೆ. ಆ್ಯಂಡ್ ಅದಾದ ನಂತರ ಐಹೊಳೆ ಶಾಸನ ಯಾರು ಬರೆದಿದ್ದಾರೆ? ಸೊ ಐಹೊಳೆ ಶಾಸನ ಬರೆದವರು ಯಾರು ಅಂದರೆ ಓಕೆ, ಸೊ ರವಿಕೀರ್ತಿ ಅಂತ ಬರ್ತಾರೆ. ಆ ರವಿಕೀರ್ತಿ ಅವರು ಐಹೊಳೆ ಶಾಸನವನ್ನು ಬರೀತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ ನಿಮಗೆ ಇಂಡಿಕಾ ಬುಕ್ಕನ್ನು ಬರೆದವರು ಯಾರು? ಇಂಡಿಕಾ ಎನ್ನುವ ಒಂದು ಬುಕ್ಕನ್ನು ಬರೆದವರು ಯಾರು ಅಂದರೆ ಮೆಗಾಸ್ಥಾನಿಸ್ ಬರೀತಾರೆ. ಓಕೆ, ಇದು ಯಾರ ಒಬ್ಬರ ಇತಿಹಾಸ ಹೇಳ್ತಂದರೆ ಮೌರ್ಯರ ಇತಿಹಾಸ ಹೇಳ್ತದೆ. ಯಾವುದು? ಇಂಡಿಕಾ ಅನ್ನೋದು. ಓಕೆ, ಈ ಮೆಗಾಸ್ಥಾನಿಸು ಯಾರ ರಾಯಭಾರಿ ಅಂತ ಕೇಳಿದ್ರೆ ಸೆಲ್ಯೂಕಸ್ನ ರಾಯಭಾರಿ. ಓಕೆ, ಸೆಲ್ಯೂಕಸ್ ನಿಕೇಟರ್ನ ರಾಯಭಾರಿ. ಸರಿನಾ? ಸೊ ಈ ಸೆಲ್ಯೂಕಸ್ ಏನು ಮಾಡ್ತಾನೆ? ಚಂದ್ರಗುಪ್ತ ಮೌರ್ಯರ ವಿರುದ್ಧ ಸೋಲ್ತಾನೆ. ಓಕೆ, ಸೋತಾಗ ಅವ್ರು ಏನು ಮಾಡ್ತಾರೆ? ಅವನ ಮಗಳನ್ನು ಕೊಟ್ಟು ಇವ್ರಿಗೆ ಮದುವೆ ಮಾಡ್ತಾರೆ. ಓಕೆ, ಯಾರು? ಸೆಲ್ಯೂಕಸ್ ನಿಕೇಟರ್ ಏನಿದ್ದಾರಲ್ಲ ಅವರು ಅವ್ರ ಮಗಳಾದ ಹೆಲಿನಾ ಅವಳಿಗೆ ಇವ್ರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಸೊ ಅವರು ಮಗಳನ್ನು ಕೊಟ್ಟಿದ್ದಾರೆ ಅನ್ನೋ ಕಾರಣದಿಂದ ಈ ರಾಜ ಏನು ಮಾಡ್ತಾರೆ ಅಂದರೆ 10,000 ಓಕೆ 10,000 ಪಳಗಿದ ಆನೆಗಳನ್ನು ಅವರಿಗೆ ರಿಟರ್ನ್ ಗಿಫ್ಟಾಗಿ ಕೊಡ್ತಾರೆ. ಸೊ ಹಾಗೆ ಅವ್ರು ರಿಟರ್ನ್ ಗಿಫ್ಟಾಗಿ ಕೊಡ್ತಾರೆ. ಇನ್ನೊಂದು ಅವರ ದೇಶದ ಸೊ ಇವ್ರು ರಿಟರ್ನ್ ಗಿಫ್ಟಾಗಿ ಕೊಟ್ಟರು ಯಾರು? ನಮ್ಮ ರಾಜ. ಓಕೆ, ಸೊ ಅದಕ್ಕೆ ಅವ್ರು ರಿಟರ್ನ್ ಏನು ಮಾಡ್ತಾರೆ ಅಂದರೆ ಒಬ್ಬ ಮೆಗಾಸ್ಥಾನಿಸನ್ನು, ಒಬ್ಬ ಕವಿಯನ್ನು, ಒಬ್ಬ ಯಾತ್ರಿಯನ್ನು, ಒಬ್ಬ ರಾಯಭಾರಿಯನ್ನು ನಮ್ಮ ದೇಶಕ್ಕೆ ಕಳಿಸ್ತಾರೆ. ಓಕೆ, ಮೌರ್ಯರ ಆಸ್ಥಾನಕ್ಕೆ ಕಳಿಸ್ತಾರೆ. ಸೊ ಅವ್ರು ಏನು ಮಾಡ್ತಾರೆ? ಇಂಡಿಕಾ ಅನ್ನುವ ಪುಸ್ತಕವನ್ನು ಬರೆದಿದ್ದಾರೆ. ಸರಿನಾ? ಆ್ಯಂಡ್ ದೆನ್ ಕೌಟಿಲ್ಯನ ಅರ್ಥಶಾಸ್ತ್ರ. ಸೊ ಈ ಕೌಟಿಲ್ಯ ಏನಿದಾರಲ್ವ, ವಿಷ್ಣುಗುಪ್ತ, ಕೌಟಿಲ್ಯ ಅಥವಾ ನಿಮಗೆ ಚಾಣಕ್ಯ ಅಂತ ಕರಿತೀವಿ. ಆ ಮೂವರು ಹೆಸರು ಯಾರ್ದು ಅಂದರೆ ಇವ್ರದೇ. ಸೊ ಇವ್ರು ಬರೆದಿರೋದು ಬುಕ್ ಯಾವುದು ಅಂದರೆ ನಿಮ್ಗೆ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರದಲ್ಲಿ ಎದ್ರ ಬಗ್ಗೆ ಹೇಳ್ತದೆ ಅಂತ ಕೊಟ್ಟು ಫಸ್ಟ್ ಆಪ್ಷನ್ ಕೊಡ್ಬೋದು ನಿಮಗೆ. ಅರ್ಥಶಾಸ್ತ್ರದ ಬಗ್ಗೆ ಹೇಳ್ತದೆ. ಓಕೆ, ಅದು ಏನಾದರೂ ಹಾಕಿದ್ರೆ ಒಂದು ಮಾರ್ಕ್ಸ್ ಕಪಾಳಿ ಹೊಡೆದು ತೆಗಿತಾನೆ ಯಾರು? ಎಕ್ಸಾಮ್ ಚೆಕ್ ಮಾಡೋದು ಮಷಿನ್. ಓಕೆ, ಸೊ ಅದಕ್ಕೆ ಇದನ್ನು ಹಾಕಬೇಡಿ. ಯಾಕೆಂದರೆ ಇದು ರಾಜ್ಯಾಡಳಿತದ ಬಗ್ಗೆ ಹೇಳಿದೆ. ಹೆಸರು ಮಾತ್ರ ಅರ್ಥಶಾಸ್ತ್ರ ಅಂತ ಇದೆ ಅದರದ್ದು. ಓಕೆ, ಟೈಟಲ್. ಬಟ್ ಆ ಟೈಟಲ್ನೇ ನಂಬಕ್ಕಾಗಲ್ಲ. ಓಕೆ, ಅದ್ರ ಒಳಗಡೆ ಏನಿದೆ ಅಂದರೆ ರಾಜ್ಯದ ಆಡಳಿತದ ಬಗ್ಗೆ ಕೊಟ್ಟಿದ್ದಾನೆ. ಓಕೆ, ಯಾಕೆಂದರೆ ಇದು ಆಲ್ರೆಡಿ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳಿದ್ದಾನೆ, ಸೇಮ್ ಟು ಸೇಮ್ ಕೇಳಿದ್ದಾನೆ. ಅದಾದ ನಂತರ ಚರಕನ ಚರಕ ಸಂಹಿತ. ಅದಾದ ನಂತರ ಭಾಸ್ಕರನ ಲೀಲಾವತಿ. ಲೀಲಾವತಿ ಯಾರು ಬರೆದಿದ್ದಾರೆ ಅಂದರೆ ಭಾಸ್ಕರ ಅನ್ನೋರು ಬರೆದಿದ್ದಾರೆ. ಆ್ಯಂಡ್ ದೆನ್ ಹರ್ಷವರ್ಧನ್, ಇವಾಗ ಹೇಳಿದೆ ಹರ್ಷಚರಿತ ಮತ್ತು ಕಾದಂಬರಿ. ಓಕೆ, ಈ ಕಾದಂಬರಿ ಇವಂದಲ್ಲ. ಓಕೆ, ಯಾರ್ದು? ಹರ್ಷವರ್ಧನ್ ಅಲ್ಲ. ಇದು ಕಾದಂಬರಿ ಬರೆದದ್ದು ಇವನ ಆಸ್ಥಾನದಲ್ಲಿರುವ ಬಾಣಭಟ್ಟ ಬರೆದಿರ್ತಾರೆ. ಓಕೆ, ಈ ಬಾಣಭಟ್ಟನ ಕಾದಂಬರಿ ಅದು. ಓಕೆ, ಬಾಣಭಟ್ಟ ಏನು ಮಾಡ್ತಾರೆ? ಕಾದಂಬರಿನ ಬರೆದಿರ್ತಾರೆ. ಸರಿನಾ? ಇದೇನಿರಲಿ ನಿಮಗೆ. ಆ್ಯಂಡ್ ಅದಾದ ನಂತರ ಇದು ಹರ್ಷವರ್ಧನ್ದಲ್ಲ, ಇದು ಇಲ್ಲಿ ಬಾಣಭಟ್ಟ ಆಗಬೇಕು. ಓಕೆ, ಅದಾದ ನಂತರ ರತ್ನಾವಳಿ, ಇದು ಹರ್ಷವರ್ಧನ್ ಬರ್ತದೆ. ಸರಿನಾ? ಅದಾದ ನಂತರ ಗಾಥಾ ಸಪ್ತಶತಿ ಯಾರ್ದಾಗುತ್ತೆ? ಇದನ್ನು ಹೇಳ್ಬೋದಾ ನೀವು? ಇಲ್ಲಿ ಹೌದಂತಾಗಿದೆ, ಮಿಸ್ಟೇಕ್ ಆಗಿದೆ ಇದು. ಓಕೆ, ಗಾಥಾ ಸಪ್ತಶತಿ ಹೇಳಿ. ಓಕೆ, ಅದಾದ ನಂತರ ನೀತಿಸಾರ. ನೀತಿಸಾರಂದು ಯಾವ್ದು ಬರುತ್ತೆ? ಕಾಮಾಂಡಕ ಅಂತ ಬರುತ್ತೆ. ಓಕೆ, ಆ ಕಾಮಾಂಡಕ ಏನು ಬರೆದಿದ್ದಾರೆ ಅಂದರೆ ನೀತಿಸಾರ ಅನ್ನುವ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಇದು ಕಮಾಂಡರ್ ಆಗಿದೆ, ಇಲ್ಲಿ ಕಾಮಾಂಡಕ ಆಗಬೇಕು. ಓಕೆ, ಕಾಮಾಂಡಕ ಅನ್ನೋರು ನೀತಿಸಾರ ಅನ್ನುವ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಹಾಗೆ ಗಾಥಾ ಸಪ್ತಶತಿ ಬರೆದವ್ರು ಯಾರು ಹೇಳ್ಬಹುದಾ?
ಜಾಸ್ತಿ ಇಂಪಾರ್ಟೆಂಟ್ ಇದೆ ಕೇಳಿದ್ದಾನೆ. ಓಕೆ, ಇದನ್ನು ಹೇಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಟಾಟಾ ವಾದ್ಯ ಯಾವ ರೀತಿಯ ವಾದ್ಯಕ್ಕೆ ಸಂಬಂಧಿಸಿದೆ, ಯಾವ ರೀತಿಯ ವಾದ್ಯಗಳಿದ್ದಾವೆ, ಯಾವ ರೀತಿಯ ವಾದ್ಯಗಳಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. ಯಾವುದು ಟಾಟಾ ವಾದ್ಯ ಅನ್ನೋದು ಇದೊಂದು ಸ್ಟ್ರಿಂಗ್ ವಾದ್ಯಗಳು. ಓಕೆ, ಇದು ಸ್ಟ್ರಿಂಗ್ ವಾದ್ಯಗಳಾಗಿರುತ್ತೆ ಇದು. ಸೊ ಅವುಗಳನ್ನು ಕೋಡಾನ್ ಫೋನ್ಗಳು ಅಂತ ಕೂಡ ಕರೀತಾರೆ. ಇದು ಇಂಪಾರ್ಟೆಂಟ್ ಇದೆ ನೋಡಿ. ಕೋಡಾನ್ ಫೋನ್ಗಳನ್ನು ಯಾವುದಕ್ಕೆ ಕರಿತೀವಿ ಅಂತ ಕೇಳಿದ್ರೆ ಅವುಗಳಿಗೆ ನಾವು ಟಾಟಾ ವಾದ್ಯಗಳಿಗೆ ನಾವು ಕೋಡಾನ್ ಫೋನ್ಗಳು ಅಂತ ಕರಿತೀವಿ. ಸರಿಯಾ, ಕೋಡಾನ್ ಫೋನ್ಗಳು ಅಂತ ಕರಿತೀವಿ. ಸರಿಯಾ, ಇದೆಲ್ಲ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತೆಯ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾನೆ. 2011ರಲ್ಲಿ ಜನಗಣತಿ ಐತ್ರಿ. 2011ರಲ್ಲಿ ಜನಗಣತಿ ಆಯಿತು. ಆ ಜನಗಣತಿಯಲ್ಲಿ ನಮ್ಮ ಭಾರತದಲ್ಲಿರುವ ಎಲ್ಲರ ಸಾಕ್ಷರತೆ ಎಷ್ಟು, ಕಲ್ತವ್ರು ಎಷ್ಟಿದ್ರು ಅಂತ ಕೇಳಿದ್ದಾರೆ. 74%. ಓಕೆ, 74% ಏನು ಮಾಡಿದ್ದಾರೆ ಅಂದರೆ ಸಾಕ್ಷರತಾ ಪ್ರಮಾಣ ಹೊಂದಿತ್ತು. ಅದರಲ್ಲಿ ಪುರುಷರು ಅಂತ ಕೇಳಬಹುದು. 82% ಪುರುಷರಿಗೆ ಕಲ್ತಿದ್ರು, 65% ವುಮೆನ್ಸ್ ಕಲ್ತಿದ್ರು. ಓಕೆ, ಇವಾಗ 100 ಜನನ ಗುಡ್ಡೆ ಹಾಕಿದ್ರೆ ನಾವು, ಓಕೆ, 100 ಜನನ ನಾವು ಒಂದು ಕಡೆ ಹಾಕಿದ್ರೆ ಅದರಲ್ಲಿ ನಿಮಗೆ 74 ಜನ ಕಲ್ತವ್ರು ಸಿಗೋರು. ಅದರಲ್ಲೂ ಮತ್ತೆ ನೀವು ಹುಡುಗಿರನ್ನು ಮತ್ತು ಹುಡುಗರನ್ನು ಅಥವಾ ಮೆನ್ಸನ್ನು ವುಮೆನ್ಸನ್ನು ಬೈಫರ್ಗೇಷನ್ ಮಾಡಿ ಅಲ್ಲಿ ಮತ್ತೆ 2 ಟೀಮ್ ಮಾಡಿ, ಓಕೆ, ಇದರಲ್ಲಿ ನೀವೆಷ್ಟು ಬಾಯ್ಸ್ ಅಪ್ಪ ನೀವೆಷ್ಟು ಕಲ್ತಿದ್ದೀರಾ ಅಂತ ಕೇಳಿದ್ರೆ 100ರಲ್ಲಿ 82 ಜನ ಕಲ್ತವ್ರು ಸಿಗ್ತಿದ್ರು. ಓಕೆ, ಒಂದು 18 ಜನ ಮಾತ್ರ ನಿಮಗೆ ಕಲಿದೇ ಇರೋರು ಸಿಗ್ತಿದ್ರು. ಬಟ್ ಇಲ್ಲಿ ಹುಡುಗಿಯರಲ್ಲಿ ಹಾಗಲ್ಲ. ಇಲ್ಲಿ 65 ಜನ ಮಾತ್ರ, ವುಮೆನ್ಸಲ್ಲಿ 65 ಜನ ಮಾತ್ರ ಕಲ್ತವ್ರು ಸಿಗ್ತಿದ್ರು. ಮೀನ್ಸ್ 65% ಮಾತ್ರ ಸಾಕ್ಷರತೆ ಇತ್ತು. ಯಾವಾಗ 2011ರ ಜನಗಣತಿಯ ಪ್ರಕಾರ. ಸರಿಯಾ, ಇದು ನೆನಪಿರಲಿ ನಿಮಗೆ. ಹಾಗೆ ಜನಗಣತಿಯನ್ನು ಆರಂಭ ಮಾಡಿದವರು ಯಾರು? ಲಾರ್ಡ್ ರಿಪ್ಪನ್ ಅಂತ ಬರ್ತಾರೆ. ಓಕೆ, ಲಾರ್ಡ್ ರಿಪ್ಪನ್ ಅಂತ ಬರ್ತಾರೆ. ಆಲ್ ಓವರ್ ಇಂಡಿಯಾ ಜನಗಣತಿಯನ್ನು ಆರಂಭ ಮಾಡಿದವರು ಯಾರು ಅಂದರೆ ನಿಮಗೆ ಲಾರ್ಡ್ ರಿಪ್ಪನ್ ಅಂತ ಬರ್ತಾರೆ. ಹಾಗೆ ಏನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತದಲ್ಲಿ ಜನಗಣತಿಯನ್ನು ಮಾಡಿದವರು ಅಂತ ಕೇಳಿದ್ರೆ 1872ರಲ್ಲಿ ಲಾರ್ಡ್ ಲಿಟ್ಟನ್ ಅಂತ ಬರ್ತಾರೆ. ಲಾರ್ಡ್ ಲಿಟ್ಟನ್. ಸರ್, ಲಾರ್ಡ್ ಲಿಟ್ಟನ್ ಎಲ್ಲಿ ಮಾಡಿದ್ರು ಸರ್? ಕಲ್ಕತ್ತಾದ ಲೋಕಲ್ ಭಾಗದಲ್ಲಿ ಮಾತ್ರ ಮಾಡ್ತಾರೆ. ಇಲ್ಲಿ ರಿಪ್ಪನ್ ಇದ್ದಾರಲ್ವಾ, ಇಲ್ಲಿ ಲಿಟ್ಟನ್ ಅಲ್ಲ, ರಿಪ್ಪನ್ ಏನಿದ್ದಾರಲ್ವ, ಇವರು 1881ರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅಂದರೆ ಇಡೀ ದೇಶಾದ್ಯಂತ ಜನಗಣತಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಸರಿನಾ? ಸೊ ಇದು ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮೌರ್ಯರ ಕಾಲದಲ್ಲಿ ಅತ್ಯಂತ ಚಿಕ್ಕ ಸ್ಥಳವನ್ನು ಯಾವುದೆಂದು ಕರೆಯಲಾಗುತ್ತಿತ್ತು ಅಂತ ಕೇಳಿದರೆ, ಅತ್ಯಂತ ಚಿಕ್ಕ ಘಟಕ ಯಾವುದು ಕರೀಲಾಗ್ತಿತ್ತು ಅಂತ ಕೇಳಿದರೆ ಗ್ರಾಮಕ್ಕೆ ಕರೀಲಾಗ್ತಿತ್ತು. ಓಕೆ, ಪಟ್ಟಣ, ಗ್ರಾಮ ಮತ್ತು ಪ್ರಾಂತ್ಯ ಈ ರೀತಿ ಬೇರೆ ಬೇರೆಯಾಗಿ ರಾಜಕೀಯ ಘಟಕವನ್ನಾಗಿ ಮಾಡ್ಕೊಂಡಿದ್ರು. ಸೊ ಇವಾಗ ನಮ್ಮ ದೇಶದಲ್ಲಿ ಆಡಳಿತ ಘಟಕದ ಅತ್ಯಂತ ಚಿಕ್ಕ ಘಟಕ ಯಾವುದು? ಗ್ರಾಮ ತಾನೇ. ಅದಾದ ನಂತರ 2ನೇ ಘಟಕ ತಾಲೂಕು ಬರುತ್ತೆ. ಸರಿನಾ? ಅದಾದ ನಂತರ ನೆಕ್ಸ್ಟ್ 3ನೇ ಸ್ಥಾನ ಏನು ಬರುತ್ತೆ? ಜಿಲ್ಲೆ ಬರುತ್ತಾ ಅಥವಾ ಬರಲ್ವಾ? ಹೇಳಿ ಅದನ್ನು. ಓಕೆ, ಬರುತ್ತಾ ಬರಲ್ವಾ ಅಷ್ಟೇ ಹೇಳಿ ನನಗೆ. ಜಿಲ್ಲೆ ಬರುತ್ತಾ ಅಥವಾ ಬರಲ್ವಾ? ಓಕೆ, ಅದಾದ ನಂತರ ಇಲ್ಲೇನಿದೆ ಅಂದರೆ ಗ್ರಾಮ. ಓಕೆ, ಗ್ರಾಮ ಅತ್ಯಂತ ಚಿಕ್ಕ ಘಟಕ ಬರುತ್ತೆ. ಈ ಗ್ರಾಮದ ಮುಖ್ಯಸ್ಥನಿಗೆ ನಾವು ಮೌರ್ಯರ ಕಾಲದಲ್ಲಿ ಏನಂತ ಕರಿತಿದ್ವಿ ಅಂದರೆ ಗ್ರಾಮಿಕ ಅಂತ ಕರಿತಿದ್ವಿ. ಓಕೆ, ಸೊ ಗ್ರಾಮಿಕ ಅಂತ ಕರಿತಿದ್ವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಮೊದಲ ಪಂಚವಾರ್ಷಿಕ ಯೋಜನೆಯು ಯಾವುದನ್ನು ಆಧರಿಸಿದೆ ಅಂತ ಕೇಳಿದ್ದಾನೆ. ಭಾರತದಲ್ಲಿ ಟೋಟಲಿ 12 ಪಂಚವಾರ್ಷಿಕ ಯೋಜನೆಗಳಾಗಿದ್ದಾವೆ. ಆ 12 ಪಂಚವಾರ್ಷಿಕ ಯೋಜನೆಗಳಲ್ಲಿ ಇವನು ಕೇಳಿದ್ದು ಮೊದಲ ಪಂಚವಾರ್ಷಿಕ ಯೋಜನೆ ಎಷ್ಟರಿಂದ ಎಲ್ಲಿವರೆಗೆ? 1951ರಿಂದ 56ರವರೆಗೆ ಮೊದಲ ಪಂಚವಾರ್ಷಿಕ ಯೋಜನೆ ನಡೀತದೆ. ಓಕೆ, ಸೊ ಆ ಅವಧಿಯಲ್ಲಿ ಏನೇನಾಗ್ತದೆ ಅಂತ ಕೇಳಿದ್ದಾನೆ. ಸೊ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಒತ್ತು ನೀಡಲಾಗ್ತದೆ. ಸೊ ಇದು ಹೆಂಗಂದರೆ ನಮಗೇನು ಬರಲಿಲ್ಲ ಅಂದ್ರೆ ಹೀಗಂದರೆ ಇದು ಅಂತ ಹೇಳ್ತೇವೆ ಗೊತ್ತಾ. ಸೊ ಆ ರೀತಿ ಎಲ್ಲವೂ ಕೂಡ ಆರ್ಥಿಕ ಅಭಿವೃದ್ಧಿಗೆ ಒತ್ತು ನೀಡಿದ್ದಾವೆ. ಆರ್ಥಿಕ ಅಭಿವೃದ್ಧಿಗೆ ಒತ್ತು ನೀಡಿದ್ದು ಎಲ್ಲ ಪಂಚವಾರ್ಷಿಕ ಯೋಜನೆಗಳು. ಸರಿಯಾ? ಬಟ್ ಅದರಲ್ಲಿ ಸ್ಪೆಷಲಿ ಏನು ಅಂದರೆ ಕೃಷಿಗೆ, ಓಕೆ, ಕೃಷಿ ವಲಯದ ಮೇಲೆ ಕೇಂದ್ರೀಕರಣ ಮಾಡಿತ್ತು. ಓಕೆ, ಕೃಷಿ ವಲಯದ ಮೇಲೆ ಕೇಂದ್ರೀಕರಣ ಮಾಡಿತ್ತು. ಯಾವುದು? ಮೊದಲನೇ ಪಂಚವಾರ್ಷಿಕ ಯೋಜನೆ. ಹಾಗೆ 2ನೇ ಪಂಚವಾರ್ಷಿಕ ಯೋಜನೆ ಏನು 56ರಿಂದ 61ರವರೆಗೂ ನಡೀತದಲ್ವಾ, ಮೀನ್ಸ್ 1956ರಿಂದ 61, ಇದು ಕೈಗಾರಿಕೆಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ತದೆ. ಸರಿಯಾ? ಸೊ ಇದು ನೆನಪಿರಲಿ ನಿಮಗೆ. ಹಾಗೆ ಇದನ್ನು ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಭಾರತ ಸಂಸತ್ತಿನಲ್ಲಿ ಪರಿಚಯಿಸಿದರು. ಅಂದರೆ ಮೊದಲ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷರು ಯಾರು, ಮೊದಲ ಯೋಜನಾ ಆಯೋಗದ ಅಧ್ಯಕ್ಷರು ಯಾರು ಅಂತ ನಿಮಗೆ ಏನಾದರೂ ಕೇಳಿದ್ರೆ ಜವಾಹರ್ಲಾಲ್ ನೆಹರು ಬರ್ತಾರೆ. ಓಕೆ, ಹಾಗೆ ಇದೇ ಪಂಚವಾರ್ಷಿಕ ಯೋಜನೆಯಲ್ಲಿ ಭಾಕ್ರಾನಂಗಲ್ ಅಣೆಕಟ್ಟನ್ನು ಕಟ್ಟುತ್ತಾರೆ. ಓಕೆ, ಸೊ ಭಾಕ್ರಾನಂಗಲ್ ಅಣೆಕಟ್ಟು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಕೇಳಿದ್ರೆ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಓಕೆ, ಸೊ ಇದಕ್ಕೆ ಅಡಿಪಾಯ ಹಾಕಿದವರು ಯಾರು? ಜವಾಹರ್ಲಾಲ್ ನೆಹರು ಅವರು. ಹಾಗೆ ಜವಾಹರ್ಲಾಲ್ ನೆಹರು ಅವರು ತಮ್ಮ ಬುಕ್ನಲ್ಲಿ, ಓಕೆ, ಡಿಸ್ಕವರಿ ಆಫ್ ಇಂಡಿಯಾ ಅನ್ನುವ ಬುಕ್ಕದಲ್ಲಿ ಭಾರತದ ನಿಜವಾದ ದೇವಸ್ಥಾನಗಳು ಯಾವುದು ಅಂದರೆ ಅದು ಅಣೆಕಟ್ಟುಗಳು ಅಂತ ಹೇಳಿದ್ದಾರೆ ಅವರು. ಓಕೆ, ಯಾರು? ಜವಾಹರ್ಲಾಲ್ ನೆಹರು. ಕೇಳಬಹುದು ಯಾರು ಹೇಳಿದ್ದಾರೆ ಹೀಗೆ ಅಣೆಕಟ್ಟುಗಳ ಬಗ್ಗೆ ಸ್ಪೆಷಲ್ ಮಾತುಗಳು ಅಂತ. ಸೊ ಹೇಳಿದವರು ಯಾರು ಅಂದರೆ ನಿಮಗೆ ಜವಾಹರ್ಲಾಲ್ ನೆಹರು ಹೇಳ್ತಾರೆ. ಓಕೆ, ಹಾಗೆ ಭಾರತದ ದೊರೆ ಅಂತ ಯಾರಿಗೆ ಕರೀತಾರೆ? ಇದೇ ಜವಾಹರ್ಲಾಲ್ ನೆಹರು ಅಕ್ಬರ್ಗೆ ಕರೀತಾರೆ. ಓಕೆ, ಭಾರತದ ಒಬ್ಬ ಮಹಾನ್ ರಾಜ ಅಂತ ಯಾರಿಗೆ ಕರಿತೀವಿ? ಸೊ ಇದೇ ಅಕ್ಬರ್ಗೆ ಕರೀತಾರೆ. ಓಕೆ, ಯಾರು? ಜವಾಹರ್ಲಾಲ್ ನೆಹರು, ನಾನಲ್ಲ. ಓಕೆ, ಜವಾಹರ್ಲಾಲ್ ನೆಹರು ನೆನ್ಪಿಟ್ಕೊಳ್ಳಿ ಇದು.
ಆ್ಯಂಡ್ ಇದೇ ಬಾಕ್ರಾನಂಗಲ್ ಏನು ಸ್ಟಾರ್ಟ್ ಆಗುತ್ತಲ್ವಾ, ಈ ಬಾಕ್ರಾನಂಗಲು ಯಾವ ನದಿಗೆ ಅಂತ ಕೇಳಬಹುದು ನಿಮಗೆ, ಸಟ್ಲೇಜ್ ನದಿಗೆ. ಓಕೆ, ಈ ಬಾಕ್ರಾನಂಗಲ್ ಏನಿದೆ ಅಲ್ವಾ, ಈ ಬಾಕ್ರಾನಂಗಲು ಸಟ್ಲೇಜ್ ನದಿಗೆ ನಿರ್ಮಾಣ ಮಾಡಲಾಗ್ತದೆ. ಓಕೆ, ಸಟ್ಲೇಜ್ ನದಿಗೆ ನಿರ್ಮಾಣ ಮಾಡಲಾಗ್ತದೆ. ಹಾಗೆ ಈ ಬಾಕ್ರಾನಂಗಲ್ ಮುಂದೆ ಇಲ್ಲಿ ಡ್ಯಾಮ್ ಕಟ್ಟಿದ್ರು. ಓಕೆ, ಲೈಕ್ ಹೇಗಿರುತ್ತೆ ಡ್ಯಾಮ್, ಓಕೆ ಹೀಗೆ ಡ್ಯಾಮ್ ಇರುತ್ತೆ. ಓಕೆ, ಹೀಗೆ ಡ್ಯಾಮ್ ಕಟ್ಟಿದ್ರು, ಇಲ್ಲೆಲ್ಲ ನೀರು ಸ್ಟೋರ್ ಆಗ್ತಿತ್ತು. ಓಕೆ, ಇಲ್ಲೆಲ್ಲ ನೀರು ಸ್ಟೋರ್ ಆಗಿದೆ. ಈ ಸ್ಟೋರ್ ಆದ ನೀರಿಗೆ ಏನಂತ ಕರಿತಿದ್ವಿ, ಯಾವ ಜಲಾಶಯ ಅಂತ ಕರಿತಿದ್ವಿ, ಗೋವಿಂದ ಸಾಗರ ಜಲಾಶಯ ಅಂತ ಕರಿತಿದ್ವಿ. ಓಕೆ, ಗೋವಿಂದ ಸಾಗರ ಜಲಾಶಯ ಅಂತ ಕರಿತೀವಿ. ಯಾವುದಕ್ಕೆ, ಬಾಕ್ರಾನಂಗಲ್ ಡ್ಯಾಮ್ ಹಿಂದ್ಗಡೆ ಏನೊಂದು ಜಲಾಶಯ ಆಗುತ್ತೆ ಗೊತ್ತಾ, ಸೊ ಆ ಜಲಾಶಯಕ್ಕೆ ನಾವೇನಂತ ಕರಿತೀವಿ ಅಂದರೆ ಗೋವಿಂದ ಸಾಗರ ಜಲಾಶಯ. ಇನ್ನೊಂದು ಹೆಸರು, ಈ ಬಾಕ್ರಾನಂಗಲ್ ಇನ್ನೊಂದು ಹೆಸರು ಏನಂದರೆ ನಿಮಗೆ ಗೋವಿಂದ ಸಾಗರ ಜಲಾಶಯ ಅಂತ ಕರಿತೀವಿ. ಸರ್ ಇಲ್ಲ ಸರ್, ಗೋವಿಂದ ವಲ್ಲಭ ಪಂತ್ ಅದು ನೀವು ರಾಂಗ್ ಹೇಳ್ತಿದ್ರಾ. ಹೌದು ಸರ್, ನೀವು ಗೋವಿಂದ ವಲ್ಲಭ ಪಂತ್ ಅಂತಲೂ ಓದಿರ್ತೀರಾ, ಅದೇ ಕನ್ಫ್ಯೂಷನ್ ಆಗಬೇಡಿ ಇಲ್ಲಿ. ಓಕೆ, ಈ ಗೋವಿಂದ ವಲ್ಲಭ ಪಂತ್ ಎದಕ್ಕೆ ಅಂದರೆ ರಿಹಾಂದ್ ನದಿಗೆ ಒಂದು ಅಣೆಕಟ್ಟನ್ನು ಕಟ್ಟಿದ್ದಾರೆ. ಓಕೆ, ಯಾವುದು, ರಿಹಾಂದ್ ನದಿಗೆ ಒಂದು ಅಣೆಕಟ್ಟು ಕಟ್ಟಿದ್ದಾರೆ. ಎಲ್ಲಿ ಅಂದರೆ ಉತ್ತರ ಪ್ರದೇಶದಲ್ಲಿ. ಆ ಅಣೆಕಟ್ಟಿಗೆ ನಾವು ಇನ್ನೊಂದು ಹೆಸರು ಏನಂತ ಕರಿತೀವಿ ಅಂದರೆ ಗೋವಿಂದ ವಲ್ಲಭ ಪಂತ್ ಅಂತ ಕರಿತೀವಿ. ಓಕೆ, ಗೋವಿಂದ ವಲ್ಲಭ ಪಂತ್. ಸರ್ ಹೇಗೆ ಕನ್ಫ್ಯೂಷನ್ ಆಗುತ್ತೆ, ಒಂದು ಹೇಗಾದರೂ ನೆನಪುಳಿಯೋಂಗೆ ಮಾಡಲ್ಲ. ಓಕೆ, ಸೊ ಇಲ್ಲಿ ಪಂತ್ ಇದೆ, ಗೋವಿಂದ ವಲ್ಲಭ ಪಂತ್. ಇಲ್ಲಿ ರಿಹಾಂದ್ ಇದೆ, ರಿಹಾಂದ್ ಅಂತ ಓದ್ಬೇಡ ಗುರು, ರಿಷಬ್ ಅಂತ ಓದು, ರಿಷಬ್ ಪಂತ್. ಓಕೆ, ರಿಷಬ್ ಪಂತ್. ನೆನಪುಳಿತದೆ. ನಾನಂತೂ ಹೀಗೆ ನೆನ್ಪಿಟ್ಕೊಂಡಿದ್ದೀನಿ, ನೀವು ಕೂಡ ಹೀಗೆ ನೆನ್ಪಿಟ್ಕೊಳ್ಳಿ ಅನ್ನೋದು ನನ್ನ ಆಸೆ. ಓಕೆ, ಕ್ರಿಕೆಟ್ ನೋಡ್ತಾ ಇದ್ರೆ ನಿಮ್ಗೆ ರಿಷಬ್ ಪಂತ್ ಯಾರು ಅಂತ ಗೊತ್ತಿರ್ತಾರೆ. ಓಕೆ, ಎಡಗೈ ಬ್ಯಾಟರ್, ನಮ್ಮ ಭಾರತದ ವಿಕೆಟ್ ಕೀಪರ್. ಓಕೆ, ಸೊ ಅವರೇ ರಿಷಬ್ ಪಂತ್. ಸೊ ಅವ್ರ ಹೆಸರ ಮೇಲೆ ಇಲ್ಲಿ ರಿಹಾಂದ್ ಅಂತ ನೆನಪಿಟ್ಕೋಬೋದು. ಇನ್ನೊಂದು ಇಲ್ಲಿ ಏನಂದರೆ ನಿಮಗೆ ಪಂತ್ ಅಂತ ನೆನಪಿಟ್ಕೋಬೋದು, ಮೀನ್ಸ್ ಗೋವಿಂದ ವಲ್ಲಭ ಪಂತ್ ಜಲಾಶಯ ಅಂತ. ಓಕೆ, ಅದಾದ ನಂತರ ಒಂದು ನೆನಪಿಟ್ಕೊಂಡ್ರೆ ಸಾಕು, ಅಪೋಸಿಟ್ ಇದ್ದದ್ದು ಅದರ ಅಪೋಸಿಟ್ ಆಗಿರ್ತದೆ ಅಷ್ಟೇ. ಓಕೆ, ಆ್ಯಂಡ್ ದೆನ್ ಇದು ಮೊದಲನೇ ಪಂಚವಾರ್ಷಿಕ ಯೋಜನೆ ಇದೆಯಲ್ವಾ, ಇದು ಯಾರ ಮಾದರಿಯಲ್ಲಿತ್ತು ಅಂತ ಕೇಳ್ತಾನೆ. ಇದು ಹೆರಾಲ್ಡ್ ಡೋಮರ್ ಮಾದರಿಯಲ್ಲಿತ್ತು. ಮೊದಲನೇ ಪಂಚವಾರ್ಷಿಕ ಯೋಜನೆ ಹೆರಾಲ್ಡ್ ಡೋಮರ್ ಮಾದರಿಯಲ್ಲಿತ್ತು. ಹಾಗೆ ಎರಡನೇ ಪಂಚವಾರ್ಷಿಕ ಯೋಜನೆ PC ಮಹಲ್ನೋಬಿಸ್ ಮಾದರಿಯಲ್ಲಿತ್ತು. ಓಕೆ, ಯಾವುದು, PC ಮಹಲ್ನೋಬಿಸ್ ಮಾದರಿಯಲ್ಲಿತ್ತು. ಹಾಗೆ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಗಾಡ್ಗಿಲ್ ಮಾದರಿಯಲ್ಲಿತ್ತು. ಓಕೆ, ನೆನ್ಪಿಟ್ಕೊಳ್ಳಿ, ಒಂದನೇದು ಹೆರಾಲ್ಡ್ ಡೋಮರು, ಎರಡನೇದು PC ಮಹಲ್ನೋಬಿಸು, ಅದಾದ ನಂತರ ನಾಲ್ಕನೇದು ನಿಮಗೆ ಗಾಡ್ಗಿಲ್ ಮಾದರಿ ಅಂತ ಕಂಡುಬರುತ್ತೆ. ಓಕೆ, ಈ ಮೂರನ್ನು ಕೂಡ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಸರ್ ಅದಾದ ನಂತರ ಬೇರೆದಕ್ಕೆ ಯಾವುದಕ್ಕೂ ಕೂಡ ಅದರದ್ದು ಮಾದರಿ ಇಲ್ವಾ? ಇಲ್ಲ ಸರ್, ಮಾದರಿ ಇಲ್ಲ, ಜನರಲ್ ಆಗಿ ತೊಗೊಂಡ್ಬಿಟ್ಟಿದ್ರು. ಸರಿಯಾ? ಸೊ ಇದು ನೆನಪಿರಲಿ ನಿಮಗೆ. ಹಾಗೆ ಇದ್ರದ್ದು ಬೆಳವಣಿಗೆಯ ದರ ಎಷ್ಟು ಇಟ್ಕೊಂಡಿದ್ರು ಅಂದರೆ 2.1 ಇಟ್ಕೊಂಡಿದ್ರು. 2.1 ಮಾಡೋಣಪ್ಪ, ಹೇಗೋ ಮೊದಲೇ ಪಂಚವಾರ್ಷಿಕ ಯೋಜನೆ ಇದೆ, ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ, ಸ್ವಲ್ಪ ಮಾಡೋಕ್ಕೆ ಟ್ರೈ ಮಾಡಮ್ಮಿ ಅಂತೇಳಿ. ಓಕೆ, ಕಡಿಮೆ ಇಟ್ಕೊಂಡಿದ್ರು, ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿದ್ರು. ಅವಾಗ ಏನಾಯಿತು, ಅದರ ನಿಜವಾದ ಬೆಳವಣಿಗೆ ದರ 3.6 ಆಯಿತು. ಓಕೆ, 2.1 ಇಟ್ಕೊಂಡಿದ್ರು ಮಾಡೋಣ ಅಂತ, ಯಾಕೆ ಹೊಸದಾಗಿ ಸ್ಟಾರ್ಟ್ ಮಾಡಿದ್ರಲ್ವಾ. ಸೊ ಜೋಸೆಫ್ ಸ್ಟಾಲಿನ್ ಸ್ಟಾರ್ಟ್ ಮಾಡಿರ್ತಾನೆ ಈ ಪಂಚವಾರ್ಷಿಕ ಯೋಜನೆಗಳನ್ನು. ಯಾವುದು, ರಷ್ಯಾದ ಜೋಸೆಫ್ ಸ್ಟಾಲಿನು ಸ್ಟಾರ್ಟ್ ಮಾಡಿರ್ತಾನೆ. ಎಷ್ಟರಲ್ಲಿ, 1928ರಲ್ಲಿ. ಅವನಿಗೆ ಕಾಮನ್ ಅದು. ಓಕೆ, ಅವನು ಕೂಡ ಫಸ್ಟ್ ಸ್ಟಾರ್ಟ್ ಮಾಡೋದು 28ರಲ್ಲಿ, ಬಟ್ ನಾವು ಸ್ಟಾರ್ಟ್ ಮಾಡಿರೋವಾಗ 1951ರಲ್ಲಿ. ಸೊ ಅದಕ್ಕೆ ನೀವು ಅಂತ ಮಾಡೋನು ಅಂತ 2.1 ಇಟ್ಕೊಂಡಿರ್ತಾರೆ. ಸರಿನಾ? ಸೊ ಅದು ಹೆಚ್ಚಿಗಾಗಿ 3.6 ಆಗಿಬಿಡುತ್ತೆ. ಓಕೆ, ಫುಲ್ ಖುಷಿಯೋ ಖುಷಿ. ನಾನು ಅಂದ್ಕೊಂಡಿದ್ದೆ ಒಂದು, ಅದು ಆಗದ್ದು ಇನ್ನೂ ಹೆಚ್ಚಿಗೆ ಅಂತ ಖುಷಿನೋ ಖುಷಿ. ಯಾರಿಗೆ? ಜವಾಹರ್ಲಾಲ್ ನೆಹರು ಅವರಿಗೆ. ಸೊ ಅದಕ್ಕೆ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾಸ್ತಿ ಗುರಿ ಇಟ್ಕೊಂಡಿರ್ತಾರೆ. ಓಕೆ, ಬೆಳವಣಿಗೆಯ ಗುರಿ ಏನಿದೆ ಅಲ್ವಾ, ಅದು ಜಾಸ್ತಿ ಇಟ್ಕೊಂಡಿರ್ತಾರೆ. ಸರಿ, ಇದು ನೆನಪಿರಲಿ ನಿಮಗೆ. ಹಾಗಾದರೆ ಮೊದಲೇ ಪಂಚವಾರ್ಷಿಕ ಯೋಜನೆ ಸಕ್ಸಸ್ ಆಯಿತಾ ಅಥವಾ ಫೇಲ್ಯೂರ್ ಆಯಿತಾ? ಸಕ್ಸಸ್ ಆಯಿತು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇತ್ತೀಚೆಗೆ ಭಾರತ ಯಾವ ದೇಶಗಳ ನಡುವೆ ಮಿಲಿಟರಿ ವ್ಯಾಯಾಮಕ್ಕೆ ಸಹಿ ಹಾಕಲಾಗಿದೆ ಅಂತ ಕೇಳಿದ್ದಾನೆ. ಓಕೆ, ಮಿಲಿಟರಿ ವ್ಯಾಯಾಮದ MOU ಬರುತ್ತೆ ಅಲ್ವಾ, ಸೊ ಆ MOUಗೆ ಯಾವ ದೇಶ ಸಹಿ ಹಾಕಿದೆ? ಭಾರತ ಮತ್ತು ಅಲ್ಜೀರಿಯಾ ಏನಿದೆ ಅಲ್ವಾ, ಇದು ದ್ವಿಪಕ್ಷೀಯ ರಕ್ಷಣಾ ಸಹಕಾರದ ಕುರಿತು ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ಮೀನ್ಸ್ ಯಾವುದು? ಭಾರತ ಮತ್ತು ಅಲ್ಜೀರಿಯಾ. ಓಕೆ, ಅಲ್ಜೀರಿಯಾ ಮತ್ತು ಭಾರತ ಏನು ಮಾಡಿದೆ ಅಂದರೆ ರೀಸೆಂಟಾಗಿ ಸಹಿ ಹಾಕಿದ್ದಾವೆ ಮಿಲಿಟರಿ ವ್ಯಾಯಾಮಕ್ಕೆ ರಿಲೇಟೆಡ್ ಆಗಿ. ಸರಿಯಾ? ಇದು ಕೂಡ ನೆನ್ಪಿಟ್ಕೊಳ್ಳಿ. ಹಾಗೆ ನಿಮಗೆ ಮಿಲಿಟರಿ ಎಕ್ಸಸೈಸ್ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಅಂದರೆ ಇವಾಗ ನಮ್ಮ ಭಾರತ ಮತ್ತು ಜಪಾನ್ ನಡುವೆ ಯಾವುದು ಮಿಲಿಟರಿ ಎಕ್ಸಸೈಸ್ ನಡೀತದೆ ಗುರು ಅಂತ ಕೇಳ್ತಾನೆ. ಸೊ ಇವಾಗ ನೀವೇನಂತ ಹೇಳಬೇಕು? ಸರ್ ಧರ್ಮ ಗಾರ್ಡಿಯನ್ ನಡೀತದೆ. ಅಲ್ಲಿ ಆಪ್ಷನ್ ಕೊಟ್ಟಿರಲಿಲ್ಲ ಅಂದರೆ ಅದನ್ನು ಹೇಳೋದಿಲ್ಲ ನೀವು. ಏನಂತ ಹೇಳಬೇಕು? ಸರ್ ಜಿಮ್ಎಕ್ಸ್ ನಡೀತದೆ. ಸರ್ ಓಕೆ, ಜಿಮ್ಎಕ್ಸು ಕೊಟ್ಟಿರಲಿಲ್ಲ. ಸರ್ ಅದು ಜಿಮ್ಎಕ್ಸು ನಡೀತದೆ, ಧರ್ಮ ಗಾರ್ಡಿಯನ್ ನಡೀತದೆ, ಇನ್ನೊಂದು ನಡೀತದೆ ಸರ್ ವೀರ್ ಗಾರ್ಡಿಯನ್ ಅಂತ. ಓಕೆ, 3 ಕೊಟ್ಟಿರ್ತಾನೆ, ಯಾವುದಾದ್ರೂ ಒಂದು ಹಾಕಬೇಕು. ಸರ್ ಇದನ್ನು ಕೊಟ್ಟಿರಲಿಲ್ಲ, ಸರ್ ಮಲಬಾರ್ ಕೊಟ್ಟಿರ್ತಾನೆ. ಓಕೆ, ಅದನ್ನು ಹಾಕಿಬಿಡಿ. ಓಕೆ, ಸೊ ಆ ಥರ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ಯಾವ್ಯಾವ ದೇಶದ ಜೊತೆ ಯಾವ್ಯಾವ ಯುದ್ಧಾಭ್ಯಾಸ ನಡೀತದೆ ಅಂದರೆ ನಮ್ಮ ಭಾರತದ ಸೈನಿಕರು ಆ ದೇಶದ ಸೈನಿಕರ ಜೊತೆ ಒಂದು ಅಭ್ಯಾಸ ಮಾಡ್ತಾರೆ. ಆ ಅಭ್ಯಾಸಕ್ಕೆ ನಾವು ಏನಂತ ಕರಿತೀವಿ ಅಂತ ಕೇಳಿದ್ದಾನೆ. ಓಕೆ, ಒಂದು ಅಮೇರಿಕಾದ ಜೊತೆ ಮೊಟ್ಟ ಮೊದಲ ಬಾರಿಗೆ ಅಮೆರಿಕದ ಜೊತೆ ಒಂದು ಯುದ್ಧಾಭ್ಯಾಸ ನಡೀತದೆ. ಯಾವುದು ಅಂದರೆ ವಜ್ರ ಪ್ರಹಾರ ಅಂತ. ಓಕೆ, ವಜ್ರ ಪ್ರಹಾರ ಯಾವ ದೇಶದ ಜೊತೆ ಎಕ್ಸಸೈಸ್ ನಡೀತದೆ, ವ್ಯಾಯಾಮ ನಡೀತದೆ ಅಂತ ಕೇಳಿದ್ರೆ ಅಮೆರಿಕದ ಜೊತೆ, USA ಜೊತೆ. ಅದಾದ ನಂತರ ಯುದ್ಧಾಭ್ಯಾಸ ಅಂತ ಬರ್ತದೆ. ಸೊ ಅದು ಕೂಡ ನಿಮಗೆ ಅಮೆರಿಕದ ಜೊತೆಯೇ. ಓಕೆ, ಎರಡು ಕೂಡ ನೆನಪಿಟ್ಕೊಳ್ಳಿ. ಹಾಗೆ ಆಸ್ಟ್ರೇಲಿಯಾ ಜೊತೆ ಅಸ್ಟ್ರಾ ಹಿಂದ್ ಅಂತ ಬರ್ತದೆ. ಓಕೆ, ಅಸ್ಟ್ರಾ ಹಿಂದ್ ಅನ್ನೋದು ನಿಮಗೆ ಆಸ್ಟ್ರೇಲಿಯಾ ಮತ್ತು ಇಂಡಿಯಾದ ನಡುವೆ ಕಂಡು ಬರ್ತದೆ. ಯಾವುದು? ವ್ಯಾಯಾಮ. ಅದಾದ ನಂತರ ನಿಮಗೆ ಖಾಂಜಾರ್ ಅಂತ ಬರ್ತದೆ, ಇದು ಕಿರ್ಗಿಸ್ತಾನ್ ಮತ್ತು ಇಂಡಿಯಾದ ನಡುವೆ. ಹಾಗೆ ಗರುಡು ಶಕ್ತಿ ಅಂತ ಬರ್ತದೆ, ಇದು ಇಂಡೋನೇಷ್ಯಾ ಮತ್ತು ನಮ್ಮ ಭಾರತದ ಮಧ್ಯ. ಓಕೆ, ಗರುಡು ಶಕ್ತಿ ಇಂಡೋನೇಷ್ಯಾ ಮತ್ತು ಭಾರತದ ನಡುವೆ. ಹಾಗೆ
ಲ್ಯಾಮಿಟಿಯೇ ಅಂತ ಬರುತ್ತೆ. ಇದು ಸಿಶೆಲ್ಸ್ ನಡುವೆ. ಓಕೆ, ಈ ಸಿಶೆಲ್ಸ್ ಎಲ್ಲಿ ಕಂಡು ಬರ್ತದೆ ಅಂದರೆ ಈ ದೇಶ ಹಿಂದೂ ಮಹಾಸಾಗರದ ನಡುವೆ ಕಂಡು ಬರ್ತಾ ಇದು ಸಿಶೆಲ್ಸ್ ಅನ್ನುವ ದೇಶ, ಸರಿನಾ? ಇದು ಕೂಡ ನೆನ್ಪಿಟ್ಕೊಳ್ಳಿ ನೀವು. ಅದಾನಂತರ ಮಾಲ್ಡೀವ್ಸ್ ನಡುವೆ ಎಕ್ಸ್ ಎಕ್ಯುವೇರಿಯನ್ ಅಂತ ಬರ್ತದೆ. ಇಲ್ಲಿ ಈ ಎಕ್ಸ್ ಅಂತ ಕೂಡ ಹಾಕ್ಬೇಕು ನಾವು. ಓಕೆ, ಎಕ್ಸ್ ಎಕ್ಯುವೇರಿಯನ್ ಅಂತ ಬರ್ತದೆ. ಈ ಎಕ್ಸ್ ಎಕ್ಯುವೇರಿಯನ್ ಯಾವುದು ಅಂದರೆ ಮಾಲ್ಡೀವ್ಸ್ ನಡುವೆ ಕಂಡು ಬರ್ತದೆ ಈ ಯುದ್ಧಾಭ್ಯಾಸ. ಯಾಕಂದ್ರೆ ರೀಸೆಂಟಾಗಿ ಇದು ನಡೆದಿದೆ. ಸೊ ರೀಸೆಂಟಾಗಿ ನ್ಯೂಸಲ್ಲಿ ಜಾಸ್ತಿ ಇತ್ತು ಇದು ಯಾವುದು ಎಕ್ಸ್ ಎಕ್ಯುವೇರಿಯನ್ ಅನ್ನೋದು. ಸೊ ಅದಕ್ಕೆ ಇದು ನೆನ್ಪಿಟ್ಕೊಳ್ಳಿ ನೀವು, ಸರಿಯಾ? ಸೊ ಅದಾದ ನಂತರ ನಿಮಗೆ ಮೈತ್ರಿ ಅಂತ ಕಂಡು ಬರುತ್ತೆ. ಮೈತ್ರಿ ಯಾವ್ದು ರೀ? ನಮ್ಮ ಜೊತೆ ಥೈಲ್ಯಾಂಡ್. ಓಕೆ, ಜಾಸ್ತಿ ಹೋಗಬೇಕು ಅಂತ ಆಸೆ ಪಡ್ತೀರಲ್ವಾ? ಸೊ ಅದೇ ಥೈಲ್ಯಾಂಡ್ ಜೊತೆ ಯಾವ್ದು ನಡೀತದೆ ಅಂದರೆ ಮೈತ್ರಿ ನಡೀತದೆ. ಹಾಗೆ ನೊಮ್ಯಾಡಿಕ್ ಎಲಿಫೆಂಟ್, ಅಲೆಮಾರಿ ಆನೆ ಯಾವುದ್ರ ಜೊತೆ? ಮಂಗೋಲಿಯಾದ ಜೊತೆ ಅಲೆಮಾರಿ ಆನೆ ಅನ್ನುವ ಒಂದು ವ್ಯಾಯಾಮ ನಡೀತದೆ. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಹೇಳೋದಾದರೆ ನೊಮ್ಯಾಡಿಕ್ ಎಲಿಫೆಂಟ್ ಅಂತ ಕರಿತೀವಿ. ನೊಮ್ಯಾಡಿಕ್ ಅಂದರೆ ಏನು? ಅಲೆಮಾರಿಗಳು. ಓಕೆ, ಅಲೆಮಾರಿ ಸುಮ್ಮನೆ ತಿರುಗ್ತದೆ ಅನ್ನಂಗೆ ಅದರ ಅರ್ಥ, ಸರಿಯಾ? ಸೊ ಅದಾದ ನಂತರ ಶಕ್ತಿ ಫ್ರಾನ್ಸ್ ನಡುವೆ ನಡೀತದೆ. ಓಕೆ, ಫ್ರಾನ್ಸ್ ಮತ್ತು ಇಂಡಿಯಾದ ನಡುವೆ ನಡೀತದೆ. ಹಾಗೆ ಸಂಪ್ರೀತಿ, ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ, ಆ ರೀತಿ ಇದೆ ಅಲ್ವಾ? ಆ ಸಂಪ್ರೀತಿ ಯಾರ ಜೊತೆ? ನಮ್ಮ ಪಕ್ಕದ ದೇಶ ರೀ, ಯಾವುದು? ಬಾಂಗ್ಲಾದೇಶ. ಓಕೆ, ಆ ಬಾಂಗ್ಲಾದೇಶದ ಜೊತೆ ಸಂಪ್ರೀತಿ ಅನ್ನುವ ಒಂದು ಎಕ್ಸಸೈಸ್ ನಡೀತದೆ. ಅದಾದ ನಂತರ ಪ್ರಬಲ್ ದಸ್ತಕ್ ಅಂತ ಬರ್ತದೆ. ಓಕೆ, ಇದು ದಸ್ತಕ್ ಅದು ಆ್ಯಕ್ಚುಲಿ. ಆ ದಸ್ತಕ್ ಅನ್ನೋದು ಯಾವ ದೇಶಗಳ ನಡುವೆ ನಡೀತದೆ ಅಂದರೆ ಇಂಡಿಯಾ ಮತ್ತು ಕಜಕಿಸ್ತಾನ. ಹಾಗೆ ಇಂದ್ರ ಅಂತ ಬರ್ತದೆ. ಓಕೆ, IND ಅಂದರೆ ಇಂಡಿಯಾ, ಹಾಗೆ RE ಅಂದರೆ ರಷ್ಯಾ. ಮೀನ್ಸ್ ಇಂದ್ರ ಯಾವುದ್ರ ಜೊತೆ ನಡೀತದೆ? ಇಂಡಿಯಾ ಮತ್ತು ರಷ್ಯಾದ ನಡುವೆ ನಡೀತದೆ. ಓಕೆ, ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರ್ತದೆ ಅಂದರೆ ನಿಮಗೆ ಅಜಯ್ ವಾರಿಯರ್ ಅಂತ ಬರ್ತದೆ. ಈ ಅಜಯ್ ವಾರಿಯರು ಯುನೈಟೆಡ್ ಕಿಂಗ್ಡಮ್, ಮೀನ್ಸ್ ನಮ್ಮನ್ನು ಆಳು ಹೋದ್ರಲ್ಲ ಬ್ರಿಟನ್ ಅವ್ರ ಜೊತೆ ನಡೀತದೆ. ಹಾಗೆ ಮಿತ್ರ ಶಕ್ತಿ ಅಂತ ಬರ್ತದೆ. ಈ ಮಿತ್ರಶಕ್ತಿ ಯಾರ ಜೊತೆ ಅಂದರೆ ಶ್ರೀಲಂಕಾದ ನಡುವೆ. ಓಕೆ, ಶ್ರೀಲಂಕಾ ಮತ್ತು ಭಾರತದ ನಡುವೆ. ಹಾಗೆ ಅಲ್ ನಗಹ ಅಂತ ಬರ್ತದೆ. ಇದು ಓಮನ್ ನಡುವೆ. ಓಕೆ, ಓಮನ್ ನಡುವೆ ಅಲ್ ನಗಹ ಅನ್ನೋದು. ಅದಾದ ನಂತರ ಹ್ಯಾಂಡ್ ಇನ್ ಹ್ಯಾಂಡ್, ಕೈಯಲ್ಲಿ. ಓಕೆ, ಕೈಯಲ್ಲಿ ಕೈ ಇಟ್ಟು ಹೋಗೋಣ ಬನ್ನಿ ಚೀನಾ ಕಡೆಗೆ. ಓಕೆ, ಸೊ ಕೈಯಲ್ಲಿ ಕೈ ಯಾವುದು ಅಂದರೆ ಚೀನಾದ ಜೊತೆ, ಸರಿನಾ? ಅದಾದ ನಂತರ ಇಂಬೆಕ್ಸ್ ಅಂತ ಬರುತ್ತೆ. ಸಿಂಬೆಕ್ಸ್ ಅಲ್ಲ, ಇಂಬೆಕ್ಸ್ ಇದು. ಈ ಇಂಬೆಕ್ಸ್ ಯಾವುದು ಅಂದರೆ ಇಂಡಿಯಾ ಮತ್ತು ಮಯನ್ಮಾರದ ನಡುವೆ. ಓಕೆ, ಇಂಡಿಯಾ ಮತ್ತು ಮಯನ್ಮಾರದ ನಡುವೆ ಇಂಬೆಕ್ಸ್ ಅಂತ ನಡೀತದೆ. ಹಾಗೆ ಸಿಂಬೆಕ್ಸ್ ಅಂತ ಹೇಳಿದೆ ಅಲ್ವಾ? ಈ ಸಿಂಬೆಕ್ಸ್ ಯಾವ್ಯಾವ ದೇಶದ ನಡುವೆ ನಡೀತದೆ? ಏನಿಲ್ಲ, ಇದು ಸಿಂಗಾಪುರ್ ಹಾಗೂ ಇಂಡಿಯಾದ ನಡುವೆ ನಡೀತದೆ. ಯಾವುದು? ಸಿಂಬೆಕ್ಸ್, ಸರಿನಾ? ಸೊ ಇಂಬೆಕ್ಸು ಮಯನ್ಮಾರ ಮತ್ತು ಇಂಡಿಯಾದ ನಡುವೆ ನಡೀತದೆ. ಹಾಗೆ ಸೂರ್ಯಕಿರಣ ಯಾವುದರ ಮಧ್ಯೆ ನಡೀತದೆ ಅಂದರೆ ನೇಪಾಳ ಮತ್ತು ನಮ್ಮ ಭಾರತದ ನಡುವೆ ಸೂರ್ಯಕಿರಣ ಎನ್ನುವ ಎಕ್ಸಸೈಸ್ ನಡೀತದೆ. ಹೇಗೆ ನೆನಪಿಟ್ಕೋಬೇಕು ನೋಡಿ, ನೇಪಾಳ ಎಲ್ಲಿದೆ? ಇಲ್ಲಿದೆ. ಓಕೆ, ಸೊ ಅದಕ್ಕೆ ಸೂರ್ಯನ ಕಿರಣಗಳು ಮೇಲಿಂದ ತಾನೇ ಬೀಳಬೇಕು. ಓಕೆ, ಸೂರ್ಯನ ಕಿರಣ ಮೇಲಿಂದ ನೇಪಾಳದಲ್ಲಿ ಬೀಳ್ತಾ ಇದ್ದೇವೆ ಅಂತ ನೆನಪಿಟ್ಕೊಳ್ಳಿ. ಸೊ ಇಂಡಿಯಾ ಮತ್ತು ನೇಪಾಳ ನೆನಪುಳಿಯುತ್ತದೆ. ಇಂಬೆಕ್ಸಲ್ಲಿ ನಿಮ್ಮ ಮಯನ್ಮಾರದಲ್ಲಿ ಕೈಯಲ್ಲಿ ಕೈ ಇಟ್ಟು ಹೋಗೋಣ ಬನ್ನಿ ಚೀನಾ ಕಡೆಗೆ. ಓಕೆ, ಸೊ ಇದು ಹ್ಯಾಂಡ್ ಇನ್ ಹ್ಯಾಂಡ್ ಎಲ್ಲಿ ಅಂದರೆ ಚೀನಾದಲ್ಲಿ. ಓಕೆ, ನೆನಪಿರಲಿ. ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಯಾವುದಾದ್ರೂ ಎಕ್ಸಸೈಸ್ ನಡೀತಾವ? ಎಕ್ಸಸೈಸ್ ಏನು ನಡೆದ್ರೆ ಮೇ ಬಿ ಯುದ್ಧನೇ ಆಗ್ತದೆ ಅನಿಸುತ್ತೆ. ಓಕೆ, ಅದಕ್ಕೆ ಇನ್ನೂ ನಡೆದಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ 3ನೇ ಪಂಚವಾರ್ಷಿಕ ಯೋಜನೆ ಯಾವುದನ್ನು ಆಧರಿಸಿದೆ ಅಂತ ಕೇಳಿದ್ದಾನೆ. ಭಾರತ 3ನೇ ಪಂಚವಾರ್ಷಿಕ ಯೋಜನೆ ಉದ್ದೇಶ ಏನಿದೆ ಅಂದರೆ ಕೃಷಿಗೆ ಒತ್ತು ನೀಡುವುದಾಗಿತ್ತು. ಓಕೆ, ಯಾಕೆಂದರೆ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹಸಿರು ಕ್ರಾಂತಿ ಬರ್ತದೆ. ಸೊ ಅದಕ್ಕೆ ಕೃಷಿಗೆ ಒತ್ತು ನೀಡುವುದು 3ನೇ ಪಂಚವಾರ್ಷಿಕ ಯೋಜನೆಯ ಒಂದು ಗುರಿಯಾಗಿತ್ತು. ಸೊ ಅದಕ್ಕೆ ಇದೇ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಿಗಳಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಒಂದು ಮಾತು ಹೇಳ್ತಾರೆ. ಓಕೆ, ಒಂದು ದಿನ ಆದರೂ ವಾರಕ್ಕೆ 7 ದಿನದಲ್ಲಿ ಒಂದಿನ ಆದರೂ ಉಪವಾಸ ಇರ್ರಿ, ಬಡವರಿಗೆ ಇದ್ರೆ ಏನೋ ಅನ್ನ ಸಿಗುತ್ತೆ, ನೀವು ಉಪವಾಸ ಇದ್ದರೆ ಅವರಿಗೆ ಆಹಾರ ದೊರೀತದೆ ಅಂತ ಹೇಳಿದರು. ಯಾಕೆ ಸರ್ ನಾನು ಉಪವಾಸ ಇದ್ದರೆ ಅವ್ರಿಗೆ ಯಾಕೆ ಆಹಾರ ದೊರಕ್ತದೆ ರೀ? ಇರೋದೇ ಒಂದು 10 kg ಊಟ ಇದ್ದಾಗ ಒಬ್ಬನ ಯಾರಾದರೂ ಒಂದಿನ ಉಪವಾಸ ಇದ್ದರೆ ಮತ್ತೊಬ್ರಿಗೆ ಸಿಗುತ್ತೆ ಅಲ್ವಾ ಜಾಸ್ತಿ? ಸೊ ಅದೇ ರೀತಿ. ಸೊ ಅದಕ್ಕೆ ಆಹಾರ ಬೆಳೆಗಳೇನಿತ್ತು ಅಂದರೆ ಕಡಿಮೆ ಇತ್ತು, ಅವಾಗ ಜಾಸ್ತಿ ಆಹಾರ ಧಾನ್ಯಗಳವಾಗಿ ಇರಲಿಲ್ಲ. ಸೊ ಅದಕ್ಕೆ ಉಪವಾಸ ಮಾಡ್ತಿದ್ರು. ಯಾರು 3 ಹೊತ್ತಲ್ಲಿ 2 ಹೊತ್ತು ಊಟ ಮಾಡಿ ಅದು ಮತ್ತೆ ಆ 7 ದಿನದಲ್ಲಿ ಒಂದಿನ ಉಪವಾಸ ಮಾಡಿದವರು ಯಾರು ಅಂದರೆ ನಮ್ಮ ಹೆಮ್ಮೆಯ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಇಲ್ಲಿವರೆಗೂ ನಿಯತ್ತಾಗಿ ಕಂಡಿರತಕ್ಕಂತಹ ದೇಶದ ಪ್ರಧಾನಿಗಳಲ್ಲಿ ಅಂದರೆ ಇಬ್ಬರು ಬರ್ತಾರೆ. ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ, ಹಾಗೆ ಇನ್ನೊಬ್ಬರು ಅಟಲ್ ಬಿಹಾರಿ ವಾಜಪೇಯಿ. ಯಾಕೆ ಇವರಿಬ್ಬರು ಹೆಸರು ಹೇಳ್ತಾ ಇದ್ದೀನಿ ಸರ್? ಉಳಿದವ್ರ ಮಧ್ಯೆ ನಿಮ್ಗೆ ಏನಾದರೂ ಸಿಟ್ಟಿದೆಯಾ? ನನಗಂತ ಏನು ಸಿಟ್ಟಿಲ್ಲ. ಬಟ್ ಒಂದು ಡೆತ್ ಆದ ನಂತರವೂ ಕೂಡ ಅವ್ರ ಹೆಸರು ಮೇಲೆ ಸಾಲ ಇದೆ ಅಂದರೆ ಏಕೈಕ ಪ್ರಧಾನಿ ಒಬ್ಬರೇ ಬರ್ತಾರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ. ಯಾವನೂ ಬರೋದಿಲ್ಲ, ಯಾವ ಪ್ರಧಾನಿಯೂ ಬರೋದಿಲ್ಲ, ಯಾವ MLA ಬರೋದಿಲ್ಲ, ಯಾವ MP ಬರೋದಿಲ್ಲ. ಬಟ್ ಇವ್ರು ಏನಿದ್ದಾರೆ ಅಂದರೆ ಇವ್ರು ಡೆತ್ ಆದಮೇಲೂ ಕೂಡ ಇವ್ರ ಹೆಸರು ಮೇಲೆ ಸಾಲ ಐತ್ರಿ. ಯಾರ್ದು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹೆಸರು ಮೇಲೆ, ಸರಿನಾ? ಸೊ ಅದಾದ ನಂತರ ನೆಕ್ಸ್ಟ್ ಯಾರು ಅಂದರೆ ನಿಮಗೆ ಅಟಲ್ ಬಿಹಾರಿ ವಾಜಪೇಯಿ. ಯಾಕೆ ಇವ್ರು ನಿಯತ್ತಿನವರು ಅಂತ ಹೇಳ್ತೀವಿ? ಓಕೆ, ಸೊ ಇವ್ರ ಪಕ್ಷದವರೇ ಇವ್ರ ವಿರುದ್ಧ ದಂಗೆ ಎದ್ದು, ಮೀನ್ಸ್ ಏನೋ ಇವ್ರ ವಿರುದ್ಧ ರಾಜೀನಾಮೆಯನ್ನು ನೀಡ್ತಾರೆ. ಓಕೆ, ಮೀನ್ಸ್ ಇವರು ಸರ್ಕಾರನ ಬೆಳೆಸ್ತಾರೆ. ಸೊ ಆದರೂ ಕೂಡ ಇವರು ಮತ್ತೊಂದು ಸರ್ಕಾರದಿಂದ, ಮೀನ್ಸ್ ಕಾಂಗ್ರೆಸ್ನಿಂದ ಒಬ್ಬನಿಗೆ ತಂದರೂ ಕೂಡ ಇವ್ರ ಸರ್ಕಾರ ನಡೀತಿರ್ತದೆ 1990ರ ದಶಕದಲ್ಲಿ. ಓಕೆ, ಬಟ್ ಮಾಡಲ್ಲ ಇವರು, ಮತ್ತೆ ರೀ ಎಲೆಕ್ಷನ್ ಹೋಗ್ತಾರೆ. ಓಕೆ, ಸೊ ಅದಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ರಧಾನಿ ಯಾರು ಅಂದರೆ ನಿಮಗೆ
ಅಟಲ್ ಬಿಹಾರಿ ವಾಜಪೇಯಿ ಅಂತ ಕೂಡ ಹೇಳ್ಬೋದು, ಸರಿನಾ. ಸೊ 1998ರಲ್ಲಿ ಎರಡನೇ ಅಣು ಪ್ರಯೋಗ ನಡೀತದೆ. ಓಕೆ, ಸೊ ಅದಕ್ಕೆ ಏನಂತ ಕರೀತಾರೆ, ಆಪರೇಷನ್ ಶಕ್ತಿ ಅಂತ ಕರೀತಾರೆ. ಓಕೆ, ಸೊ ಯಾರು, ಅಟಲ್ ಬಿಹಾರಿ ವಾಜಪೇಯಿ ಅವರು, ಸರಿನಾ. ಸೊ ಇವರಿಬ್ಬರು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಇದ್ದಾರೆ. ಸ್ವಲ್ಪ ಇಂಪಾರ್ಟೆಂಟಲ್ಲಿ ಸ್ವಲ್ಪ ಏನೋ ಅಂದರೆ ಅವರ ವ್ಯಕ್ತಿತ್ವ ನಮಗೆ ಅವ್ರು ಮಾಡಿರೋ ಕೆಲಸಕ್ಕಿಂತ ಜಾಸ್ತಿ ಅದು ಕಾಣಿಸುತ್ತೆ. ಓಕೆ, ಸೊ ಆ ವ್ಯಕ್ತಿತ್ವದಲ್ಲಿ ಕಂಡು ಬರ್ತಕ್ಕಂಥ ಹೆಸರುಗಳು ಯಾರ್ದು ಅಂದರೆ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ, ಇನ್ನೊಂದು ಅಟಲ್ ಬಿಹಾರಿ ವಾಜಪೇಯಿ ಅವರು, ಸರಿನಾ. ಇಬ್ಬರ ಹೆಸರು ನೆನಪಿಟ್ಕೊಳ್ಳಿ. ಸೊ ಇಲ್ಲಿ ಪಕ್ಷ ಅಂತ ನಾನು ಹೇಳ್ತಾ ಇಲ್ಲ. ಹಾಗೆ ನೋಡಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕಾಂಗ್ರೆಸ್ ಅವರಾಗಿರ್ತಾರೆ, ಅಟಲ್ ಬಿಹಾರಿ ವಾಜಪೇಯಿ ಅವರು BJP ಅವರಾಗಿರ್ತಾರೆ. ನನ್ನದರದೇ ಉಳಿದವರೆಲ್ಲರೂ ಬಿಟ್ಟು ನಾನು ಇವ್ರದೇ ಹೇಳ್ತಾ ಇದ್ದೀನಿ. ಓಕೆ, ನೆನಪಿರಲಿ ಅಷ್ಟೇ. ಸೊ ಇಲ್ಲಿ 3ನೇ ಪಂಚವಾರ್ಷಿಕ ಯೋಜನೆಯ ಗುರಿ ಯಾವುದಾಗಿತ್ತು, ಕೃಷಿಗೆ ಒತ್ತು ನೀಡೋದಾಗಿತ್ತು. ಓಕೆ, ಸೊ ಹಾಗಾದರೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಕೃಷಿಗೆ, ಎರಡನೇ ಪಂಚವಾರ್ಷಿಕ ಯೋಜನೆ ಕೈಗಾರಿಕೆಗೆ, ಮತ್ತು ಮೂರನೇದು ರಿಟರ್ನ್ ಕೃಷಿಗೆ, ಸರಿನಾ. ಅದಾದ ನಂತರ ಇದರ ಬೆಳವಣಿಗೆ ದರ ಎಷ್ಟಾಗಿತ್ತು ಅಂದರೆ 5.6 ಆಗಿತ್ತು. ಓಕೆ, 5.6 ಇದ್ರ ಬೆಳವಣಿಗೆ ದರ ಆಗಿತ್ತು. ಬಟ್ ನಿಜವಾಗ್ಲೂ ಬೆಳವಣಿಗೆ ಆಗಿದ್ದೆಷ್ಟು, ಮೀನ್ಸ್ ಏನೋ ನಮಗೆ ಸಿಕ್ಕಿದೆಷ್ಟು, ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ದು 5.6, ಬಟ್ ನಮಗೆ ಸಿಕ್ಕಿದೆಷ್ಟು 2.4. ಯಾಕೆ ಅಂದರೆ ಯಾಕಿದು ಫೇಲ್ ಆಯಿತು ಅಂತ ಕೇಳ್ತಾನೆ. 3ನೇ ಪಂಚವಾರ್ಷಿಕ ಯೋಜನೆ ಫೇಲ್ ಆಗುತ್ತೆ, ಯಾಕೆ ಗುರು ಅಂತ ಕೇಳ್ತಾನೆ ನಿಮಗೆ. ಸೊ ಕೇಳಿದಾಗ ಏನಿಲ್ಲ, 1962ರಲ್ಲಿ ಇಂಡಿಯಾ ಮತ್ತು ಚೀನಾದ ಯುದ್ಧ ನಡೀತದೆ. ಮೀನ್ಸ್ ಹ್ಯಾಂಡ್ ಇನ್ ಹ್ಯಾಂಡ್, ಕೈಯಲ್ಲಿ ಕೈ ಇಟ್ಟಿದ್ರೆ ಹೊಡೆದಾಡ್ಬಿಡ್ತಾರೆ ಇಬ್ಬರು ಕೂಡ. ಓಕೆ, ಸೊ ಅದಕ್ಕೆ ಇಂಡಿಯಾ ಸೋಲ್ತದೆ ಯಾವಾಗ, ಸೊ 3ನೇ ಪಂಚವಾರ್ಷಿಕ ಯೋಜನೆ ನಡೀತಾ ಇರ್ತದೆ, ರನ್ ಆಗ್ತಾ ಇರ್ತದೆ. ಸೊ ಎಫೆಕ್ಟ್ ಬೀಳೋದೆ ಅಲ್ವಾ. ಸೊ ಅದಕ್ಕೆ ಎಫೆಕ್ಟ್ ಆಗುತ್ತೆ. 1965ರಲ್ಲಿ ಮತ್ತೆ ಚೀನಾದವ್ರು ಬಿಟ್ಟರು, ಇವ್ರು ಬಿಡ್ತಾ ಇರಲಿಲ್ಲ. ಯಾರು, ಪಾಕಿಸ್ತಾನದವ್ರು ಮತ್ತೆ ಅವ್ರು ನಮ್ಮ ಜೊತೆ ಕಾಲು ಕೆರೆದು ಮತ್ತೆ ಇವರು ಜಗಳಕ್ಕೆ ಬರ್ತಾರೆ. ಸೊ ಅದಕ್ಕೆ 2 ಯುದ್ಧಗಳನ್ನು ಮಾಡ್ತೀವಿ 3ನೇ ಪಂಚವಾರ್ಷಿಕ ಯೋಜನೆಯ ಸಮಯದಲ್ಲಿ. ಸೊ ಅದಕ್ಕೆ 3ನೇ ಪಂಚವಾರ್ಷಿಕ ಯೋಜನೆ ಏನಾಗುತ್ತೆ, ಡಮ್ಮಿ ಆಗುತ್ತೆ. ಮೀನ್ಸ್ ಏನೋ ಅದು ನಾವು ಅಂದ್ಕೊಂಡಿರೋ ಹಾಗೆ ಸಾಧನೆ ಮಾಡೋಕ್ಕಾಗಲ್ಲ, ಸರಿಯಾ. ಸೊ ಇದು ನೆನಪಿರಲಿ ನಿಮಗೆ. ಸೊ ಮೊದಲನೇ ಪಂಚವಾರ್ಷಿಕ ಯೋಜನೆ ಸಕ್ಸಸ್ ಆಗಿದೆ, ಎರಡನೇ ಪಂಚವಾರ್ಷಿಕ ಯೋಜನೆ ಸಕ್ಸಸ್ ಆಗಿದೆ, ಮೂರನೇದು ಸಕ್ಸಸ್ ಆಗಿಲ್ಲ, ನಾಲ್ಕನೇದು ಸಕ್ಸಸ್ ಆಗಿಲ್ಲ, ಮತ್ತು ರಿಟರ್ನ್ ಸಕ್ಸಸ್ ಆಗಿರೋದು ನಿಮಗೆ 5ನೇ ಪಂಚವಾರ್ಷಿಕ ಯೋಜನೆ ಸಕ್ಸಸ್ ಆಗಿದೆ. ಓಕೆ, ಸೊ ಎಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ. ಸೊ ಮೊದಲ ಯೋಜನಾ ರಜೆ ಅಂತ ಕೊಡ್ತಾನೆ ನಿಮಗೆ. ಮೊದಲ ಯೋಜನಾ ರಜೆ ಯಾವಾಗ ಅಂದರೆ 1966ರಿಂದ 69ರವರೆಗೂ ಯೋಜನಾ ರಜೆ ಆಗ್ತದೆ. ಮೀನ್ಸ್ ಈ ಸಮಯದಲ್ಲಿ ಯೋಜನಾ ಅವಧಿಗಳೇ ಇರಲ್ಲ ನಿಮಗೆ, ಅಂದರೆ ಪಂಚವಾರ್ಷಿಕ ಯೋಜನೆಗಳು ಯಾವುದೂ ಕಂಡು ಬರಲ್ಲ. ಯಾಕಂದರೆ ಸರ್ ಇವಾಗ ಜಸ್ಟ್ 3ನೇ ಪಂಚವಾರ್ಷಿಕ ಯೋಜನೆ ಫೇಲ್ ಆಗಿತ್ತು ರೀ. ಸೊ ಅದಕ್ಕೆ ಇದು ಫೇಲ್ ಆಗಿದೆ. ಸೊ ಇನ್ನು ಮುಂದಾದರೂ 3 ವರ್ಷ ಬೇರೆ ಹಾಕೊಂಡು ನೋಡೋಣ, ಒಂದು ಸರಿ ಚೆಕ್ ಮಾಡೋಣ ಅಂತ 3 ವರ್ಷ ಹಾಕಲ್ಲ ಯಾರು, ಇಂದಿರಾ ಗಾಂಧಿ ಅವರು, ಸರಿಯಾ. ಸೊ ಇದು ನೆನಪಿರಲಿ ನಿಮಗೆ. ಮೊದಲ ಯೋಜನಾ ರಜೆ ಯಾವಾಗ ಅಂತ ಕೇಳಿದ್ರೆ 66ರಿಂದ 69. ಯಾಕೆ ಅಂತ ಕೇಳಿದ್ರೆ 3ನೇ ಪಂಚವಾರ್ಷಿಕ ಯೋಜನೆ ಯಾವುದು ಫೇಲ್ ಆಗಿತ್ತು. ಸೊ ಆದ ಕಾರಣದಿಂದ ಇಂದಿರಾ ಗಾಂಧಿ ಅವರು ಏನು ಮಾಡ್ತಾರೆ ಅಂದರೆ 3 ವರ್ಷ ಬೇರೆ ಪ್ರಾಜೆಕ್ಟ್ನ ಹಾಕೋತಾರೆ. ಓಕೆ, ಸೊ ಇದು ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ಅದಾನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನ ಯಾವ ಅಣೆಕಟ್ಟೆಗಳು ನರ್ಮದಾ ನದಿಗೆ ಕಟ್ಟಲಾಗಿದೆ ಅಂತ ಕೇಳಿದ್ದಾನೆ. ನರ್ಮದಾ ನದಿ ಇವಾಗಲೇ ಹೇಳಿದೆ ಅಲ್ವಾ, ಅಮರಕಂಟಕದಲ್ಲಿ ಹುಟ್ಟುತ್ತೆ, ಕಂಬತ್ಕೊಲ್ಲಿಯಲ್ಲಿ ಹೋಗಿ ಸೇರುತ್ತೆ ಅಂತ, ಎಲ್ಲಿ ಮಧ್ಯಪ್ರದೇಶದಲ್ಲಿ ಹುಟ್ಟುತ್ತೆ ಅಂತ. ಆ ನದಿಗೆ ಯಾವ್ಯಾವ ಅಣೆಕಟ್ಟೆಗಳನ್ನು ನಿರ್ಮಿಸಲಾಗಿದೆ ಅಂತ ಕೇಳಿದ್ದಾನೆ. ಒಂದು ಸರ್ದಾರ್ ಸರೋವರ ಎನ್ನುವ ಅಣೆಕಟ್ಟನ್ನು ನಿಮಗೆ ಗುಜರಾತ್ನಲ್ಲಿ ನಿರ್ಮಿಸಲಾಗಿದೆ. ಯಾವುದು, ಸರ್ದಾರ್ ಸರೋವರ. ಓಕೆ, ಈ ಸರ್ದಾರ್ ಸರೋವರ ಅಣೆಕಟ್ಟನ್ನು ನರ್ಮದಾ ನದಿಗೆ ನಿರ್ಮಿಸಲಾಗಿದೆ, ಸರಿಯಾ. ಇದು ನೆನಪಿರಲಿ ನಿಮಗೆ. ಸೊ ಇದು ಯಾವ ರಾಜ್ಯದಲ್ಲಿ, ಗುಜರಾತ್ ರಾಜ್ಯದ ಕೇವಾಡಿಯ ಗ್ರಾಮದಲ್ಲಿ ಕಂಡುಬರ್ತಾ ಇದು. ಓಕೆ, ಸೊ ಇದು ನೆನಪಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ, 42ನೇ ಸಾಂವಿಧಾನಿಕ ತಿದ್ದುಪಡಿ 1976ರ ಮೂಲಕ ಯಾವ ಲೇಖನವನ್ನು ಸೇರಿಸಲಾಗಿದೆ ಅಂತ ಕೇಳಿದ್ದಾನೆ. 1976ರಲ್ಲಿ 42ನೇ ಸಾಂವಿಧಾನಿಕ ತಿದ್ದುಪಡಿ ಆಗುತ್ತೆ ಅಲ್ವಾ. ಸೊ ಈ ತಿದ್ದುಪಡಿಗೆ ನಾವೇನಂತ ಕರಿತೀವಿ, ಇಂದಿರಾ ಸಂವಿಧಾನ ಅಂತ ಕರಿತೀವಿ, ಅಥವಾ ಮಿನಿ ಸಂವಿಧಾನ ಅಂತ ಕರಿತೀವಿ. ಇಂದಿರಾ ಸಂವಿಧಾನ ಅಂತ ಕೂಡ ಕರಿತೀವಿ. ಯಾವುದಕ್ಕೆ, 42ನೇ ತಿದ್ದುಪಡಿಗೆ. ಇದು ಎಷ್ಟರಲ್ಲಿ ಆಯಿತು, 1976ರಲ್ಲಿ ಆಗ್ತದೆ, ಸರಿನಾ. ಸೊ ಇದರಲ್ಲಿ ನಿಮಗೆ 4A ಭಾಗವನ್ನು ಸೇರ್ಪಡೆ ಮಾಡ್ತಾರೆ. ಅದಾದ ನಂತರ 51A ವಿಧಿನ ಸೇರ್ಪಡೆ ಮಾಡ್ತಾರೆ, ಹಾಗೆ 14A ಭಾಗವನ್ನು ಸೇರ್ಪಡೆ ಮಾಡ್ತಾರೆ, ಸರಿನಾ. ಮ್ಯಾಕ್ಸಿಮಮ್ ಏನು ಮಾಡ್ತಾರೆ ಅಂದರೆ ಇದೇ ತಿದ್ದುಪಡಿಯಲ್ಲೇ ನಿಮಗೆ ಬೇರೆ ಇವನ್ ಪ್ರಿಯಾಂಬಲ್ ಏನಿದೆ ಅಲ್ವಾ, ಮೀನ್ಸ್ ಭಾರತ ಸಂವಿಧಾನದ ಪ್ರಸ್ತಾವನೆ, ಆ ಪ್ರಸ್ತಾವನೆಗೆ ತಿದ್ದುಪಡಿ ಏಕೈಕ ಮಾಡಿರೋದು ಇದೇ ತಿದ್ದುಪಡಿ ಮೂಲಕ, 42ನೇ ತಿದ್ದುಪಡಿ ಮೂಲಕ. ಕೇಳಬಹುದು ನಿಮಗೆ, ಪ್ರಸ್ತಾವನೆಯನ್ನು ಎಷ್ಟು ಬಾರಿ ತಿದ್ದುಪಡಿ ಮಾಡಿದ್ದಾರೆ, ಒಂದೇ ಸರಿ ಗುರು. ಅದಾಂತರ ಯಾವಾಗ ತಿದ್ದುಪಡಿ ಮಾಡಿದ್ದಾರೆ, 1976ರಲ್ಲಿ. ಯಾವ ತಿದ್ದುಪಡಿಯ ಮೂಲಕ ತಿದ್ದುಪಡಿ ಮಾಡಿದ್ದಾರೆ, 42ನೇ ತಿದ್ದುಪಡಿ ಮೂಲಕ. ಓಕೆ, ಸ್ಟಿಲ್ ಟುಡೇ ಇನ್ನೂ ತಿದ್ದುಪಡಿ ಆಗಿಲ್ಲ. ಮೇ ಬಿ ನೀವು ಪ್ರಧಾನಮಂತ್ರಿಯಾಗಿ ತಿದ್ದುಪಡಿ ಮಾಡಿ. ಓಕೆ, ಸೊ ವೆಲ್ಕಮ್, ಸರಿಯಾ. ಸೊ 42ನೇ ಸಂವಿಧಾನಿಕ ತಿದ್ದುಪಡಿ 1976ರಲ್ಲಿ ಎಷ್ಟು ಲೇಖನಗಳನ್ನು, ಯಾವ್ಯಾವ ಲೇಖನಗಳನ್ನು ಸೇರಿಸಲಾಗಿದೆ ಅಂತ ಕೇಳಿದ್ದಾನೆ. ಸೊ DPSPಯಲ್ಲಿ ಆದರೆ 4 ಲೇಖನಗಳನ್ನು ಸೇರಿಸ್ತಾರೆ. ಹಾಗೆ ಬೇರೆ ಯಾವುದ್ಯಾವ್ದು ಸೇರ್ಪಡೆ ಮಾಡಿದ್ರು, ಒಂದು 31D. ಓಕೆ, ಈ 31D ಸೇರ್ಪಡೆ ಮಾಡ್ತಾರೆ. ಈ 31D ಏನು ಹೇಳ್ತದೆ ಹೇಳ್ಬಹುದಾ, ಆ್ಯಂಟಿ ನ್ಯಾಷನಲಿಸ್ಟ್ ಏನು ಲಾಗಳಿದಾವಲ್ವಾ ಅವುಗಳನ್ನೆಲ್ಲ ಇನ್ಕ್ಲೂಡ್ ಮಾಡ್ತದೆ ಅಲ್ಲಿ 31D ವಿಧಿಯಲ್ಲಿ, ಸರಿನಾ. ಇದು ನೆನಪಿರಲಿ ನಿಮಗೆ. ಹಾಗೆ 32A ವಿಧಿ ಬಗ್ಗೆ ಹೇಳ್ತದೆ. 32A ವಿಧಿ
ಆ್ಯಡ್ ಮಾಡ್ತದೆ ಇಲ್ಲಿ ಸಂವಿಧಾನದಲ್ಲಿ. ಅದಾದ ನಂತರ 39A ಆ್ಯಡ್ ಅಪ್ ಮಾಡ್ತದೆ, ಮತ್ತು 43A ಆ್ಯಡ್ ಅಪ್ ಮಾಡ್ತದೆ, ಮತ್ತು 48A ಮಾಡ್ತದೆ, ಹಾಗೆ 51A ಮಾಡ್ತದೆ. ಓಕೆ, ಸೊ ಇವೆಲ್ಲವೂ ಕೂಡ ನಿಮಗೆ ಎಲ್ಲಿ ಅಂದರೆ ನಿಮಗೆ DPS ಪೆಲಿಯು. ಅದಾನಂತರ 51A ಮೀನ್ಸ್ ಮೂಲಭೂತ ಕರ್ತವ್ಯಗಳನ್ನು ಆ್ಯಡ್ ಅಪ್ ಮಾಡ್ತದೆ. 131A, 139A, 144, 226A, ಅದಾನಂತರ 228 ಮತ್ತು 257ನೇ ವಿಧಿಯಲ್ಲಿ ಸೇರ್ಪಡೆ ಮಾಡಲಾಗ್ತದೆ. ಓಕೆ, ಹಾಗೆ ಇದೇ ತಿದ್ದುಪಡಿಯ ಮೂಲಕ 42ನೇ ತಿದ್ದುಪಡಿ ಮೂಲಕ 1976ರಲ್ಲಿ ಪ್ರಸ್ತಾವನೆಗೆ 3 ಪದಗಳನ್ನು ಸೇರ್ಪಡೆ ಮಾಡಿದ್ರು. ಮೀನ್ಸ್ ಒಂದು ಸರಿ ತಿದ್ದುಪಡಿ ಮಾಡಿದ್ರು ಅಂತ ಹೇಳಿದಲ್ವಾ, ಏನು ತಿದ್ದುಪಡಿ ಮಾಡಿದ್ರೆ ಆ್ಯಕ್ಚುಲಾಗಿ 3 ಪದಗಳನ್ನು ಸೇರ್ಪಡೆ ಮಾಡ್ತಾರೆ. ಓಕೆ, ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ ಅಂತ. ಓಕೆ, ನೀವು ಬರೀತಾ ಇರೋದು, ನೀವು ಎಲ್ಲರೂ ಎಕ್ಸಾಮ್ ಬರೀತೀರಿ SSC, ಬಟ್ ಇಲ್ಲಿ ಏನಿದೆ SSI ಅಂತ ಇದೆ. ಹೀಗೆ ನೆನಪಿಟ್ಕೊಳ್ಳಿ, ನೆನಪಿಡುತ್ತದೆ. ಸೋಷಿಯಲಿಸ್ಟ್, ಸೆಕ್ಯುಲರ್, ಇಂಟಿಗ್ರಿಟಿ. ಕನ್ನಡದಲ್ಲಿ ಹೇಳೋದಾದರೆ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಅಂತ ಬರ್ತದೆ. ಓಕೆ, ಸೊ ಕನ್ನಡದಲ್ಲಿ ಆದರೂ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ, ಯಾಕೆಂದರೆ ಈ ವರ್ಡ್ಗಳಿಗೆ ಬೇರೆ ಬೇರೆ ಕೊಡ್ತಾನೆ. ಇಲ್ಲಿ ಸಮಗ್ರತೆ ಕೊಡ್ಬೋದು, ಐಕ್ಯತೆ ಕೊಟ್ಟ ಅಂತ ಅಂದ್ಕೊಳ್ಳಿ, ಎರಡರದ್ದು ಸೇಮ್ ಮೀನಿಂಗು, ರೈಟ್ ಆನ್ಸರ್ ಆಗುತ್ತೆ. ಐಕ್ಯತೆ ಕೊಟ್ಟರು ರೈಟ್ ಆಗುತ್ತೆ. ಬಟ್ ಅಲ್ಲಿ ನಮಗೆ ಕನ್ಫ್ಯೂಷನ್ ಅಲ್ಲಿ ಸ್ಟಾರ್ಟ್ ಆಯಿತು ಅಂದ್ರೆ 1 ಮಾರ್ಕ್ಸು ಹೋಗ್ತದೆ. ಓಕೆ, ಅದಕ್ಕೆ ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಬೆಟ್ರ್ ಇದರಲ್ಲಿ. ಓಕೆ ಸರ್, ನಾವು ಕನ್ನಡಿಗರು, ಹೌದು ನಾವು ಕನ್ನಡಿಗರು. ಓಕೆ, ಬಟ್ ಕೆಲವೊಂದು ಸರಿ ಫ್ಲೋ ಜೊತೆ ನೀರು ಹೇಗೆ ಹೋಗ್ತಿರುತ್ತೆ ಅಲ್ವಾ, ಸೊ ನೀರು ಈ ದಿಕ್ಕಲ್ಲಿ ಹೋಗಿದ್ರೆ ನಾವು ಆ ದಿಕ್ಕಲ್ಲಿ ಈಸಬೇಕಾಗತ್ತೆ. ಓಕೆ, ಅಪೋಸಿಟ್ ಹೋಗ್ತೀನಿ ಅಂದರೆ ಹುಚ್ಚ ಅಂತಾರೆ. ಓಕೆ, ಬದುಕೋದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸ್ವರ್ಣ ಸಿಂಗ್ ಸಮಿತಿಯನ್ನು ಈ ಕೆಳಗಿನ ಯಾವ ಸರ್ಕಾರ ರಚಿಸಿತ್ತು ಅಂತ ಕೇಳಿದ್ದಾನೆ. ಇಂದಿರಾ ಗಾಂಧಿ ಸರ್ಕಾರ ಸ್ವರ್ಣ ಸಿಂಗ್ ಸಮಿತಿಯನ್ನು ರಚನೆ ಮಾಡ್ತದೆ. ಎಷ್ಟರಲ್ಲಿ? 1976ರಲ್ಲಿ. ಯಾಕೆ? ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರ್ಪಡೆ ಮಾಡೋಕ್ಕೆ. ಸೊ ಅದಕ್ಕೆ 42ನೇ ತಿದ್ದುಪಡಿಯ ಮೂಲಕ ನಿಮಗೆ 4A ಭಾಗವನ್ನು ಅಥವಾ 51A ವಿಧಿಯನ್ನು ಸೇರ್ಪಡೆ ಮಾಡ್ತಾರೆ. ಓಕೆ, ಏನು ಸೇರ್ಪಡೆ ಮಾಡ್ತಾರೆ? ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡ್ತಾರೆ. ಯಾರು ತಂದು ಕೊಟ್ಟಿರೋದನ್ನು, ಯಾರು ಶಿಫಾರಸು ಮಾಡಿದ್ರು? ಸ್ವರ್ಣ ಸಿಂಗ್ ಅವರು. ಓಕೆ, ಸರ್ದಾರ್ ಸ್ವರ್ಣ ಸಿಂಗ್ ಅವರು ಯಾವ ದೇಶದಿಂದ ಕಾಪಿ ಮಾಡ್ಕೊಂಬಂದರು? ಹೋಗಿ ಫೋಟೋ ಹೊಡ್ಕೊಂಬಂದರು, ರಷ್ಯಾದಿಂದ ಕಾಪಿ ಮಾಡ್ಕೊಂಬರ್ತಾರೆ. ಯಾರು? ಸರ್ದಾರ್ ಸ್ವರ್ಣ ಸಿಂಗ್. ಅವರೇ ಸ್ವಂತಾಗಿ ರಚಿಸಿಲ್ಲ ಯಾವುದೂ ಕೂಡ, ರಷ್ಯಾದಿಂದ ಹೋಗಿ ತಂದಾರ್ರಿ ಅಷ್ಟೇ. ಓಕೆ, ಈಗ ನೆನಪಿಟ್ಕೊಳ್ಳಿ, ನಮ್ದೇನು ಪ್ರಾಬ್ಲಮ್ ಆಗುತ್ತೆ? ಅವ್ರ ಹೆಸರು ನೆನ್ಪಿಟ್ಕೋಬೇಕು, ಯಾವ ದೇಶ ಅಂತ ನೆನ್ಪಿಟ್ಕೋಬೇಕು, ಎಕ್ಸಾಮಲ್ಲಿ ಹಾಕಿದ್ರೆ ಟಿಕ್ ಹಾಕಬೇಕು, ಯೂನಿಫಾರ್ಮ್ ಹಾಕೊಂಡು ಹೊಂಟು ಬಿಡ್ಬೇಕು ಅಷ್ಟೇ. ಓಕೆ, ಅಷ್ಟೇ ನಮ್ಮದು ಗೋಲ್ ಇರಬೇಕೀಗ. ಸೊ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಏನು ಮಾಡ್ತದೆ ಅಂದರೆ ಮೂಲಭೂತ ಕರ್ತವ್ಯಗಳನ್ನು ಶಿಫಾರಸು ಮಾಡ್ತದೆ. ಯಾವ ದೇಶದಿಂದ ಅಂದರೆ ರಷ್ಯಾದಿಂದ. ಓಕೆ, ರಷ್ಯಾದಿಂದ. ಸೊ ಅದಕ್ಕೆ ನೇಮಕ ಮಾಡಿದವರು ಯಾರು ಅಂದರೆ ಇಂದಿರಾ ಗಾಂಧಿ ಅವರು ನೇಮಕ ಮಾಡ್ತಾರೆ. ಎಷ್ಟರಲ್ಲಿ? 1976ರಲ್ಲಿ. ಸೊ ಮೂಲಭೂತ ಕರ್ತವ್ಯಗಳು ಎಷ್ಟನೇ ತಿದ್ದುಪಡಿ ಮೂಲಕ ಎಡಪ್ ಆದವು? 42ನೇ ತಿದ್ದುಪಡಿ ಮೂಲಕ ಎಡಪ್ ಆಗ್ತವೆ ಸಂವಿಧಾನಕ್ಕೆ. ಓಕೆ, ಇವೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ. ಹಾಗೆ ಇದು ಎಷ್ಟನೇ ವಿಧಿಯಲ್ಲಿ ಅಂತ ಕೇಳಿದ್ರೆ 51A ವಿಧಿಯಲ್ಲಿ. ಸರಿನಾ? ಇವೆಲ್ಲವೂ ಕೂಡ ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ರಿಸರ್ವ್ ಬ್ಯಾಂಕನ್ನು ಓಕೆ ಒಂದು ಸೆಕೆಂಡ್, ಭಾರತದ ರಿಸರ್ವ್ ಬ್ಯಾಂಕನ್ನು ಯಾವ ಕಾಯ್ದೆ ಅಡಿಯಲ್ಲಿ ರಚಿಸಲಾಗಿದೆ? ಏನು RBI ಬರುತ್ತೆ ಗೊತ್ತಾ? 1935ರಲ್ಲಿ RBI ಸ್ಟಾರ್ಟ್ ಆಗುತ್ತೆ. ಅದು ಯಾವ ಆ್ಯಕ್ಟಿನ ಮುಖಾಂತರ ಸ್ಟಾರ್ಟ್ ಆಗುತ್ತೆ ಅಂದರೆ 1934ರಲ್ಲಿ RBI ಆ್ಯಕ್ಟ್ ಅಂತ ಬರುತ್ತೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತ. ಆ 1934ರ ಆ್ಯಕ್ಟಿನ ಪ್ರಕಾರ ಏಪ್ರಿಲ್ 1, 1935ರಲ್ಲಿ ನಿಮಗೆ RBI ಸ್ಟಾರ್ಟ್ ಆಗುತ್ತೆ. ಈ RBI ಸ್ಟಾರ್ಟ್ ಆದಾಗ ಅದರ ಕೇಂದ್ರ ಕಚೇರಿ ಎಲ್ಲಿತ್ತು ಅಂತ ಕೇಳಿದ್ರೆ, ಸರ್ ಮುಂಬೈಯಲ್ಲಿ ಇದೆ ಅಲ್ವಾ? ಮುಂಬೈಯಲ್ಲಿತ್ತಾ? ನೋ ವೇ, ಅದು ಕಲ್ಕತ್ತಾದಲ್ಲಿತ್ತು. ಅದು ಕಲ್ಕತ್ತಾದಲ್ಲಿ 1935ರಿಂದ 37ರವರೆಗೂ ಇತ್ತು. 37ರಲ್ಲಿ ಅವ್ರಿಗೆ ಏನೋ ಬೇಜಾರಾಯ್ತಲ್ಲಿ, ಕಲ್ಕತ್ತಾ ಯಾಕೋ ಚೆನ್ನಾಗಿಲ್ಲ, ಇದು ಮುಂಬೈಲಿ ಹೋಗಿ ಮರಾಠಿ ಕಲಿಯೋಣ ಅಂತ ಏನು ಮಾಡ್ತು, 37ರಲ್ಲಿ ಮೀನ್ಸ್ 1937ರಲ್ಲಿ RBI ಕೇಂದ್ರ ಕಚೇರಿ ಕಲ್ಕತ್ತಾದಿಂದ ಮುಂಬೈಗೆ ಟ್ರಾನ್ಸ್ಫರ್ ಮಾಡ್ಕೊತು. ಸೊ ಪ್ರಸ್ತುತವೂ ಕೂಡ ನಿಮಗೆ ಮುಂಬೈಯಲ್ಲೇ ಕಂಡುಬರುತ್ತೆ. ಯಾವುದು? RBIನ ಕೇಂದ್ರ ಕಚೇರಿ. ಸರಿನಾ? ಸೊ ಅದು ಸ್ಟಾರ್ಟ್ ಆದಾಗ ಎಲ್ಲಿತ್ತು? ಕಲ್ಕತ್ತಾದಲ್ಲಿತ್ತು. ಯಾವಾಗ? 1935ರಿಂದ 37ರವರೆಗೂ. 37ರಲ್ಲಿ ಅದಕ್ಕೆ ಬೇಜಾರಾಯಿತು, ಬಂಗಾಳಿ ಭಾಷೆ ಬೇಜಾರಾಯಿತು, ಮರಾಠಿ ಕಲಿಯೋಣ ಅಂತ ಮಹಾರಾಷ್ಟ್ರಕ್ಕೆ ಬಂತು. ಸರಿನಾ? ಸೊ ಇದು ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತ ಸರ್ಕಾರ ಕಾಯ್ದೆ 1935 ಇದನ್ನು ಒದಗಿಸಿದೆ. 1935ರ ಭಾರತ ಸರ್ಕಾರ ಕಾಯ್ದೆ ಇರ್ತದಲ್ವಾ? ಸೊ ಅದು ಏನೇನು ಒದಗಿಸ್ತದೆ ಅಂದರೆ ಒಂದು ಫೆಡರಲ್ ಸಾರ್ವಜನಿಕ ಸೇವಾ ಆಯೋಗ ಸ್ಥಾಪನೆ ಬಗ್ಗೆ ಒದಗಿಸ್ತದೆ. ಓಕೆ, ಫೆಡರಲ್ ಸಾರ್ವಜನಿಕ ಸೇವಾ ಆಯೋಗ ಸ್ಥಾಪನೆ ಮಾಡ್ತದೆ. ಯಾವುದು? 1935ರ ಕಾಯ್ದೆ. ಹಾಗೆ 2 ಅಥವಾ ಹೆಚ್ಚಿನ ಸೇವಾ ಪ್ರಾಂತ್ಯಗಳಿಗೆ ಪ್ರಾಂತೀಯ ಸಾರ್ವಜನಿಕ ಸೇವಾ ಆಯೋಗಗಳು ಮತ್ತು ಜಂಟಿ ಸಾರ್ವಜನಿಕ ಸೇವಾ ಆಯೋಗಗಳು. ಇವಾಗ ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳಲ್ಲ, 1919ರ ಕಾಯ್ದೆಯ ಪ್ರಕಾರ ನಿಮಗೆ UPSC ಸ್ಟಾರ್ಟ್ ಆಗುತ್ತೆ ರೀ. ಓಕೆ, UPSC ಸ್ಟಾರ್ಟ್ ಆಗುತ್ತೆ. ಹಾಗೆ 1935ರ ಪ್ರಕಾರ ನಿಮಗೆ UPSC ಪ್ಲಸ್ SPSC. ಓಕೆ, SPSC ಮೀನ್ಸ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಓಕೆ, ಲೈಕ್ ದ್ಯಾಟ್ ಇವಾಗ ನಮ್ಮ ಕರ್ನಾಟಕದಲ್ಲಿ KPSC ಇದೆ ಅಲ್ವಾ? ಸೊ ಆ ರೀತಿ ಇಲ್ಲಿ ಎಸ್ ಅಂದರೆ ಎಸ್ ಬದಲಾಗಿ ನಾವು K ಹಚ್ಕೋತೀವಿ, ಯಾಕಂದರೆ ಅಲ್ಲಿ ಸ್ಟೇಟ್ ಇದೆ, ನಾವು ನಮ್ಮ ಸ್ಟೇಟ್ ಹೆಸರೇನು? ಕರ್ನಾಟಕ ಅಲ್ವಾ? ಸೊ ಇದು UPSC ಮತ್ತು SPSC ಹಾಗೆ JPSC ಅಂತ ಬರುತ್ತೆ, ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಅಂದರೆ 2 ರಾಜ್ಯಗಳಿಗೆ ಒಂದೇ ಅದು ಕಮಿಷನ್ ಇರುತ್ತೆ. ಓಕೆ, ಸರ್ವಿಸ್ ಕಮಿಷನ್ ಇರುತ್ತೆ. ಸೊ ಅದಕ್ಕೆ ನಾವು JPSC ಅಂತ ಕರಿತೀವಿ. ಹಾಗೆ ಯಾವ ರಾಜ್ಯದಲ್ಲಿ ಇರುತ್ತೆ ಹೇಳ್ಬೋದಾ? ಒಂದು ಎಕ್ಸಾಂಪಲು. ಓಕೆ, ಹರಿಯಾಣ ಮತ್ತು
ಓಕೆ. ಹರಿಯಾಣ ಮತ್ತು ಪಂಜಾಬ್ದಲ್ಲಿ ಏನಿದೆ ಅಂದರೆ ಪ್ರಸ್ತುತ ಒಂದೇ ಒಂದು ಸಾರ್ವಜನಿಕ ಆಯೋಗದಿದೆ. ಯಾವುದು ಅಂದರೆ ಅದು JPS ಅಂತ ಕರಿತೀವಿ ನಾವು. ಓಕೆ. ಆ JPSC ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಈ ಮೂರು ಕೂಡ ಬಂದಿರೋದು ಯಾವಾಗ ಅಂದರೆ ನಿಮಗೆ 1935ರಲ್ಲಿ. ಜಸ್ಟ್ UPSC ಮಾತ್ರ ಕೇಳಿದೆ ಅಂದರೆ 1919ರಲ್ಲಿ ಬಂದಿರ್ತದೆ. 1919ರಲ್ಲಿ ಕಾಯ್ದೆ ಬಂದಿರ್ತದೆ UPSC ಮಾಡೋಣ ಅಂತ. 1926ರಲ್ಲಿ UPSCಯನ್ನು ಸ್ಟಾರ್ಟ್ ಮಾಡ್ತಾರೆ. ಸರಿಯಾ? ಇದೆಲ್ಲವೂ ಕೂಡ ನಿಮ್ಗೆ ನೆನಪಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನ 2 ಪ್ರಮಾಣಗಳಲ್ಲಿ ಯಾವುದು SI ಘಟಕವನ್ನು ಹೊಂದಿದೆ? ಮೀನ್ಸ್ ಎರಡಕ್ಕೂ ಕೂಡ ಸೇಮ್ SI ಘಟಕ ಇದೆ ಅಂತ. ಯಾವುದು? ಸ್ಪೀಡ್ ಮತ್ತು ವೆಲಾಸಿಟಿ ಏನಿದೆ ಅಲ್ವಾ, ಸ್ಪೀಡ್ ಇದ್ರದ್ದು SI ಯೂನಿಟ್ ಹೇಳ್ರಿ ಅಂತ ಹೇಳಿದಾಗ ಏನಿಲ್ಲ, ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಬೇಕಾಗುತ್ತೆ. ಹಾಗೆ ವೆಲಾಸಿಟಿದು SI ಘಟಕ ಏನಿದೆ ಹೇಳು ಅಂತ ಕೇಳಿದಾಗ ಸೇಮ್ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸೊ ಸ್ಪೀಡ್ದು ಮತ್ತು ವೆಲಾಸಿಟಿದು ಎರಡರದ್ದು ಕೂಡ ಸೇಮ್ ಘಟಕ ಇದೆ, ಸೇಮ್ SI ಯೂನಿಟ್ ಇದೆ. ಯಾವುದು ಅಂದರೆ ಮೀಟರ್ ಪರ್ ಸೆಕೆಂಡ್. ಯಾವುದು? ಸ್ಪೀಡ್ ಮತ್ತು ವೆಲಾಸಿಟಿದು. ಸರಿನಾ? ಸೊ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಇದು ಸ್ಪೀಡ್ ಅಂದರೆ ವೇಗ. ಓಕೆ. ವೇಗ ಮತ್ತು ವೇಗೋತ್ಕರ್ಷ ಇಲ್ಲ, ಎಕ್ಸಲರೇಷನ್ ಅಂದರೆ ವೇಗೋತ್ಕರ್ಷ. ಇದು ಸ್ವಲ್ಪ ಕನ್ನಡದಲ್ಲಿ ನೋಡ್ಕೊಳ್ಳಿ. ಓಕೆ. ಎಕ್ಸಾಕ್ಟಾಗಿ ಅಥವಾ ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಬೆಟರ್ ಅಂತ ನನ್ನ ಅನಿಸಿಕೆ. ಓಕೆ. ನೆನ್ಪಿಟ್ಕೊಳ್ಳೇಬೇಕು ಇಂಗ್ಲೀಷಲ್ಲಿ ಅಂತಲ್ಲ, ಬಟ್ ಇಂಗ್ಲೀಷಲ್ಲಿ ಸ್ವಲ್ಪ ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ. ಯಾಕಂದರೆ ಕೇಳಿರ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಜನವರಿ 2024ರಲ್ಲಿ ಯಾವ 2 ದೇಶಗಳ ನಡುವೆ ಜ್ಞಾಪಕ ಪತ್ರಕ್ಕೆ ಸಹಿ ಹಾಕಲಾಯಿತು ಅಂತ ಕೇಳಿದ್ದಾನೆ. ಸೊ ಯಾವ್ಯಾವ ದೇಶಗಳಲ್ಲಿ ಯಾವ ದೇಶ ಸಹಿ ಹಾಕಲಾಗಿದೆ ಅಂತ ಕೇಳಿದ್ರೆ ರೀಸೆಂಟಾಗಿ ಭಾರತ ಮತ್ತು ನೇಪಾಳ 4 ಕ್ಷೇತ್ರಗಳಲ್ಲಿ ವಿವಿಧ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಓಕೆ. ಯಾವುದು? ಭಾರತ ಮತ್ತು ನೇಪಾಳ. ಸೂರ್ಯಕಿರಣ ಯಾವುದರ ಜೊತೆ ನಡೀತದೆ? ಭಾರತ ಮತ್ತು ನೇಪಾಳ ನಡುವೆ ಅಲ್ವಾ. ಸೊ ಎರಡು ಕೂಡ ಸಹಿ ಹಾಕಿದ್ದಾವೆ. ಎಷ್ಟು ಕ್ಷೇತ್ರಗಳಲ್ಲಿ? 4 ಕ್ಷೇತ್ರಗಳಲ್ಲಿ. ಸರಿನಾ? ಸೊ ಯಾವ್ಯಾವ ಒಪ್ಪಂದ ಅಂದರೆ ಒಂದು ವಿದ್ಯುತ್ ವ್ಯಾಪಾರ ಒಪ್ಪಂದ ಮತ್ತು ನವೀಕರಿಸಬಹುದಾದ ಇಂಧನಗಳ ಒಪ್ಪಂದ ಮತ್ತು ಬಾಹ್ಯಾಕಾಶ ಸಹಕಾರ ಒಪ್ಪಂದ ಮತ್ತು ಸಮುದಾಯ ಅಭಿವೃದ್ಧಿ ಒಪ್ಪಂದ. ಓಕೆ. ಇವೆಲ್ಲಕ್ಕೂ ಕೂಡ ಸಹಿ ಹಾಕಲಾಗಿದೆ. ಅದಾದ ನಂತರ ಮುಂದಿನ 10 ವರ್ಷಗಳಲ್ಲಿ ನೇಪಾಳದಿಂದ ಜಲವಿದ್ಯುತ್ ಖರೀದಿಯನ್ನು 10,000 ಮೆಗಾವ್ಯಾಟ್ಗೆ ಹೆಚ್ಚಿಸಲಾಗಿದೆ. ಓಕೆ. ಇದನ್ನು ಕೂಡ ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕಾಂಡ್ಲಾ ಬಂದರನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ ಅಂತ ಕೇಳಿದ್ದಾನೆ. ಈ ಕಾಂಡ್ಲಾ ಬಂದರ ಎಲ್ಲಿ ಕಂಡು ಬರುತ್ತೆ ಅಂದರೆ ನಿಮಗೆ ಗುಜರಾತಲ್ಲಿ ಕಂಡು ಬರುತ್ತೆ. ಅದಕ್ಕೆ ರೀಸೆಂಟಾಗಿ ನೇಮ್ ಬದಲ ಮಾಡಿದ್ದಾರೆ. ಕಾಂಡ್ಲಾ ಎನ್ನುವ ಊರಿನ ಹೆಸರು ಬೇಡಪ್ಪ, ಯಾರಾದರೂ ಒಬ್ಬರು ಮಹಾನ್ ವ್ಯಕ್ತಿ ಹೆಸರು ಇಟ್ಬಿಡಮೆ. ಸೊ ಅದಕ್ಕೆ ಸ್ವಲ್ಪ ಮಾನ್ಯತೆ ಸಿಗ್ತದೆ, ಅವ್ರ ಹೆಸರಿಗೂ ಸ್ವಲ್ಪ ಏನೋ ರೆಸ್ಪೆಕ್ಟ್ ಕೊಟ್ಟಂಗೆ ಆಗುತ್ತೆ ಅಂತ ಹೆಸರು ಚೇಂಜ್ ಮಾಡ್ತಾರೆ. ಏನಂತ? ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತ ಚೇಂಜ್ ಮಾಡ್ತಾರೆ. ಓಕೆ. ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತ ಯಾವ ಬಂದರಿಗೆ ಹೆಸರನ್ನ ಬದಲಾವಣೆ ಮಾಡ್ತಾರೆ ಅಂದರೆ ಕಾಂಡ್ಲಾ ಬಂದರಿಗೆ ಹೆಸರನ್ನು ಬದಲಾವಣೆ ಮಾಡ್ತಾರೆ. ಸೊ ಹಾಗೆ ಈ ಕಾಂಡ್ಲಾ ಬಂದರನ್ನು ನಾವು ಭಾರತದಲ್ಲಿ ಉಬ್ಬರ ವಿಳಿತದ ಬಂದರು ಅಂತ ಕರಿತೀವಿ. ಓಕೆ. ಉಬ್ಬರ ವಿಳಿತದ ಬಂದರು ಯಾವುದು ಅಂತ ಕೇಳಿದ್ರೆ ಕಾಂಡ್ಲಾ ಬಂದರು ಅಂತ ಕಣ್ಣು ಮುಚ್ಕೊಂಡು ಹಾಕಿ. ಓಕೆ. ಅದಾದ ನಂತರ ಭಾರತದ ವಿಭಜನೆಯ ಮಗು ಅಂತ ಏನಾದರೂ ಕೇಳಿದ್ರೆ ವಿಭಜನೆಯ ಮಗು ಯಾವುದು ಅಂದರೆ ಇದೇ ಕಾಂಡ್ಲಾ ಬಂದರು. ಓಕೆ. ಕಾಂಡ್ಲಾ ಬಂದರು ಎಲ್ಲಿ ಕಂಡುಬರುತ್ತೆ ನಿಮಗೆ? ಇಲ್ಲಿ ಕಂಡುಬರುತ್ತೆ ನೋಡಿ. ಇಲ್ಲಿ ಗುಜರಾತದಲ್ಲಿ. ಓಕೆ. ಸೊ ಗುಜರಾತದ ಈ ಭಾಗದಲ್ಲಿ ನಿಮಗೆ ಕಾಂಡ್ಲಾ ಬಂದರು ಕಂಡುಬರುತ್ತೆ. ಇದಕ್ಕೆ ವಿಭಜನೆಯ ಮಗು ಅಂತ ಯಾಕೆ ಕರಿತೀವಿ ಸರ್? ಓಕೆ. ಅಂದರೆ 1947ರಲ್ಲಿ ನಮ್ಮ ಭಾರತದಲ್ಲಿ ಈ ಪೂರ್ವ ಭಾಗದಲ್ಲಿ ಒಂದು ಬಂದರು ಇರುತ್ತೆ. ಯಾವುದು? ಕರಾಚಿ ಬಂದರು ಇರುತ್ತೆ. ಓಕೆ. ಕರಾಚಿ ಬಂದರು ಇರುತ್ತೆ. ಆ ಕರಾಚಿ ಬಂದರು ಎಲ್ಲಿದೆ? ಇಲ್ಲಿದೆ. ಓಕೆ. ಇಲ್ಲಿ ನಿಮಗೆ ಪಾಕಿಸ್ತಾನ ಕಂಡುಬರುತ್ತೆ, ಹೀಗೆ ಪಾಕಿಸ್ತಾನ ಕಂಡುಬರುತ್ತೆ. ಸೊ ಇಲ್ಲಿ ನಿಮಗೆ ಕರಾಚಿ ಬಂದರು ಕಾಣುತ್ತೆ. ಓಕೆ. ಕರಾಚಿ ಬಂದರು. ಸೊ ಪೂರ್ವಕ್ಕೆ ನಮಗೆ ಪೂರ್ವ ಅಲ್ಲ, ಪಶ್ಚಿಮದ ಕರಾವಳಿಗೆ ನಮಗೆ ಕರಾಚಿ ಅನ್ನುವ ಒಂದು ಪ್ರಮುಖವಾದ ಬಂದರಿತ್ತು. ಇವಾಗ ಕರಾಚಿ ಮತ್ತು ಪಾಕಿಸ್ತಾನಕ್ಕೆ ಹೋದರೆ ಮತ್ತು ನಮಗೇನು ಬೇಕು ರೀ? ನಮಗೂ ಕೂಡ ಒಂದು ಹೊಸ ಬಂದರು ಹುಟ್ಕೋಬೇಕಾಗಿತ್ತಲ್ವಾ, ಹೊಸ ಬಂದರು ಸ್ಟಾರ್ಟ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಈ ಕಾಂಡ್ಲಾ ಬಂದರನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ವಿಭಜನೆಯ ಮಗು. ಭಾರತದ ವಿಭಜನೆಯ ಆದ ನಂತರ ಹುಟ್ಟಿರ್ತಕ್ಕಂತಹ ಒಂದು ಮಗು ಅಂತ ಕರಿತೀವಿ. ಯಾವುದಕ್ಕೆ? ಕಾಂಡ್ಲಾ ಬಂದರನ್ನು ಅಥವಾ ಉಬ್ಬರ ವಿಳಿತದ ಬಂದರು ಅಂತ ಕರಿತೀವಿ. ಎಲ್ಲವೂ ಕೂಡ ಇದಕ್ಕೆ ಕರಿತೀವಿ. ಹಾಗೆ ಭಾವನಗರ ಪೋರ್ಟ್ ಎಲ್ಲಿ ಕಂಡು ಬರುತ್ತೆ ನಿಮಗೆ? ಬಂದರ್ ಎಲ್ಲಿ ಕಂಡುಬರುತ್ತೆ? ಇದೇ ಗುಜರಾತಲ್ಲಿ. ಹಾಗೆ ಪೋರ್ಬಂದರ್ ಇದೇ ಗುಜರಾತಲ್ಲಿ. ವೇರಾವೇಲ್ ಅಂತ ಕಂಡುಬರುತ್ತೆ, ಇದೇ ಗುಜರಾತಲ್ಲಿ. ಹಾಗೆ ಬುರುಚ್ ಅಂತ ಕಂಡುಬರುತ್ತೆ, ಇದೇ ಗುಜರಾತಲ್ಲಿ. ಸೂರತ್ ಕಂಡುಬರುತ್ತೆ, ಇದೇ ಗುಜರಾತಲ್ಲಿ. ಅದಾಂದ್ರೆ ಮುಂಬೈಯಲ್ಲಿ ಮೀನ್ಸ್ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಜವಾಹರ್ಲಾಲ್ ನೆಹರು ಪೋರ್ಟ್ ಎಲ್ಲಿ ಕಂಡುಬರುತ್ತೆ ನಿಮಗೆ? ಇದೇ ಮಹಾರಾಷ್ಟ್ರದಲ್ಲಿ. ನವಶೇವಾ ಬಂದರ್ ಎಲ್ಲಿ ಕಂಡುಬರುತ್ತೆ? ಇದೇ ಮಹಾರಾಷ್ಟ್ರದಲ್ಲಿ. ರತ್ನಗಿರಿ ಬಂದರ್ ಎಲ್ಲಿ ಕಂಡುಬರುತ್ತೆ? ಇದೇ ಮಹಾರಾಷ್ಟ್ರದಲ್ಲಿ. ಪಣಜಿ ಮತ್ತು ಮರ್ಮಗೋವಾ ಬಂದರು ನಿಮಗೆ ಗೋವಾದಲ್ಲಿ ಕಂಡುಬರುತ್ತೆ. ಮಂಗಳೂರು ಬಂದರು ನಿಮಗೆ ನಮ್ಮ ಕರ್ನಾಟಕದಲ್ಲಿ ಕಂಡುಬರುತ್ತೆ. ಕೊಚ್ಚಿ ಕೇರಳದಲ್ಲಿ. ಹಾಗೆ ಅಲಪುಜಾ ಅಂತ ಕಂಡುಬರುತ್ತೆ, ಇದು ಕೂಡ ನಿಮಗೆ ಕೇರಳದಲ್ಲಿ. ಹಾಗೆ ಟುಟಿಕೋರಿನ್ ಕಂಡುಬರುತ್ತೆ ತಮಿಳುನಾಡಲ್ಲಿ. ನಾಗಪಟ್ಟಣಂ ತಮಿಳುನಾಡಲ್ಲಿ. ಚೆನ್ನೈ ತಮಿಳುನಾಡಲ್ಲಿ. ಎನ್ನೂರ್ ಇದು ಕೂಡ ತಮಿಳುನಾಡಲ್ಲಿ. ಈ ಕಾಮರಾಜ ಅಥವಾ ಎನ್ನೂರ್ ಪೋರ್ಟ್ ಇದೆಯಲ್ವಾ, ಈ ಎನ್ನೂರ್ ಪೋರ್ಟ್ಗೆ ಇರುವಂತಕ್ಕಂಥ ಇನ್ನೊಂದು ಹೆಸರು ಯಾವುದು ಅಂದರೆ ನಿಮಗೆ ಕಾಮರಾಜ್ ಪೋರ್ಟ್. ಈ ಕಾಮರಾಜ ಯಾರು? ತಮಿಳುನಾಡಿನ CM ಇರ್ತಾರೆ ಇವರು. ಯಾರು? ಕಾಮರಾಜನವರು. ಸರಿನಾ? ಸೊ ಅವರ ಹೆಸರ ಮೇಲೆ ಈ ಎನ್ನೂರು ಬಂದರನ್ನು ಹೆಸರಿಸಲಾಗಿದೆ. ಈ ಇನ್ನೊಂದು ಕೇಳ್ಬೋದು ನಿಮಗೆ, ನಮ್ಮ ಭಾರತದಲ್ಲಿರ್ತಕ್ಕಂತಹ ಪ್ರಮುಖ ಬಂದರುಗಳಲ್ಲಿ ಯಾವುದೊಂದು ಖಾಸಗಿ ಬಂದರಾಗಿದೆ ಅಂತ. ಈ ಎನ್ನೂರು ಪೋರ್ಟ್ ಇದೆಯಲ್ವಾ, ಇದೊಂದು ಖಾಸಗಿ ಬಂದರು. ಆ್ಯಕ್ಚುಲಾಗಿ ಮೀನ್ಸ್ ಪ್ರೈವೇಟ್ ಒಡೆತನ ಇದೆ. ಗೌರ್ಮೆಂಟ್ದವರು ಇದರ ಮಾಲೀಕತ್ವವನ್ನು ಹೊಂದಿಲ್ಲ. ಮೀನ್ಸ್ ಪ್ರೈವೇಟ್ ಯಾರೋ ಒಬ್ಬ ನನ್ನಂಥ ನಿಮ್ಮಂಥ ವ್ಯಕ್ತಿ ಒಬ್ಬ ಮಾಲೀಕತ್ವವನ್ನು ಹೊಂದಿದ್ದಾನೆ. ಸರಿನಾ? ಸೊ ಇದು ನೆನಪಿರಿ ನಿಮಗೆ. ಆ್ಯಂಡ್ ದೆನ್ ಮಚಿಲಿಪಟ್ಟಣಂ ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ನಿಮಗೆ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಅದು ಆದ ನಂತರ ಕಾಕಿನಾಡ. ಓಕೆ. ಕಾಕನಾಡ ಅಲ್ಲ, ಇದು ಕಾಕಿನಾಡ. ಓಕೆ. ಸೊ ಕಾಕಿನಾಡ ಎಲ್ಲಿ ಕಂಡುಬರುತ್ತೆ ಅಂದರೆ ನಿಮಗೆ ನಮ್ಮ ಪಕ್ಕದ
ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಹಾಗೆ ವಿಶಾಖಪಟ್ಟಣಂ ಇದು ಕೂಡ ನಿಮಗೆ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಈ ವಿಶಾಖಪಟ್ಟಣಂದೊಂದು ಫೇಮಸ್ ಏನು ಅಂದರೆ ನಿಮಗೆ ಭಾರತದ ಪ್ರಮುಖ ಬಂದರುಗಳಲ್ಲಿ ಅತ್ಯಂತ ಆಳವಾದ ಬಂದರು ವಿಶಾಖಪಟ್ಟಣಂ. ಸರ್ ರಾಂಗ್ ಹೇಳ್ಕೊಡ್ಬೇಡಿ ಸರ್, ಗಂಗಾವರಂ ಅದು ಲಾಸ್ಟ್ ಯಾವಾಗ ಒಮ್ಮೆ ಹೇಳಿದ್ರಿ. ಗಂಗಾವರಂ ಏನು ಅಂದರೆ ನಿಮಗೆ ಭಾರತದ ಬಂದರುಗಳಲ್ಲೇ ಅತಿ ಆಳವಾದ ಬಂದರು ಅಂದರೆ ಗಂಗಾವರಂ ಬಂದರು. ಬಟ್ ಪ್ರಮುಖವಾದ ಬಂದರುಗಳಲ್ಲಿ ಮೇಜರ್ ಪೋರ್ಟ್ಸ್ಗಳಲ್ಲಿ ನಿಮಗೆ ಆಳವಾದ ಬಂದರು ಅಂದರೆ ವಿಶಾಖಪಟ್ಟಣಂ ಕಂಡುಬರುತ್ತೆ. ಸೊ ಇದೇ ವಿಶಾಖಪಟ್ಟಣಂ ಸ್ವಲ್ಪ ಮೇಲೆ ಹೋದರೆ ಈ ಭಾಗದಲ್ಲಿ ನಿಮಗೆ ಗಂಗಾವರಂ ಕಂಡುಬರುತ್ತೆ. ಆ ಗಂಗಾವರಂ ಏನಿದೆ ಅಲ್ವಾ ಅತ್ಯಂತ ಆಳವಾದ ಬಂದರು ಅದು. ಬಟ್ ಮೇಜರ್ ಪೋರ್ಟ್ಸಲ್ಲಿ ಕೇಳಿದಾಗ ವಿಶಾಖಪಟ್ಟಣಂ ಅಂತ ಹಾಕಬೇಕಾಗುತ್ತೆ. ಓಕೆ, ಇಷ್ಟು ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಪಾರದೀಪ್ ಕಂಡುಬರುತ್ತೆ ಒಡಿಸ್ಸಾದಲ್ಲಿ, ಹಾಲ್ದಿಯಾ ಕಂಡುಬರುತ್ತೆ ಒಡಿಸ್ಸಾದಲ್ಲಿ, ಸರಿನಾ. ಕೋಲ್ಕತ್ತಾ ಬಂದರು ನಿಮಗೆ ಕೋಲ್ಕತ್ತಾದಲ್ಲಿ ಕಂಡುಬರುತ್ತೆ. ಇವೆಲ್ಲವೂ ಕೂಡ ಒಂದು ಸರಿ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲಾಂದರೆ ನೋಡ್ಕೊಳ್ಳಿ, ಓದ್ಕೊಳ್ಳಿ. ಕೇಳ್ತಾ ಇದ್ದಾನೆ, ಬಂದರುಗಳ ಬಗ್ಗೆ ಕೇಳ್ತಾ ಇದ್ದಾನೆ, ನದಿ ತೀರಗಳ ಬಗ್ಗೆ ಕೇಳ್ತಾ ಇದ್ದಾನೆ, ಸಮುದ್ರ ತೀರಗಳ ಬಗ್ಗೆ ಕೇಳ್ತಾ ಇದ್ದಾನೆ. ಯಾವ್ಯಾವ ರಾಜ್ಯಗಳು ಪೂರ್ವದ ಗಡಿಯನ್ನು ಹೊಂದ್ಕೊಂಡಿದ್ದಾವೆ, ಪಶ್ಚಿಮದ ಗಡಿಯನ್ನು ಹೊಂದ್ಕೊಂಡಿದ್ದಾವೆ, ಪೂರ್ವದ ಗಡಿಯನ್ನು ಯಾವ್ದು ಹೊಂದ್ಕೊಂಡಿದ್ದಾವೆ, ಎಷ್ಟೆಷ್ಟು ರಾಜ್ಯಗಳು, ಯಾವುದ್ಯಾವ್ದು ಅದಕ್ಕೆ ತೀರಕ್ಕೆ ಏನಂತ ಕರಿತೀವಿ ಎಲ್ಲ ಕೂಡ ಕೇಳ್ತಾ ಇದ್ದಾನೆ. ನಾನು ಆಲ್ರೆಡಿ ಹೇಳಿದ್ದೇನು ಕೂಡ, ಸ್ವಲ್ಪ ಇದನ್ನು ನೋಡ್ಕೊಳ್ಳಿ, ಫೋಕಸ್ ಮಾಡ್ಕೊಳ್ಳಿ. ಒಂದೆರಡು ಮಾರ್ಕ್ಸ್ ಆದರೂ ಬರ್ತವೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ರಾಜ್ಯ ವಿಧಾನಸಭೆಯ ಗರಿಷ್ಠ ಸಂಖ್ಯೆ ಏನಾಗಿದೆ ಅಂತ ಕೊಟ್ಟಿದ್ದಾನೆ. ಸೊ ಗರಿಷ್ಠ ಸಂಖ್ಯೆ 500 ಆಗಿದೆ, ಕನಿಷ್ಠ ಸಂಖ್ಯೆ 60 ಇರಬೇಕು. ಇವಾಗ ನಮ್ಮ ಕರ್ನಾಟಕ ಇದೆ, ಕರ್ನಾಟಕದಲ್ಲಿ ವಿಧಾನಸಭೆಯ ಸಂಖ್ಯೆ ಎಷ್ಟಿದ್ದಾವೆ? 224 ಇದ್ದಾವೆ. ಅಂದರೆ 224 ಮತಕ್ಷೇತ್ರಗಳಿದ್ದಾವೆ. ಹಾಗೆ 224 ಎಮ್ ಎಲ್ ಎಗಳು ಕಂಡು ಬರ್ತಾರೆ ನಿಮಗೆ, ಸರಿನಾ. ಸೊ ಅವ್ರ ಗರಿಷ್ಠ ಎಷ್ಟಾಗ್ಬೋದು ನಿಮ್ಮಲ್ಲಿ? ಮುಂದೆ ಜನಸಂಖ್ಯೆ ಜಾಸ್ತಿ ಆಯಿತು, ನೆಕ್ಸ್ಟ್ ಎಲ್ಲ ಮತಕ್ಷೇತ್ರಗಳನ್ನ ವಿಂಗಡಣೆ ಮಾಡ್ತಾರೆ. ಸೊ ಎಷ್ಟಾಗ್ಬೋದು? ಮ್ಯಾಕ್ಸಿಮಮ್ 500 ಮಾತ್ರ ಇರಬೇಕು, ಕನಿಷ್ಠ 60 ಮಾತ್ರ ಇರಬೇಕು, ಸರಿನಾ. ಬಟ್ ಕೆಲವೊಂದು ಕಡೆ ಎಕ್ಸೆಪ್ಷನ್ ಇದೆ, ಮೀನ್ಸ್ 60ಕ್ಕಿಂತ ಕಡಿಮೆ ಇರ್ಬೋದು. ಯಾಕಂದರೆ ಗೋವಾದಲ್ಲಿ ಮತ್ತು ಸಿಕ್ಕಿಮಲ್ಲಿ ಇಲ್ಲೆಲ್ಲ ಕಡಿಮೆ ಇದೆ, ಸರಿನಾ. ಅಲ್ಲಿ ಕೆಲವೊಂದಕ್ಕೆ ಎಕ್ಸೆಪ್ಷನ್ ಕೊಟ್ಟಿದ್ದಾರೆ. ಓಕೆ, ಇವೆಲ್ಲ ನಿಮ್ಗೆ ನೆನಪಿರ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮಂಜಿರಾ ಯಾವ ಲೋಹದಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ದಾರೆ. ಈ ಮಂಜಿರಾ ಅನ್ನುವ ಒಂದು ಲೋಹ ಬರ್ತದೆ, ಇದು ಯಾವ್ಯಾವ ಲೋಹಗಳಿಂದ ಮಾಡಲ್ಪಟ್ಟಿದೆ ಅಂದರೆ ಹಿತ್ತಾಳೆ, ಕಂಚು, ತಾಮ್ರ ಮತ್ತು ಸತು ಮತ್ತು ಬೆಲ್ ಲೋಹದಿಂದ, ಓಕೆ, ಗಂಟೆಯ ಲೋಹದಿಂದ ಮಾಡಲ್ಪಟ್ಟಿದೆ ಯಾವುದು? ಮಂಜಿರಾ ಅನ್ನುವುದು. ಓಕೆ, ಇವೆಲ್ಲವೂ ನೀನು ನೆನಪಿರಲಿ. ಹಾಗೆ ಮಂಜಿರಾವನ್ನು ಹಿತ್ತಾಳೆ, ಕಂಚು, ತಾಮ್ರದ ಸತು ಅಥವಾ ಬೆಲ್ ಲೋಹದಿಂದ ತಯಾರಿಸಲಾಗುತ್ತೆ. ಇದು ಪ್ರಾಚೀನದ ಸಂಗೀತ ವಾದ್ಯ ಯಾವುದು? ಮಂಜಿರಾ ಅನ್ನೋದು ಒಂದು ಸಂಗೀತ ವಾದ್ಯವಾಗಿತ್ತು. ಓಕೆ, ಲೈಕ್ ತಬಲ, ವೀಣೆ, ಹಾರ್ಮೋನಿಯಂ, ಈ ಥರ ಇದೊಂದು ವಾದ್ಯವಾಗಿತ್ತು ಯಾವುದು? ಮಂಜಿರಾ ಅನ್ನೋದು, ಸರಿನಾ. ಇದು ನೆನ್ಪಿಟ್ಕೊಳ್ಳಿ ನಿಮಗೆ. ಹಾಗೆ ಈ ಕಂಚನ್ನು, ಓಕೆ, ಈ ಕಂಚನ್ನು ಯಾವ 2 ಲೋಹಗಳಿಂದ ತಯಾರಿಸ್ತಾರೆ ಅಂತ ಕೇಳ್ತಾನೆ ನಿಮಗೆ. ಕಂಚು ಏನಿಲ್ಲ, ತಾತ ಅಂತ ನೆನ್ಪಿಟ್ಕೋಬೇಕು. ತಾತ ಹೇಗೆ? ತಾಮ್ರ ಮತ್ತು ತವರದಿಂದ ನಿಮಗೆ ಕಂಚನ್ನು ರೆಡಿ ಮಾಡ್ತಾರೆ. ಹಾಗೆ ಹಿತ್ತಾಳೆ ಏನು ರೀ, ಕೆಟ್ಟ ತ್ರಾಸ ಮರೆಯೋದು. ಓಕೆ, ತ್ರಾಸ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ತ್ರಾಸ ಏನು? ತ್ರಾಸ ತಾಮ್ರ ಮತ್ತು ಸತು. ಓಕೆ, ಸೊ ಅದು ತಾಮ್ರ ಮತ್ತು ತವರ ಯಾವುದು? ಕಂಚು. ಹಾಗೆ ಹಿತ್ತಾಳೆ, ತಾಮ್ರ ಮತ್ತು ಸತು, ತ್ರಾಸ. ಓಕೆ, ಹಿತ್ತಾಳೆ ಅಂದರೆ ಕೆಟ್ಟ ತ್ರಾಸ ಆಗ್ತದೆ, ಕಂಚು ಅಂದರೆ ತಾತ ನೆನಪು ಬರ್ತಾನೆ. ಓಕೆ, ಕಂಚಿನ ಕಾಲದ ತಾತ. ಓಕೆ, ಯಾರು? ನಿಮ್ಮ ತಾತ. ಓಕೆ, ಸೊ ಕಂಚಿನ ಕಾಲದ ತಾತ, ತಾಮ್ರ ಮತ್ತು ತವರ. ಹಾಗೆ ಹಿತ್ತಾಳೆ ತ್ರಾಸ ಆಗ್ತದೆ. ಓಕೆ, ಸೊ ಯಾವುದು? ತ್ರಾಸ, ತಾಮ್ರ ಮತ್ತು ಸತು, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ ಯಾವ 2 ದೇಶಗಳ ನಡುವೆ ನಾಗರಿಕ ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ? ಯಾವುದು ನಿಮಗೆ? ಯುದ್ಧ ವ್ಯಾಯಾಮದ ಒಪ್ಪಂದ ಅಂತ ಕೇಳಿದ್ರೆ ಇಂಡಿಯಾ ಮತ್ತು ಅಲ್ಜೇರಿಯಾ. ಓಕೆ, ಇಂಡಿಯಾ ಮತ್ತು ಅಲ್ಜೇರಿಯಾ. ಇಲ್ಲಿ ಏನು ಕೇಳಿದಾನೆ? ನಾಗರಿಕ ಪರಮಾಣು ಒಪ್ಪಂದಕ್ಕೆ ಅಂತ ಕೇಳಿದಾನೆ. ಸೊ ಭಾರತ ಮತ್ತು ಅಮೆರಿಕ ಆಗ್ತದೆ. ಓಕೆ, ಭಾರತ ಮತ್ತು ಅಮೆರಿಕ ಏನಿದಾವೆ ಅಂದರೆ ನಾಗರಿಕ ಪರಮಾಣು ಒಪ್ಪಂದಕ್ಕೆ ಸಹಿ ಮಾಡಲಾಗಿದೆ ರೀಸೆಂಟಾಗಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಯಾವ ಪರಿಚ್ಛೇದದ ಪ್ರಕಾರ ಪುರಸಭೆಯ 3ನೇ 1 ಭಾಗದಷ್ಟು ಸ್ಥಾನಗಳು ಮಹಿಳೆಯರಿಗೆ ಮೀಸಲಾಗಿದ್ದಾವೆ? ಇವಾಗ ಮುನ್ಸಿಪಾಲ್ಟಿ ಇದೆ ಅಲ್ರಿ, ಈ ಮುನ್ಸಿಪಾಲ್ಟಿ ಆಗಲಿ ನಿಮಗೆ ಪಂಚಾಯಿತಿ ಆಗಲಿ 1/3 ಮೀನ್ಸ್ 100 ಜನ ಏನಾದರೂ ಅಲ್ಲಿ ಸದಸ್ಯರಿದ್ರಂದರೆ /3 ಮಾಡಿ, ಮೀನ್ಸ್ 33 ಮಹಿಳೆಯರು ನಿಮಗೆ ಇರಬೇಕು ಅಂತ ಹೇಳ್ತದೆ. ಮೀನ್ಸ್ 33% ಮಹಿಳೆಯರು ನಿಮಗೆ ಮಹಿಳಾ ಸ್ಥಾನ ಇರಬೇಕು ಅಂತ ಹೇಳ್ತದೆ. ಯಾವುದು? ಎಷ್ಟನೇ ವಿಧಿ? 243T ವಿಧಿ, ಸರಿನಾ. ಅಥವಾ ನಿಮಗೆ ತಿದ್ದುಪಡಿ ಕೇಳಬಹುದು, 73 ಮತ್ತು 74ನೇ ತಿದ್ದುಪಡಿ. ಓಕೆ, 74ನೇ ತಿದ್ದುಪಡಿ ಮುನ್ಸಿಪಾಲ್ಟಿಯಲ್ಲಿ ನಿಮಗೆ ಮಹಿಳೆಯರಿಗೆ ಮೀಸಲಾತಿ ಕೊಡು ಅಂತ ಹೇಳಿದ್ರೆ, 73ನೇ ತಿದ್ದುಪಡಿ ನಿಮಗೆ ಪಂಚಾಯಿತಿಗಳಲ್ಲಿ ನಿಮಗೆ 3ನೇ 1 ಸ್ಥಾನದಟ್ಟು ನಿಮಗೆ ಮಹಿಳೆಯರಿಗೆ ಮೀಸಲಾತಿ ಕೊಡು ಅಂತ ಹೇಳ್ತದೆ. ಸರಿಲ್ಲ ಸರ್, ನಮ್ಮೂರ ಪಂಚಾಯತ್ನಲ್ಲಂತೂ 50 ಜನಕ್ಕೆ ಅವರಿಗೆ ಕೊಟ್ಟಿದ್ದಾರೆ. ಮೀನ್ಸ್ 50-50 ಇದೆ, ಪುರುಷರಿಗೂ 50 ಇದೆ, ಮಹಿಳೆಯರಿಗೂ 50 ಇದೆ. ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಶಕ್ತಿ ಯೋಜನೆ ಇದೆ ಅಲ್ವಾ, ಸೊ ಅದಕ್ಕೆ ಅಡ್ವಾಂಟೇಜ್ ಇದೆ. ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಮಹಿಳೆಯರಿಗೆ 50% ಮೀಸಲಾತಿ ಕೊಟ್ಟಿದ್ದೀವಿ ನಾವು. ಎಲ್ಲಿ? ಪಂಚಾಯಿತಿಗಳಲ್ಲಿ, ಗ್ರಾಮ ಪಂಚಾಯಿತಿಗಳಲ್ಲಿ ಏನಿದೆ ಅಲ್ವಾ, ಸೊ ಅಲ್ಲಿ ನಾವು 50% ಮೀಸಲಾತಿ ಕೊಟ್ಟಿದ್ದೀವಿ ಯಾರಿಗೆ? ಮಹಿಳೆಯರಿಗೆ. ನೆನ್ಪಿಟ್ಕೊಳ್ಳಿ, ಆಲ್ ಓವರ್ ಇಂಡಿಯಾ ಅಂದರೆ 1/3 ಇದೆ. ಓಕೆ, 3ನೇ 1 ಭಾಗದಷ್ಟಿದೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಹಾಗಿಲ್ಲ, 1/2 ಇದೆ, ಸರಿನಾ. 50-50, ನಾವು ಅರ್ಧ ಅವ್ರು ಅರ್ಧ. ಓಕೆ, ಸೊ ಹೀಗಿದೆ. ಇದು ಎಲ್ಲಿ? ನಮ್ಮ ಕರ್ನಾಟಕದಲ್ಲಿ. ನೆನಪಿರಲಿ, ಇದು ನಿಮಗೆ ಕೇಳ್ತಾನೆ. ಹಾಗೆ ಪುರಸಭೆಯಲ್ಲಿ ಎಷ್ಟನೇ ಮೀನ್ಸ್ 3ನೇ 1 ಸ್ಥಾನ ಕೊಡ್ತೀವಿ ಗೊತ್ತಾ? ಸೊ ಅದು ಎಷ್ಟನೇ ವಿಧಿಯಲ್ಲಿ ಹೇಳ್ತದೆ ಅಂದರೆ 243T ವಿಧಿಯಲ್ಲಿ ಹೇಳ್ತದೆ, ಸರಿಯಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ E3 ಏನು ಅಂತ ಕೇಳ್ತಾನೆ. E3, ಓಕೆ,
ಯಾವ 3? ಈ ತ್ರೀ ಏನು ಅಂದರೆ ಒಂದು ಎಕನಾಮಿ, ಇನ್ನೊಂದು ಎನರ್ಜಿ, ಇನ್ನೊಂದು ಎನ್ವೈರ್ನಾಮೆಂಟಲ್. ಓಕೆ, ಎಕನಾಮಿ, ಎನರ್ಜಿ, ಎನ್ವೈರ್ನಾಮೆಂಟಲ್ ಅಂತ ನಾವು ಈ 3 ಅಂತ ಶಾರ್ಟಾಗಿ ಹೇಳ್ತೀವಿ. ಓಕೆ, ಈ 3 ಯಾವುದು ಅಂದರೆ ಒಂದು ಎಕನಾಮಿ, ಎನರ್ಜಿ ಮತ್ತು ಎನ್ವೈರ್ನಾಮೆಂಟಲ್. ಓಕೆ, ಇವು 3 ಕೂಡ ನಿಮ್ಗೆ ನೆನಪಿರಲಿ. ಹಾಗೆ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಯಾರು? ನಿಮಗೆ ಲಿಸ್ಟ್ ಹಾಕಿದ್ದೀನಿ, ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಸಿಗುತ್ತೆ, ನೋಡ್ಕೊಳ್ಳಿ, ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಕೊಳ್ಳಿ. ಎಲ್ಲ ಮಂತ್ರಿಗಳು, ಎಲ್ಲ ಸಚಿವರ ಬಗ್ಗೆ, ಕೇಂದ್ರ ಸಚಿವರ ಬಗ್ಗೆ ಕೇಳ್ತಾ ಇದ್ದಾನೆ ಅಂತ SSC GD ಅಂತ ಹೇಳ್ತಾ ಬರ್ತಿದ್ದೀನಿ. ಓಕೆ, ಸೊ ಅವನು ಕೇಳ್ತಾನೇ ಇದ್ದಾನೆ, ಅವನು ಕೂಡ ಬಿಡ್ತಾ ಇಲ್ಲ, ನಾನು ಯಾಕೆ ಬಿಡಲಿ ಅಂತ ಕೇಳಿದ ನೋಡಿ. ಸೊ ಇದಕ್ಕೆ ಪ್ರಸ್ತುತ ಸಚಿವರು ಯಾರಿದ್ದಾರೆ ಅಂದರೆ ಶ್ರೀಮತಿ ಅನ್ನಪೂರ್ಣಾದೇವಿ ಅನ್ನೋರು ಏನಿದ್ದಾರಲ್ವ, ಇವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಿದ್ದಾರೆ. ಓಕೆ, ಹಾಗೆ ನಿಮಗೆ ವಿತ್ತ ಸಚಿವರು ಯಾರಿದ್ದಾರೆ ಅಥವಾ ಹಣಕಾಸು ಸಚಿವರಿದ್ದಾರೆ ಯಾರು ಅಂತ ಕೇಳ್ಬೋದು. ನಿರ್ಮಲಾ ಸೀತಾರಾಮನ್. ಓಕೆ, ನಿರ್ಮಲಾ ಸೀತಾರಾಮನ್ ಏನಿದ್ದಾರಲ್ವ, ಅವರು ನಮ್ಮ ವಿತ್ತ ಸಚಿವ ಇದ್ದಾರೆ. ಕೆಲವೊಂದು ಮಿಮ್ಸಲ್ಲಿ ನೋಡಿರ್ಬೋದು, ರಕ್ತ ಕುಡ್ದಂಗೆ ಮಿಡಲ್ ಕ್ಲಾಸ್ ಅವರ ಟ್ಯಾಕ್ಸ್ ದುಡ್ಡನ್ನು ಕುಡಿತಾ ಇದ್ದಾರೆ ಇವರು ಅಂತ ನೀವು ನೋಡಿರ್ತೀರ. ಓಕೆ, ಸೊ ಅವರೆಲ್ಲ ಸ್ವಲ್ಪ ಜಾಸ್ತಿ ಫೇಮಸ್ ಇದ್ದಾರೆ. ಹಾಗೆ ಕೆಲವೊಂದು ಮೀಮ್ಸ್ ಕೂಡ ನೋಡಿರ್ಬೋದು, ಕೆಲಸ ಹೇಗೆ ಮಾಡಬೇಕು ಅಂದರೆ ಬಸ್ಸಲ್ಲಿ ಹೋದರೆ ಸೀಟ್ ಕೂಡ ಯಾರೂ ಬಿಟ್ಕೊಡ್ಬಾರ್ದು ಅಂತ. ಅವ್ರ ಸೀಟಲ್ಲಿ ಬಸ್ಸಲ್ಲಿ ಏನೋ ನಿಂತಿರೋದು ಒಂದು ವೀಡಿಯೋ ಇರುತ್ತೆ, ಅದಕ್ಕೆ ಆ ರೀತಿ ಎಲ್ಲ ಮೀಮ್ಸಲ್ಲೇ ಮಾಡಿದ್ದಾರೆ. ಓಕೆ, ಆ ಥರ ಎಲ್ಲ ನೋಡಿರ್ತೀರ, ಅವ್ರ ಹೆಸರು ಗೊತ್ತಿರುತ್ತೆ. ಅವ್ರ ಹೆಸರು ಬಂದರೆ ಬಿಡಬೇಡಿ, ನಿಮ್ಮ ಟ್ಯಾಕ್ಸ್ ಅಂತೂ ಹೋಗ್ತದೆ ಮುಂದೆ ನೀವು ಜಾಬ್ ಆದ ನಂತರ. ಓಕೆ, ಸೊ ಅದಕ್ಕೆ ಅವರಿಂದ ಒಂದು ಮಾರ್ಕ್ಸ್ ಆದರೂ ಬರುತ್ತೆ ನಿಮಗೆ, ಸರಿನಾ? ಅವ್ರ ಹೆಸರು ನೆನ್ಪಿಟ್ಕೊಳ್ಳಿ, ಸರಿಯಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1800 ಇನ್ನೊಂದು ಹೇಳಬೇಕು ನಿಮಗೆ, ಸ್ಟೀಲ್ ಮತ್ತು ಭಾರೀ ಕೈಗಾರಿಕೆಗಳ ಅಥವಾ ಉಕ್ಕು ಮತ್ತು ಭಾರೀ ಕೈಗಾರಿಕೆಗಳ ಸಚಿವರು ಯಾರಿದ್ದಾರೆ ಅಂದರೆ ನಮ್ಮ ಕರ್ನಾಟಕದ ಏಕೈಕ ಸಚಿವರು ಯಾರು? ಕುಮಾರಸ್ವಾಮಿ ಇದ್ದಾರೆ, ಸರಿನಾ? ಅವ್ರ ಹೆಸರು ಕೂಡ ನೆನ್ಪಿಟ್ಕೊಳ್ಳಿ ನೀವು, ಸರಿಯಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1857ರ ಕ್ರಾಂತಿಯ ಸಮಯದಲ್ಲಿ ಬ್ರಿಟನನ್ನು ಯಾರು ಆಳಿದರು? ಬ್ರಿಟನ್ನ ಸಾಮ್ರಾಜ್ಞೆ, ರಾಣಿ ಅಥವಾ ರಾಜ ಯಾರಿದ್ದರು ಅಂತ ಕೇಳಿದ್ದಾರೆ. ಯಾರು ಅಂದರೆ ರಾಣಿ ವಿಕ್ಟೋರಿಯಾ ಇರ್ತಾರೆ. 1857ರ ದಂಗೆಯ ಸಮಯದಲ್ಲಿ ರಾಣಿ ವಿಕ್ಟೋರಿಯಾ ಬ್ರಿಟನ್ನನ್ನು ಆಳ್ತಾ ಇರ್ತಾರೆ. ಓಕೆ, ಆಳ್ತಾ ಇರ್ತಾರೆ. ಹಾಗೆ ಅವಾಗಿನ ಪ್ರಧಾನಿ ಯಾರಿರ್ತಾರೆ ಅಂದರೆ ಲಾರ್ಡ್ ಫಾರ್ಮಿಸ್ಟ್ರನ್ ಅಂತ ಬರ್ತಾರೆ. ಓಕೆ, ಲಾರ್ಡ್ ಫಾರ್ಮಸ್ಟ್ರನ್ ಅನ್ನೋರು ಬ್ರಿಟನ್ನ ಪ್ರಧಾನಿಯಾಗಿರ್ತಾರೆ ಯಾವಾಗ? 1857ರ ಸಮಯದಲ್ಲಿ, ಸರಿನಾ? ಹಾಗೆ ನಮಗೆ ಭಾರತಕ್ಕೆ ಸ್ವತಂತ್ರ ಬಂದಾಗ ಯಾರಿದ್ರು? 1947ರಲ್ಲಿ ಬ್ರಿಟನ್ನ ಪ್ರಧಾನಿ ಯಾರಿದ್ರು? ಲೇಬರ್ ಪಕ್ಷದ ಕ್ಲೈಮೆಂಟ್ ಅಟ್ಲಿ ಅಂತ ಬರ್ತಾರೆ. ಓಕೆ, ಕ್ಲೈಮೆಂಟ್ ಅಟ್ಲಿ ಅನ್ನೋರು ಬ್ರಿಟನ್ನ ಪ್ರಧಾನಿಯಾಗಿರ್ತಾರೆ. ಸರ್, ನಮ್ಮ ಪ್ರಧಾನಿಗಳೇ ನಮ್ಮ ನೆನಪಿಟ್ಕೊಳ್ಳೋಕ್ಕಾಗ್ತಿಲ್ಲ, ಅವ್ರನ್ನ ಯಾಕೆ ನಾವು ನೆನಪಿಟ್ಕೊಳ್ಳೋಣ? ನಮ್ಮ ನಾಳೆ ಹೋಗಿದ್ದಾರೆ ಅವರು. ಸೊ ಅದಕ್ಕೆ ಅವ್ರ ಮೇಲೂ ಪ್ರಶ್ನೆನ ಕೇಳ್ತಾರೆ. ಸೊ ಅದಕ್ಕೆ ನೆನ್ಪಿಟ್ಕೋಬೇಕು. ಓಕೆ, ಸೊ ನಮಗೆ ಭಾರತಕ್ಕೆ ಸ್ವತಂತ್ರ ಕೊಡಬೇಕು ಅಂತ ಮನಸ್ಸು ಮಾಡಿದ ಒಬ್ಬ ದೊಡ್ಡ ಮಹಾ ವ್ಯಕ್ತಿ ಅಂದರೆ ಇದೇ ಕ್ಲೈಮೆಂಟ್ ಅಟ್ಲಿ. ಇಲ್ಲ ಮತ್ತೆ ಏನಾದರೂ ವಿನ್ಸ್ಟನ್ ಚರ್ಚಿಲ್ ಏನಾದರೂ ಹೊಳ್ಳಿ ರಿಟರ್ನ್ ಆಯ್ಕೆಯಾಗಿ ಬಂದಿದ್ದ ಅಂತ ತಿಳ್ಕೊಳ್ಳಿ, ಮತ್ತೆ ಇನ್ನೂ ಸಿಗ್ತಾ ಇರಲಿಲ್ಲ ನಮಗೆ, ಸರಿನಾ? ಸೊ ಅದಾದಂಥ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಖಾರಿಫ್ ಬೆಳೆ ಯಾವುದು ಅಂತ ಕೇಳಿದ್ದಾನೆ. ಈ ಮುಂಗಾರಿನಲ್ಲಿ ನೀವು ಏನೇನು ಬೆಳಿತೀರಲ್ವಾ, ಮುಂಗಾರು ಮಳೆಯೇ. ಓಕೆ, ಆ ಮುಂಗಾರಿನಲ್ಲಿ ಬೆಳೆಯುವ ಎಲ್ಲ ಬೆಳೆಗಳು ನಿಮಗೆ ಖಾರಿಫ್ ಬೆಳೆಗಳಾಗಿರ್ತವೆ. ಹಾಗೆ ಹಿಂಗಾರಿನಲ್ಲಿ ಬೆಳೆಯುವ ಎಲ್ಲ ಬೆಳೆಗಳು ನಿಮಗೆ ರಾಬಿ ಬೆಳೆಗಳಾಗಿರ್ತವೆ. ಓಕೆ, ರಾಬಿ ಬೆಳೆಗಳಾಗಿರ್ತವೆ. ಮೀನ್ಸ್ ಮುಂಗಾರು ಬೆಳೆಗಳು ಯಾವುದು? ಜೂನಲ್ಲಿ ನೀವು ಬಿತ್ತಬೇಕು, ಅದಾದ ನಂತರ ಅಕ್ಟೋಬರ್ ಟೈಮಲ್ಲದು ನೀವು ಅದನ್ನು ಫಸಲನ್ನ ತೊಗೋಬೇಕು, ಸರಿನಾ? ಸೊ ಈ ರಾಬಿ ಬೆಳೆ ಹೇಗೆ? ಇದು ಅಕ್ಟೋಬರ್ ಅಥವಾ ನವೆಂಬರಲ್ಲಿ ಬಿತ್ತಿತ್ತೀರಾ, ನೆಕ್ಸ್ಟ್ ಮಾರ್ಚ್ ಅಥವಾ ಏಪ್ರಿಲ್ ಸಮಯದಲ್ಲಿ ಅದನ್ನು ನೀವು ಫಸಲನ್ನು ತೊಗೊತೀರಾ. ಓಕೆ, ಸೊ ಇದು ರಾಬಿ ಬೆಳೆ, ಅದು ಖಾರಿಫ್ ಬೆಳೆ, ಸರಿನಾ? ಈ ಖಾರಿಫ್ ಬೆಳೆಯಲ್ಲಿ ಯಾವ್ಯಾವ್ದು ಬಿತ್ತೀರಾ? ಮೀನ್ಸ್ ಜೂನಲ್ಲಿ ಯಾವ್ಯಾವ್ದು ಬಿತ್ತಿರಿ? ಸಿಂಪಲಾಗಿ ಅಷ್ಟೇ ನೆನ್ಪಿಟ್ಕೋಬೇಕು ಅಷ್ಟೇ. ನಿಮ್ಮದು ಹೊಲ ಇರುತ್ತೆ, ಎಲ್ಲ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಅಕ್ಕಿ ನಮ್ಮ ಕಡೆಯವರಿಗೆಲ್ಲ ರಾಯಚೂರು ಸೈಡ್ ಅವರಿಗೆ ಗೊತ್ತಿರುತ್ತೆ. ಇದು ಅಕ್ಕಿ ನೀವು ಅವಾಗ ಹಾಕ್ತೀರಲ್ವ? ಓಕೆ, ಮೀನ್ಸ್ ಭತ್ತ. ಆ ಭತ್ತವನ್ನು ನೀವು ಯಾವಾಗ ಬೆಳಿತೀರ ಅಂದರೆ ಜೂನಲ್ಲಿ ಹಾಕ್ತೀರಾ. ಸೊ ಖಾರಿಫ್ ಬೆಳೆ ಆಗುತ್ತೆ ಅದು. ಜೋಳ ನಾವು ಕೂಡ ಜೂನಲ್ಲಿ ಹಾಕ್ತೀವಿ. ಸೊ ಅದು ಖಾರಿಫ್ ಬೆಳೆ ಆಯಿತು. ಅದಾದ ನಂತರ ಬಾಜ್ರಾ. ಓಕೆ, ಸೊ ಇದು ಕೂಡ ಸೇಮ್ ನಿಮಗೆ ಖಾರಿಫ್ ಬೆಳೆನೇ. ಮತ್ತು ಕಡಲೆಕಾಯಿ. ಓಕೆ, ಕಡಲೆಕಾಯಿ ನಿಮಗೆ ಖಾರಿಫ್ ಬೆಳೆ. ಅದಾದ ನಂತರ ಶೇಂಗಾ ಅಂತ ಕೂಡ ನಾವು ಹೇಳ್ಬೋದು ಇದಕ್ಕೆ. ಇದು 3 ಟೈಮಲ್ಲೂ ಕೂಡ ಹಾಕ್ಬೋದು ಇದನ್ನು. ಸರ್ ಹಾಕೋಕ್ಕಾಗಲ್ಲ ಅಂತಲೂ ಹೇಳ್ಬೋದು, ಹಾಕಿದ್ದಾರೆ, ಎಷ್ಟೋ ಜನ ಹಾಕ್ತಾರೆ. ಓಕೆ, ಈ ಕಡಲೆಕಾಯಿ ಏನಿದೆ ಅಲ್ವಾ, ಶೇಂಗಾ ಏನಿದೆ ಅಲ್ವಾ, ಇದು 3 ಟೈಮಲ್ಲಿ ಹಾಕ್ತಾರೆ. ಇನ್ನೊಂದು ಕಡಲೆ ಅಂತ ಬರ್ತದೆ, ಜಸ್ಟ್ ಕಡಲೆ. ನಾರ್ತ್ ಸೈಡ್ ಸೌತ್ ಸೈಡ್ ಎಲ್ಲ ಏನಂತಾರೆ ಅಂದರೆ ಕಡಲೆಕಾಯಿ ಅಂತಾರೆ ನಮ್ಮ ಶೇಂಗಕ್ಕೆ. ಓಕೆ, ಬಟ್ ನಾವೇನಂತೀವಿ ಶೇಂಗಾ ಅಂತ ಕರಿತೀವಿ. ಸೊ ಇದು 3 ಸೀಸನಲ್ಲಿ ಕೂಡ ಹಾಕ್ತಾರೆ. ಜೈಡ್ ಬೆಳೆಯಾಗೂ ಹಾಕ್ತಾರೆ, ನಿಮಗೆ ರಾಬಿ ಬೆಳೆಯಾಗೂ ಹಾಕ್ತಾರೆ, ಖಾರಿಫ್ ಬೆಳೆಯಾಗೂ ಹಾಕ್ತಾರೆ. ಬಟ್ ಬುಕ್ಕಲ್ಲಿ ನಿಮಗೆ ಖಾರಿಫ್ ಅಂತ ಕೊಟ್ಟಿರ್ತಾನೆ, ಕೆಲವೊಂದು ಸರಿ ನಿಮಗೆ ರಾಬಿ ಅಂತಲೂ ಕೊಟ್ಟಿರ್ಬೋದು ಆಪ್ಷನು. ಓಕೆ, ಸೊ ಅದಾನಂತರ ಕಬ್ಬು ಬೆಳಿತಾರೆ. ಸೊ ಕಬ್ಬು ಕೂಡ ನಿಮಗೆ ಖಾರಿಫ್ ಬೆಳೆ. ಸೋಯಾಬೀನ್, ಈ ಸೋಯಾಬೀನ್ ಅತಿ ಹೆಚ್ಚು ಯಾವ ರಾಜ್ಯದಲ್ಲಿ ಬೆಳಿತಾನೆ ಅಂತ ಕೇಳಿದಾನೆ ರೀ ರೀಸೆಂಟಾಗಿ. ಒಂದು ಯಾವುದು CHSL ಎಕ್ಸಾಮಲ್ಲ ಏನೋ ಕೇಳಿದಾನೆ ಅನಿಸುತ್ತೆ. ಇದು ಮಧ್ಯಪ್ರದೇಶದಲ್ಲಿ ಸೋಯಾಬೀನ್ ಅತಿ ಹೆಚ್ಚು ಬೆಳೆಯೋದೇ ಅಲ್ಲಿ ಅಂದರೆ ನಿಮಗೆ ಮಧ್ಯಪ್ರದೇಶದಲ್ಲಿ ಸೋಯಾಬೀನ್ ಬೆಳೀತಾರೆ. ಮಧ್ಯಪ್ರದೇಶ ಏನು ಹೇಳಿದ್ದೆ ಇವಾಗಲೇ, ನರ್ಮದಾ ನದಿ ಮತ್ತು ತಾಪಿ ನದಿ, ಅಮರಕಂಟಕ ಬೆಟ್ಟ, ಮತ್ತು ಯಾವ ಬೆಟ್ಟ, ಸತ್ಪುರ ಬೆಟ್ಟ, ವಿಂಧ್ಯಶ್ರೇಣಿ ಬೆಟ್ಟ, ಮೈಕಲ್ ಶ್ರೇಣಿ. ಓಕೆ, ಇವೆಲ್ಲವೂ ಕೂಡ ಎಲ್ಲಿ ಅಂದರೆ ಮಧ್ಯಪ್ರದೇಶ. ಅಲ್ಲೇ ನಿಮಗೆ ಸೋಯಾಬೀನ್ ಜಾಸ್ತಿ ಬೆಳೀತಾರೆ, ಸರಿನಾ? ಸೊ ಅದಾದ ನಂತರ ಖಾರಿಫ್, ರಬಿ ಮತ್ತು ಜೈಡ್ ಎಲ್ಲ 3 ಋತುಗಳಲ್ಲಿ ಬೆಳೆಯುವ ಬೆಳೆಗಳು. ಈ ಬೆಳೆಗಳು ಭಾರತದಲ್ಲಿ ಬೆಳೆಯುವ ಮುಖ್ಯ ಬೆಳೆಗಳಾಗಿವೆ. ಈ ಜೈಡ್ ಯಾವಾಗ ಬೆಳೀತಾರೆ ಅಂದರೆ ಬೇಸಿಗೆ ಕಾಲದಲ್ಲಿ ಬೆಳೀತಾರೆ. ಮೀನ್ಸ್ ಇವಾಗ ಸೌತೆಕಾಯಿ ಮತ್ತು ಕಲ್ಲಂಗಡಿ ಇವೆಲ್ಲ ಬರ್ತವೆ ಗೊತ್ತಾ, ಇವೆಲ್ಲ ಜೇಡಿ ಬೆಳೆಗಳಾಗ್ತವೆ, ಸರಿನಾ? ಸೊ ಇದು ನೆನಪಿರಲಿ ನಿಮಗೆ. ಅದಾನಂತರ ಗೋಧಿ ಏನಿದೆ ಅಲ್ವಾ, ಆ ಗೋಧಿ ನಿಮಗೆ ರಾಬಿ ಬೆಳೆ ಆಗುತ್ತೆ. ಯಾಕಂದರೆ ಚಳಿಗಾಲದಲ್ಲಿ ಹಾಕ್ತೀರ ಅದನ್ನು ನೀವು.
ಯಾಕಂದರೆ ಚಳಿ ಬೇಕು ಅದಕ್ಕೆ, 25 ಡಿಗ್ರಿ ಸೆಲ್ಸಿಯಸ್ ವಾತಾವರಣ ಬೇಕು ಅದಕ್ಕೆ. ಸೊ ಅದಕ್ಕೆ ಜಾಸ್ತಿ ಆ ಟೈಮಲ್ಲೇ ನಿಮಗೆ ಗೋಧಿ ಹಾಕ್ತಾರೆ. ಬಿಸಿಲಲ್ಲಿ ಹಾಕಿದ್ರೆ ಅದು ಹಾಗೆ ಸುಟ್ಟು ಹೋಗಿಬಿಡುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಪೇಶ್ವೆ ಬಾಜಿರಾವ್ ಎರಡನೇ ಪೇಶ್ವೆ ಬಾಜಿರಾವ್ ಇದ್ದಾರಲ್ವಾ, ಅವರು ಯಾರನ್ನು ದತ್ತು ಪಡೆದರು ಅಂತ ಕೇಳಿದ್ದಾರೆ. ಯಾರಿಗೆ ದತ್ತು ಪಡಿತಾರೆ ಅಂದರೆ ಇದೇ ನಾನಾ ಸಾಹೇಬರಿಗೆ ದತ್ತು ಪಡಿತಾರೆ. ಓಕೆ, ನಾನಾ ಸಾಹೇಬರಿಗೆ ದತ್ತು ಪಡೆದವರು ಯಾರು ಅಂದರೆ ನಿಮಗೆ ಪೇಶ್ವೆ ಬಾಜಿರಾವ್ ಎರಡನೇವರು. ಓಕೆ, ಎರಡನೇ ಪೇಶ್ವೆ ಬಾಜಿರಾವ್ ಅವರು ದತ್ತು ಪಡೆದಿರ್ತಾರೆ. ಬಟ್ ಇವರಿಗೆ ಅಧಿಕಾರನೇ ಸಿಗೋದಿಲ್ಲ. ಬ್ರಿಟಿಷರು ಇವರಿಗೆ ಕುರ್ಚಿಯಿಂದ ಕೆಳಗಿಳಿಸಿ ನಿನಗೆ ಪೆನ್ಷನ್ ಕೊಡ್ತೀನಪ್ಪ ಬಾ ಅಂತ ಕರೀತಾರೆ. ಬಟ್ ಆದರೂ 1857 ದಂಗೆಯಲ್ಲಿ ಇವ್ರು ಯಾಕೆ ಭಾಗವಹಿಸ್ತಾರೆ? ಇವರಿಗೆ ಪೆನ್ಷನ್ ಕೊಟ್ಟಿರಲ್ಲ ಬ್ರಿಟಿಷರು, ಅವಮಾನ ಮಾಡಿರ್ತಾರೆ. ಸೊ ಅದಕ್ಕೆ ಇವರು ಕೂಡ ದಂಗೆ ಎದ್ದಿರ್ತಾರೆ. ಸರಿನಾ? ಸೊ ಅದಕ್ಕೆ ಬ್ರಿಟಿಷರು ಹೇಳೋ ಪ್ರಕಾರ ಏನು ಅಂದರೆ, ಇದು ಸ್ವತಂತ್ರ ದಂಗೆ ಆಗಿರಲಿಲ್ಲ ಇದು. ಓಕೆ, ಇದು ಸ್ವತಂತ್ರದ ಹೋರಾಟ ಆಗಿರಲಿಲ್ಲ, ಇದು ಜಸ್ಟ್ ಒಂದು ದಂಗೆ ಆಗಿತ್ತು. ಅಂದರೆ ಅವ್ರವ್ರಿಗೆ ಏನೋ ಅದು ಸಿಕ್ಕಿರಲಿಲ್ಲ, ಸೊ ಅದಕ್ಕೆ ದಂಗೆ ಮಾಡಿದ್ದಾರೆ ಅಂತ ಅವ್ರು ಹೇಳಿದ್ರು. ಬಟ್ ನಾವು ಒಪ್ಕೊಳ್ಳಲ್ಲ. ನಾವು ಅದನ್ನು ಏನಂತ ಹೇಳ್ತೀವಿ, ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತಲೇ ಹೇಳ್ತೀವಿ. ಓಕೆ, ಸೊ 1857 ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಬುಕ್ ಬರೆದವರು ಯಾರು? ವಿ.ಡಿ. ಸಾವರ್ಕರ್. ಓಕೆ, ವಿ.ಡಿ. ಸಾವರ್ಕರ್ ಅವರು. ಇವ್ರ ಹೆಸರು ಕೂಡ ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ, ಓಮ್ಸ್ನ ನಿಯಮ ಏನು? I is directly proportional to VR. ಓಕೆ, means voltage is directly proportional to current and inversely proportional to R. ಓಕೆ, ರೆಸಿಸ್ಟೆನ್ಸ್. ಸೊ ಇದು ನಿನ್ನೆ ಕೇಳಿದ್ದ ಏನು ಅಂದರೆ, ಇದು ಕೊಟ್ಟಿದ್ದ, ಸಾರಿ 220 ವೋಲ್ಟ್ ಮತ್ತು 110 ರೆಸಿಸ್ಟೆನ್ಸ್ ಕೊಟ್ಟಿದ್ದ. ಸೊ ಕರೆಂಟ್ ಎಷ್ಟು ಅಂತ ಕಂಡುಹಿಡಿ ಅಂದಿದ್ದ. ಸೊ ಮೀನ್ಸ್ I equals V/R. ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವೋಲ್ಟೇಜ್ ಆ್ಯಂಡ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ರೆಸಿಸ್ಟೆನ್ಸ್. ಓಕೆ, ಕರೆಂಟ್ ಅನ್ನುವುದು, ಓಕೆ, ಈ ವಿದ್ಯುತ್, ಸಾರಿ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಹೇಳ್ತೀನಿ, ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವೋಲ್ಟೇಜ್ ಆ್ಯಂಡ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ರೆಸಿಸ್ಟೆನ್ಸ್ ಇನ್ ಅ ಕಾನ್ಸ್ಟೆಂಟ್ ಟೆಂಪ್ರೇಚರ್. ಓಕೆ, ಇನ್ನು ಕಾನ್ಸ್ಟೆಂಟ್ ಟೆಂಪ್ರೇಚರ್ ಅನ್ನೋದು ಇರಬೇಕಲ್ಲಿ. ಸೊ ಏನಂತ ಹೇಳಬೇಕಾಗುತ್ತೆ ನಾವು, ಸ್ಥಿರ ತಾಪಮಾನದಲ್ಲಿ ಎರಡು ಬಿಂದುಗಳ ನಡುವೆ ವಾಹಕದ ಮೂಲಕ ಹರಿಯುವ ಪ್ರವಾಹವು ಎರಡು ಬಿಂದುಗಳಲ್ಲಿನ ವೋಲ್ಟೇಜ್ಗೆ ಅನುಪಾತದಲ್ಲಿರುತ್ತದೆ ಅಂತ. ಓಕೆ, ಸೊ ಇದು ಸ್ವಲ್ಪ ಯಾಕೋ ಟಫ್ ಆಗುತ್ತೆ ಕನ್ನಡದಲ್ಲಿ ಹೇಳೋದಾದರೆ. ಸೊ ಇಂಗ್ಲೀಷಲ್ಲೇ ಸ್ವಲ್ಪ ಬೆಟರ್ ಆಗುತ್ತೆ ನೋಡಿ. ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವೋಲ್ಟೇಜ್ ಆ್ಯಂಡ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ರೆಸಿಸ್ಟೆನ್ಸ್ ಇನ್ನ ಕಾನ್ಸ್ಟಂಟ್ ಟೆಂಪ್ರೇಚರ್. ಓಕೆ, ಸೊ ಅದೇನು ಓಮ್ಸ್ನ ನಿಯಮ. I equals V/R. ಕರೆಂಟ್ ನಿಮಗೆ ಎಷ್ಟೋ ಕೊಡಬಹುದು. ಓಕೆ, ಸೊ 4 ಅಂತ ಕೊಡಬಹುದು. ಅದು ಆದ ನಂತರ ವೋಲ್ಟೇಜ್ ಕೊಡ್ಬೋದು ನಿಮಗೆ 440 ಅಂತ ಕೊಡ್ಬೋದು. ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ಕಂಡುಹಿಡಿಚಿನ ಅಂತ ಕೇಳ್ಬೋದು ನಿಮಗೆ. ಓಕೆ, ಸೊ ಏನಿಲ್ಲ, ಸೊ ಇಲ್ಲಿ 440 ಇದೆ, ಇಲ್ಲಿ ಡಿವೈಡೆಡ್ ಬೈ ಇದು ಏನಿದೆ ನಿಮ್ಗೆ R ಇರುತ್ತೆ ಅಲ್ವಾ, ಇದು R ಇಲ್ಲಿ ಹೋಗುತ್ತೆ, I ಇಲ್ಲಿ ಬರುತ್ತೆ. I ಎಷ್ಟಿದೆ? 4 ಇದೆ. 4 1 4 11 110 ಆಗುತ್ತೆ. ಸೊ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ ಅಂದರೆ 110 ಆಗುತ್ತೆ. ಸೊ ಹೀಗೆ ನೀವು ಮಾಡಬಹುದು. ಸರಿನಾ? ಅದಾದ ನಂತರ ವಿತ್ತೀಯ ನೀತಿಯ ಮುಖ್ಯಸ್ಥರು ಯಾರು ಅಂತ ಕೇಳ್ತಾರೆ ನಿಮಗೆ. ವಿತ್ತೀಯ ನೀತಿಯ ಮುಖ್ಯಸ್ಥರು ಯಾರು ಇರ್ತಾರೆ ಅಂದರೆ ನಿಮಗೆ RBI ಈಗ ಗವರ್ನರೇ ಆಗಿರ್ತಾರೆ. RBI ಏನಿದೆ ಅಲ್ವಾ, ಅವರೇ ವಿತ್ತೀಯ ನೀತಿಯ ಮುಖ್ಯಸ್ಥರು ಕೂಡ ಆಗಿರ್ತಾರೆ. ಇದು ನಿಮ್ಗೆ ನೆನಪಿರಲಿ. ಓಕೆ, MPC, ಈ MPCಯ ಮುಖ್ಯಸ್ಥರು ಅಂದರೆ ಇದೇ RBI ಅವರು. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ, ದ್ವಿತೀಯ ಸಂಶ್ಲೇಷಣೆಗೆ ಈ ಕೆಳಗಿನವುಗಳಲ್ಲಿ ಯಾವುದು ನಿಜ ಅಂತ ಕೊಟ್ಟಿದ್ದಾನೆ. ದ್ವಿತೀಯ ಸಂಶ್ಲೇಷಣೆ ಆಗುತ್ತೆ ಗೊತ್ತಾ, ಸಸ್ಯದಲ್ಲಿ. ಸೊ ದ್ವಿತೀಯ ಸಂಶ್ಲೇಷಣೆ ಆಗುತ್ತೆ, ಆಹಾರ ತಯಾರು ಮಾಡ್ಕೊತದೆ, ತಾನೇ ಇದ್ರೆ ಆಹಾರ ತಯಾರು ಮಾಡ್ಕೊಂಡು ಆರಾಮ ಊಟ ಮಾಡಿ ಮುಕ್ಕೊಂಡ್ಬಿಡ್ತದೆ. ಓಕೆ, ಸೊ ಅದಕ್ಕೆ ನಾವು ದ್ವಿತೀಯ ಸಂಶ್ಲೇಷಣೆ ಅಂತ ಹೆಸರು ಕರಿತೀವಿ. ಸೊ ಅದಕ್ಕೆ ಯಾವುದ್ಯಾವ್ದು ಯೂಸ್ ಆಗುತ್ತೆ? ಒಂದು CO2 ಬೇಕಾಗುತ್ತೆ, ಅದಾದ ನಂತರ ನೀರು ಕೂಡ ಬೇಕಾಗುತ್ತೆ. ಓಕೆ, ಸೊ CO2, ನೀರು ಮತ್ತು ಸೂರ್ಯನ ಬೆಳಕು ಕೂಡ ಬೇಕಾಗುತ್ತೆ. ಸೊ ಏನೇನು ಮಾಡುತ್ತೆ ಅಂದರೆ CO2ನ ಕಡಿತ ಆಗ್ತದೆ ಅಲ್ಲಿ, ಮತ್ತು ನೀರಿನ ಆಕ್ಸಿಡೈಸೇಷನ್ ಆಗುತ್ತೆ ಅಲ್ಲಿ ದ್ವಿತೀಯ ಸಂಶ್ಲೇಷಣೆ ಸಮಯದಲ್ಲಿ. ಸರಿನಾ? ಆಕ್ಸಿಡೀಕರಣ ಕ್ರಿಯೆಯು ಆಮ್ಲಜನಕದ ಸೇರ್ಪಡೆ ಅಥವಾ ಹೈಡ್ರೋಜನ್ನನ್ನು ತೆಗೆಯುವಿಕೆಯನ್ನು ಒಳಗೊಂಡಿರುವ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ಓಕೆ, ಸೊ ಆಕ್ಸಿಡೈಸೇಷನ್ ಅಂದರೆ ಏನು ಅಂದರೆ ಒಂದು ಆಮ್ಲಜನಕದ ಸೇರ್ಪಡೆ ಅಥವಾ ಹೈಡ್ರೋಜನ್ ತೆಗೆದು ಹಾಕಿಬಿಡೋದು. ಸರಿನಾ? ಸೊ ಇದಕ್ಕೇನಂತ ಕರಿತೀವಿ ನಾವು? ಆಕ್ಸಿಡೈಸೇಷನ್ ಅಂತ ಕರಿತೀವಿ. ಅದು ಎಲ್ಲಿ ಆಗುತ್ತೆ ಅಂದರೆ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಆಗುತ್ತೆ. ಹಾಗೆ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಆಕ್ಸಿಜನ್ ಒಂದು ಬೈ ಪ್ರಾಡಕ್ಟ್ ಮಾತ್ರ. ಓಕೆ, ಮನುಷ್ಯ ನೀವು ಉಸಿರಾಡುಪ್ಪ ಅಂತೇಳಿ ನಮಗೇನು ಭಾಳ ದಯ ತೋರಿ ಸಸ್ಯ ಕೊಡುವುದಿಲ್ಲ. ಅದು ಆಹಾರ ತಯಾರಿಸ್ಕೊಳ್ತದೆ, ಆ ತಯಾರಿಸಿ ಏನೋ ಒಂದು ವೇಸ್ಟ್ ಉಳಿತದೆ. ಓಕೆ, ಇವಾಗ ನಾವು ಹೇಗೆ ಬಾಳೆಕೆ ಎಲ್ಲ ಮೇಲ್ಗಡೆ ಒಳಗಡೆ ತಿಂತೀವಿ, ಮೇಲ್ಗಡೆ ಸಿಪ್ಪೆ ಸುಮ್ಮನೆ ಹಾಕ್ತೀವಲ್ವ, ಅದಕ್ಕೆ ದನಗಳಿಗೆ, ಅದಕ್ಕೆ ಏನು ದನಗಳ ಮೇಲೆ ಅಷ್ಟು ಪ್ರೀತಿ ಇದೆಯಾ ನಮಗೆ, ಅದಕ್ಕೆ ತೆಗೆದು ಸಿಪ್ಪೆ ಅದಕ್ಕೆ ಹಾಕಬೇಕಂತಲೇ ನಾವು ಒಳಗಿನ ತಿಂತೀವ? ನೋವೇ ತಿನ್ನಲ್ಲ. ನಮಗೆ ಜಸ್ಟ್ ಬೈ ಪ್ರಾಡಕ್ಟ್ ಯಾವುದು ಬಾಳೆಕಾಯಿ ಸಿಪ್ಪೆ ಏನಿದೆ ಅಲ್ವಾ, ಅದು ಬೈ ಪ್ರಾಡಕ್ಟ್ ನಮಗೆ ಜಸ್ಟ್. ಯಾಕೆ ಒಳಗಿನ ತಿಂದಿರ್ತೀವಿ, ಹೊರಗಿನದು ಖಾಲಿ ಉಳಿತದೆ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಒಗಿತೀವಿ. ಹಾಗೆ ಅದು ಕೂಡ ಗಾಳಿಗೆ ಬಿಡ್ತದೆ, O2ನ ನಾವು ತೊಗೊತೀವಿ. ಓಕೆ, ಸೊ ಅದಕ್ಕೆ ಬೈ ಪ್ರಾಡಕ್ಟ್ ಅದು. ಸರಿನಾ? ಬೈ ಪ್ರಾಡಕ್ಟ್ ನೆನಪಿರಲಿ. ಬೈ ಪ್ರಾಡಕ್ಟ್ ಏನು ಅಂತ ಕೇಳ್ತಾನೆ. ಆ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಬೈ ಪ್ರಾಡಕ್ಟ್ ಆಗಿರೋದು ನಿಮಗೆ O2 ಮಾತ್ರ. ಈ O2 ಯಾವುದರಿಂದ ಬರ್ತದೆ ಅಂತ ಕೇಳ್ತಾನೆ ನಿಮಗೆ. ಇವಾಗ ಫೋಟೋಸಿಂಥೆಸಿಸ್. ಓಕೆ, ಈ ಫೋಟೋಸಿಂಥೆಸಿಸ್ ಆಗುವಾಗ ನಿಮಗೆ CO2 ಬೇಕಾಗುತ್ತೆ, ಪ್ಲಸ್ ವಾಟರ್ ಬೇಕಾಗುತ್ತೆ. ಓಕೆ, ಸೊ ಈ ವಾಟರ್ ಆದ ನಂತರ ಸೊ ಇದೇನಾಗುತ್ತೆ ನಿಮಗೆ CHO ಆಗುತ್ತೆ. ಓಕೆ, ಆಹಾರ ಆಗುತ್ತೆ ಪ್ಲಸ್ ಈ O2 ಬಿಡುಗಡೆ ಆಗುತ್ತೆ. ಓಕೆ, ಈ O2 ಬಿಡುಗಡೆ ಆಗುತ್ತೆ. ಈ O2 ಎದರಿಂದ ಬಿಡುಗಡೆ ಆಗುತ್ತೆ? ಈ CO2 ಇಂದ. ಇಲ್ಲಿ ಇದೆ ಈ O2 ಬಿಡುಗಡೆ ಆಗುತ್ತಾ? ಇಲ್ಲಿ ಬರೀ ಒಂದು ಇಲ್ಲೊಂದು O ಇದೆ, ಇಲ್ಲೊಂದು 2 ಇದೆ, ಇದರಿಂದ ಬಿಡುಗಡೆ ಆಗುತ್ತಾ? ಯಾವುದರಿಂದ
ವಿಭಜನೆಯಾಗಿ ಬಿಡುಗಡೆ ಆಗುತ್ತೆ ಅಂತ ಕೇಳಿದ್ದಾನೆ. ಓಕೆ, ಸೊ ಯಾವುದರಿಂದ ಅಂದರೆ ಈ ನೀರಿನಿಂದ ವಿಭಜನೆಯಾಗಿ ನಿಮಗೆ O2 ಬಿಡುಗಡೆ ಆಗುತ್ತೆ. ಓಕೆ, ನೀರಿನಿಂದ ಇಲ್ಲಿ CO2 ಇದೆ, ಇಲ್ಲಿ O2 ಇದೆ, ಸೀದು ಹೋಗಿ ಇಲ್ಲಿ O2 ಬಂದಿರಬೇಕು ಅಂತ ಹಾಕಬೇಡಿ. ಓಕೆ ಓಕೆ, ಅದು ಅಲ್ಲ. ಸೊ ನೀರಿನಿಂದ ವಿಭಜನೆಗೊಂಡು ನಿಮಗೆ O2 ಬಿಡುಗಡೆ ಆಗುತ್ತೆ, ಇದು ನೆನಪಿರಲಿ ನಿಮಗೆ, ಸರಿನಾ. ಸೊ ಇಲ್ಲಿ ಕ್ರಿಯೆ ಯಾವುದು ಅಂದರೆ ನಿಮಗೆ ಫೋಟೋಸಿಂಥೆಸಿಸ್ ಅಂತ ಕರಿತೀವಿ ನಾವು, ಸರಿನಾ. ಫೋಟೋಸಿಂಥೆಸಿಸ್ ಆಗೋಕ್ಕೆ ನಮ್ಮ ದೇಹದಲ್ಲಿ ಏನಿರಬೇಕು ಅಥವಾ ಸಸ್ಯಗಳ ದೇಹದಲ್ಲಿ ಏನಿರಬೇಕು ಅಂದರೆ ಕ್ಲೋರೋಫಿಲ್ ಇರಬೇಕು. ಸರ್, ಪ್ರಾಣಿ ಜೀವಕೋಶಗಳಲ್ಲಿ ಕ್ಲೋರೋಫಿಲ್ ಇದೆಯಾ? ಸರ್, ನಾವೇನು ಹೊಟ್ಟೆಗೆ ಬೇರೆ ಏನಾದರೂ ತಿಂತೀವಲ್ವಾ, ಬೇರೆ ಕಡೆ ಎಲ್ಲಾದರೂ ಹೋಗ್ತೀವಿ, ಏನು ಸೂರ್ಯನ ಬೆಳಕಿಗೆ ನಿಂತೀವಿ, ನಾವೇ ಆಹಾರ ತಯಾರು ಮಾಡ್ಕೊಂಡು ತಿಂತೀವ? ಇಲ್ಲ. ಸೊ ನಮ್ಮ ಹತ್ರ ಏನಾದರೂ ಕ್ಲೋರೋಫಿಲ್ ಏನಾದರೂ ಇದ್ದರೆ ನಾವು ಯಾರಿಗೂ ಕೇರೆ ಮಾಡ್ತಿರಲಿಲ್ಲ. ಯಾವನಲ್ಲೇ ನೀನು ಕೆಲಸ ನನಗೇನೂ ಬೇಡ, ನಾನು ಸುಮ್ಮನೆ ಫ್ರೀಯಾಗಿ ತಿರುಗಾಡ್ತೀನಿ, ಎಲ್ಲ ಕಡೆ ಟೂರ್ ಮಾಡ್ತಾ ಹೇಗೂ ಬಿಸಿಲಲ್ಲಿ ಹೋಗಿ ನಿಂತು ಬಿಡ್ತೀನಿ, ಅಲ್ಲಿ ಆಹಾರ ತಯಾರಾಗುತ್ತೆ, ಊಟ ಮಾಡ್ತೀನಿ, ಆರಾಮಾಗಿ ಮಲ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಿದ್ವಿ. ಸೊ ದೇವ್ರು ಎಷ್ಟು ಬುದ್ಧಿವಂತ ಇದ್ದಾನೆ ಅಂದರೆ, ಮನುಷ್ಯ ನೀನು ಮತ್ತೊಬ್ರ ಕಾಲು ಹಿಡಿಲೇಬೇಕು, ಓಕೆ, ಅಥವಾ ಇನ್ನೊಬ್ರು ಜುಟ್ಟಾದರೂ ಹಿಡಿಬೇಕು, ಅದಕ್ಕೆ ನಿನಗೆ ಕ್ಲೋರೋಫಿಲ್ ಕೊಡೋದಿಲ್ಲ, ಹೋಗಿ ಏನಾದರೂ ತಿನ್ನು ಮಗನೇ ಅಂತ ಬಿಟ್ಬಿಟ್ಟಿದ್ದಾನೆ ದೇವರು. ಓಕೆ, ಸಖತ್ ಬುದ್ಧಿವಂತ ದೇವರು, ಸರಿಯಾ. ಸೊ ಇದು ನೆನಪಿರಲಿ ನಿಮಗೆ. ಸೊ ಅದಕ್ಕೆ ನಮ್ಮ ಪ್ರಾಣಿ ಜೀವಕೋಶಗಳಲ್ಲಿ ಕ್ಲೋರೋಫಿಲ್ ಕಂಡು ಬರುವುದಿಲ್ಲ, ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕ್ಲೋರೋಫಿಲ್ ಕಂಡುಬರುತ್ತದೆ. ಸರ್, ಹಾಗೆ ಕೆಲವೊಂದು ಸಸ್ಯಗಳು ಕಂಡುಬರ್ತವೆ, ಕೀಟಹಾರಿ ಸಸ್ಯಗಳು, ಮೀನ್ಸ್ ಪೀಚರ್ ಅಂತ ಸಸ್ಯಗಳು ಅಂತ ಕಂಡುಬರ್ತವೆ. ಸರ್, ಇವು ಪೀಚರ್ ಸಸ್ಯಗಳು ಅಥವಾ ಈ ಕೀಟಹಾರಿ ಸಸ್ಯಗಳು ಇವೆಲ್ಲ ಇದೆ. ಈ ಕೀಟಹಾರಿ ಸಸ್ಯಗಳಲ್ಲಿ ಕ್ಲೋರೋಫಿಲ್ ಇರುತ್ತೆ. ಓಕೆ, ಕ್ಲೋರೋಫಿಲ್ ಇರುತ್ತೆ, ಬಟ್ ಏನಾಗುತ್ತೆ ಅಂದರೆ ನೈಟ್ರೋಜನ್ನು ಅವರಿಗೆ ಕಡಿಮೆ ಬಿದ್ದಿರುತ್ತೆ. ಓಕೆ, ಸೊ ಆ ನೈಟ್ರೋಜನ್ನ ಅವರು ಬೇರೆಯಿಂದ ಎದರಿಂದ ಪಡ್ಕೋಬೇಕಲ್ವಾ. ಸೊ ಅದಕ್ಕೆ ಏನಾಗ್ತಾರೆ ಅಂದರೆ ಅವರು ಕೀಟಹಾರಿ ಸಸ್ಯಗಳಾಗಿ ಬದಲಾವಣೆ ಆಗ್ತಾರೆ. ಸೊ ಅದಕ್ಕೆ ಅವರನ್ನು ನಾವೇನಂತ ಕರಿತೀವಿ? ಕೀಟಹಾರಿ ಸಸ್ಯಗಳು ಅಂತ ಕರಿತೀವಿ, ಸರಿನಾ. ಸೊ ಕೀಟಹಾರಿ ಸಸ್ಯಗಳಿಗೆ ಒಂದು ಉದಾಹರಣೆ ಅಂದರೆ ನಿಮಗೆ ಪೀಚರ್ ಸಸ್ಯ ಅಂತ ನಾವು ಹೇಳ್ಬೋದು, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ ಒಂದು ಪೀನ ಕನ್ನಡಿಯಲ್ಲಿ ವಸ್ತುವನ್ನು ವಕ್ರತೆಯಲ್ಲಿ ಕೇಂದ್ರದಲ್ಲಿ ಇರಿಸಿದರೆ ಅದರ ಚಿತ್ರವು ಎಲ್ಲಿ ರೂಪುಗೊಳ್ಳುತ್ತದೆ ಮತ್ತು ಅದು ಹೇಗಿರುತ್ತದೆ ಅಂತ ಕೇಳಿದ್ದಾನೆ. ಕನ್ನಡಿಯ ಹಿಂದೆ ಮತ್ತು ಕನ್ನಡಿ ಮತ್ತು ಫೋಕಸ್ ಪಾಯಿಂಟ್ ನಡುವೆ ಚಿತ್ರವು ರೂಪುಗೊಳ್ಳುತ್ತದೆ. ಇದು ವಸ್ತುವಿಗಿಂತ ವರ್ಚುವಲ್ ಮತ್ತು ನೇರ ಮತ್ತು ಚಿಕ್ಕದಾಗಿರುತ್ತದೆ ಅಂತ. ಓಕೆ, ಸೊ ಅದು ಹೆಂಗಿರುತ್ತೆ? ಒಂದು ಪೀನ ಕನ್ನಡಿಯಲ್ಲಿ ಒಂದು ವಸ್ತುವನ್ನು ವಕ್ರವಾಗಿ ಕೇಂದ್ರದಲ್ಲಿ ಇರಿಸಿದ್ದಾರೆ. ಸೊ ಇದು ಆ್ಯಕ್ಚುಲಾಗಿ ಇದು ಫುಲ್ ಡೀಟೇಲ್ಡಾಗಿ ಥಿಯರಿ ಕ್ಲಾಸ್ ಹೇಳಬೇಕು ಇದಕ್ಕೆ. ಓಕೆ, ಸೊ ಇದು ಜಸ್ಟ್ ಸಿಂಪಲಾಗಿ ಒಂದು ವರ್ಡಲ್ಲಿ ಒಂದು ಇಷ್ಟೇ ಸರ್ಟನ್ ಟೈಮಲ್ಲಿ ಹೇಳಬೇಕು ಅಂದರೆ ಆಗಲ್ಲ, ಯಾಕಂದರೆ ಇದಕ್ಕೆ ಹಿಂದ್ಗಡೆ ಕೆಲವೊಂದು ಬೇಸಿಕ್ ಹೇಳಬೇಕಾಗತ್ತೆ. ಓಕೆ, ಸೊ ಅದನ್ನು ಸ್ವಲ್ಪ ನೋಡ್ಕೋಬೇಕಾಗತ್ತೆ, ಬಟ್ ಅದನ್ನು ನೋಡ್ಕೊಳ್ಳೋಣ. ಬಟ್ ಇದನ್ನು ನೀವು ಜಸ್ಟ್ ನೋಡ್ಕೊಳ್ಳಿ ಅಷ್ಟೇ. ಓಕೆ, ಒಂದು ಪೀನ ಕನ್ನಡಿಯಲ್ಲಿ ಒಂದು ಕಾನ್ವೆಕ್ಸ್ ಕನ್ನಡಿಯಲ್ಲಿ ವಸ್ತುವನ್ನು ವಕ್ರತೆಯಲ್ಲಿ ಕೇಂದ್ರದಲ್ಲಿ ಇರಿಸಿದರೆ ಅದರ ಚಿತ್ರವು ಎಲ್ಲಿ ರೂಪುಗೊಳ್ಳುತ್ತದೆ ಅಂದರೆ ಒಂದು ಕನ್ನಡಿಯ ಹಿಂದೆ ರೂಪುಗೊಳ್ಳುತ್ತದೆ. ಹಾಗೆ ಕನ್ನಡಿ ಮತ್ತು ಫೋಕಸ್ ಪಾಯಿಂಟ್ನ ನಡುವೆ ಚಿತ್ರವು ರೂಪುಗೊಳ್ಳುತ್ತದೆ. ಏನು ಫೋಕಸ್ ಪಾಯಿಂಟ್ ಮತ್ತು ಕನ್ನಡಿ ಇರುತ್ತಲ್ವ, ಅದರ ನಡುವೆ ಚಿತ್ರ ರೂಪುಗೊಳ್ಳುತ್ತದೆ. ಹಾಗೂ ಇದು ವಸ್ತುವಿಗಿಂತ ವರ್ಚುವಲ್ ಆಗಿರುತ್ತದೆ. ಈ ವಸ್ತು ಏನಿರುತ್ತಲ್ವ, ವಸ್ತು ಇಷ್ಟು ಸೈಜ್ ಇತ್ತಂದರೆ ಅದರಲ್ಲಿ ಹೆಂಗಿರುತ್ತೆ ಅಂದರೆ ನಿಜವಾದ ಸೈಜ್ ಇಷ್ಟಿತ್ತಂದರೆ ಅದರ ವರ್ಚುವಲ್ ಸೈಜು ಇಷ್ಟೇ ಇರುತ್ತೆ. ಲೈಕ್ ಇವಾಗ ನಿಮ್ಮ ಯಾವುದು ಮೋಟಾರ್ ಸೈಕಲ್ ಅಥವಾ ಕಾರಲ್ಲಿ ನೀವು ನೋಡಿರ್ಬೋದು, ಹಿಂದಡೆ ಲಾರಿ ಎಷ್ಟು ದೊಡ್ಡದಾಗಿರುತ್ತೆ, ಬಟ್ ನಿಮ್ಮ ಚಿಕ್ಕ ಪೀನ ಕನ್ನಡಿಯಲ್ಲಿ ಚಿಕ್ಕದಾಗಿ ಇಷ್ಟೇ ಕಾಣಿಸ್ತಿರುತ್ತೆ ನಿಮಗೆ ಲಾರಿ. ಯಾಕೆ? ಸೊ ಇದೇ ಅದು. ಓಕೆ, ಸೊ ಅದಕ್ಕೆ ವಸ್ತುವಿಗಿಂತ ವರ್ಚುವಲ್ ಆಗಿರುತ್ತೆ, ಹಾಗೆ ನೇರವಾಗಿರ್ತದೆ. ಓಕೆ, ಡೈರೆಕ್ಟ್ ಆಗಿರುತ್ತೆ. ಇನ್ನು ಉಲ್ಟಾ ಹೊಂಟಂಗೆ ಕಾಣಿಸ್ತದೆ ನಿಮಗೆ ಲಾರಿ? ಇಲ್ಲ ತಾನೇ, ಸೀದಾ ಉಲ್ಟಾಗಿ ಕಾಣಿಸ್ತದಲ್ವ. ಸೊ ಅದಕ್ಕೆ ನೇರವಾಗಿರುತ್ತೆ, ಹಾಗೆ ಚಿಕ್ಕದಾಗಿ ಕಾಣಿಸ್ತದೆ. ಓಕೆ, ಸೊ ಇದು ಪೀನ ಕನ್ನಡಿಯ ಕೆಲವೊಂದು ವೈಶಿಷ್ಟ್ಯಗಳು, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ಗ್ರಾಮಿ ಅವಾರ್ಡ್ ವಿನ್ನರ್ಸ್ ಬಗ್ಗೆ ಕೇಳ್ತಾ ಇದ್ದೇನೆ ರೀ. ಓಕೆ, ಸೊ 2024 ಗ್ರಾಮಿ ಅವಾರ್ಡ್ನ ವಿನ್ ಮಾಡಿದ್ದಾರೆ. ಎಷ್ಟು ಜನ ಗೆದ್ದಿದ್ದಾರೆ ಅಂದರೆ 5 ಜನ ಗೆದ್ದಿದ್ದಾರೆ, ನಮ್ಮ ಭಾರತೀಯರೇ. ಓಕೆ, ಸೊ ಯಾರ್ಯಾರು? ಒಂದು ತಬಲಾ ವಾದಕ ಜಾಕಿರ್ ಹುಸೇನ್, ರೀಸೆಂಟಾಗಿ ಡೆತ್ ಆದ್ರೆ ಅವರು. ಅದಾದ ನಂತರ ಒಂದು ರಾಕೇಶ್ ಚೌರಾಸಿಯಾ ಅಂತ, ಇವರು ಕೊಳಲನ್ನು ನುಡಿಸ್ತಾರೆ. ಅದಾದ ನಂತರ ಇನ್ನೊಂದು ಗಾಯಕ ಶಂಕರ್ ಮಹಾದೇವನ್. ಓಕೆ, ಸೊ ಅದಾದ ನಂತರ ಬ್ರೀತ್ಲೆಸ್ ಸಾಂಗ್ ಫಸ್ಟ್ ಹಾಡೋರು ಯಾರು ಅಂದರೆ ಇವರೇ, ಶಂಕರ್ ಮಹಾದೇವನ್ ಅವರು. ಓಕೆ, ಅದಾದ ನಂತರ ನೆಕ್ಸ್ಟ್ ಯಾವುದು ಅಂದರೆ ಪಿಟೀಲ್ ವಾದಕ ಗಣೇಶ್ ರಾಜಗೋಪಾಲನ್ ಅವರಿಗೆ ಇವ್ರಿಗೆ ಸಿಕ್ಕಿದೆ. ಹಾಗೆ ತಾಳೆ ವಾದ್ಯಗಾರ ಸೆಲ್ವಂ ಗಣೇಶನ್ ವಿನಾಯಕರಂ. ಓಕೆ, ಇವರಿಗೂ ಕೂಡ ಗ್ರಾಮಿ ಅವಾರ್ಡ್ ಸಿಕ್ಕಿದೆ. ಸೊ 2024ರಲ್ಲಿ ಯಾರಿಗೆ ಸಿಕ್ಕಿದೆ ಅಂತ ಕೇಳಬಹುದು, ಅಥವಾ 2024ರಲ್ಲಿ ಜಾಕಿರ್ ಹುಸೇನ್ ಅವರಿಗೆ ಗ್ರಾಮಿ ಅವಾರ್ಡ್ ಸಿಕ್ಕಿದೆ. ಅವರು ಯಾವುದಕ್ಕೆ ಸಂಬಂಧಿಸಿದರೆ? ತಬಲಾಗೆ ಸಂಬಂಧಿಸಿದರೆ. ಹಾಗೆ ಶಂಕರ್ ಮಹಾದೇವನು ಗಾಯನಕ್ಕೆ ಸಂಬಂಧಿಸಿದರೆ. ಕೊಳಲಿಗೆ ಸಂಬಂಧಿಸೋರು ಯಾರು? ರಾಕೇಶ್ ಚೌರಾಸಿಯಾ. ಹಾಗೆ ಪಿಟೀಲಿಗೆ ಸಂಬಂಧಿಸೋರು ಯಾರು? ಗಣೇಶ್ ರಾಜಗೋಪಾಲನ್. ಓಕೆ, ಅದಾನಂತರ ತಾಳ ವಾದ್ಯಗಾರ ಯಾರು? ಸೆಲ್ವಂ ಗಣೇಶ್ ಅಂತ ಹೇಳಬೇಕಾಗತ್ತೆ. ಓಕೆ, ಇವೆಲ್ಲವೂ ಕೂಡ ನೆನಪಿಟ್ಕೊಳ್ಳಿ ನೀವು. ಓಕೆ, ಕೇಳ್ತಾನೆ. ಹಾಗೆ ಬಾಹ್ಯಾಕಾಶದಲ್ಲಿ 3 ಅಂತಿಮ ಸೂಪರ್ ಕಂಪ್ಯೂಟರ್ಗಳನ್ನು ಪ್ರಧಾನಿ ಮೋದಿಯವರು ಉದ್ಘಾಟನೆ ಮಾಡಿದ್ದಾರೆ ರೀಸೆಂಟಾಗಿ. ಸೊ ಇದ್ರ ಬಗ್ಗೆ ಕೂಡ ಕೇಳಿದ್ದಾನೆ, ಎಷ್ಟು ಸೂಪರ್ ಕಂಪ್ಯೂಟರ್ಗಳನ್ನು ಮೋದಿಯವರು ಉದ್ಘಾಟನೆ ಮಾಡಿದ್ದಾರೆ ಅಂತ. ಓಕೆ, ಎಷ್ಟು 3 ಸೂಪರ್ ಕಂಪ್ಯೂಟರ್ಗಳನ್ನು ಬಾಹ್ಯಾಕಾಶದಲ್ಲಿ ಮೋದಿಯವರು ಉದ್ಘಾಟನೆಯನ್ನು ಮಾಡಿದ್ದಾರೆ, ಸರಿನಾ. ಇವೆಲ್ಲವೂ ಕೂಡ ನೆನಪಿಟ್ಕೊಳ್ಳಿ ನೀವು. ಸೊ ಇದಾಗಿತ್ತು ಇಲ್ಲಿಯವರೆಗೆ RPF ಕಾನ್ಸ್ಟೇಬಲ್
7th ಮಾರ್ಚ್ ಸೆಕೆಂಡ್ ಶಿಫ್ಟ್ ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ನೀವು ವಿಡಿಯೋ ಏನಾದರೂ ನೋಡಿದರೆ ನಿಮಗೆ ಇಷ್ಟ ಆಗಿದೆ ಅಂತ ನೋಡಿರ್ತೀರಿ ಅಂತ ನಾನು ಭಾವಿಸ್ತಾ. ಸೊ ಇಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಇವಾಗ ನಿಮಗೆ ಇಲ್ಲಿವರೆಗೂ ನೋಡಿದ ನಂತರ ಕೂಡ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.